ಭಗವದ್ಗೀತೆ ಮನುಷ್ಯನಿಗೆ ಅತ್ಯಂತ ಹತ್ತಿರವಾದ ಕೃತಿ. ಎಷ್ಟೋ ಕೃತಿಗಳು ಮಾನವ ಕುಲದ ಇತಿಹಾಸದಲ್ಲಿ ಬಂದು ಹೋಗಿವೆ. ಆದರೆ ಯಾವೊಂದು ಕೃತಿಯೂ ಸಹ ಮನುಷ್ಯನನ್ನ ಅಷ್ಟು ಹತ್ತಿರದಿಂದ ಕಂಡಿಲ್ಲ. ಒಂದು ಶ್ರೇಷ್ಠ ಕಲಾಕೃತಿ ಹೇಗೆ ತನ್ನ ಪದರಗಳ ಮೂಲಕ ಅರ್ಥವನ್ನ ಬಿಡಿಸಿ ಕೊಡ್ತಾ ಹೋಗುತ್ತೋ ಹಾಗೆ ಎಷ್ಟೋ ರೀತಿಯಲ್ಲಿ ಗೀತೆಯನ್ನ ಅರ್ಥೈಸಿಕೊಳ್ಳಬಹುದು. ಎಲ್ಲ ಅರ್ಥಗಳು ಅಂದರೆ ಎಲ್ಲ ಇಂಟರ್ಪ್ರಿಟೇಷನ್ಗಳನ್ನು ಅರಿತು ಅನುಭವಿಸಿ ದಾಟಿದಾಗ ದೊರಕೋದು ಮಾನವ ಸಂವೇದನೆಯ ಪದರ ಅಥವಾ ಮಾನವ ಸಂವೇದನೆಯ ಅಂಶ. ಅದು ಭಗವದ್ಗೀತೆಯಲ್ಲಿ ಉತ್ಕೃಷ್ಟವಾಗಿದೆ. ಇವತ್ತಿನ ಯಾಂತ್ರಿಕ ಜಗತ್ತಿನಲ್ಲಿ ChatGPT ವರ್ಲ್ಡ್, ಸ್ಮಾರ್ಟ್ ಸಿಟಿ ವರ್ಲ್ಡ್, AI ವರ್ಲ್ಡ್ನಲ್ಲಿ ಮನುಷ್ಯ ಎಲ್ಲದರ ಮತ್ತು ಎಲ್ಲರ ಮಧ್ಯ ಇದ್ರೂ ಅಂತರಂಗದಲ್ಲಿ ಒಳಗಡೆ ಒಂಟಿ. ಅದರಿಂದ ಭಗವದ್ಗೀತೆ ಹೇಳಿಕೊಡೋ ಮನುಷ್ಯ ಕೇಂದ್ರಿತ ಪಾಠ ಇವತ್ತು ಇನ್ನೆಲ್ಲ ಅದರ ಸಂದೇಶಗಳಿಗಿಂತ ಮುಖ್ಯವಾದ ಅವಶ್ಯಕತೆ. ಭಗವದ್ಗೀತೆಯಲ್ಲಿ ಅಡಗಿರೋ ಅಂದರೆ ಪ್ರತಿ ಶ್ಲೋಕದಲ್ಲೂ ಅಡಗಿರೋ ಮನುಷ್ಯ ಕೇಂದ್ರಿತ ಸಂದೇಶವನ್ನ ಹಂಚಿಕೊಳ್ಳೋದು ಈ ನಮ್ಮ ಸ್ಪಿರಿಚುವಲ್ ಕನ್ನಡ ವಾಹಿನಿಯ ಉದ್ದೇಶ. ಈ ಭಗವದ್ಗೀತೆ ಜಗತ್ತಿನ ಅತ್ಯಂತ ಪ್ರಖ್ಯಾತ ಕೃತಿಗಳಲ್ಲಿ ಒಂದು ಅಂತ ಹೇಳಿದ್ರೆ ಒಂದು ರೀತಿ ಕ್ಲೀಶೆ ಆಗತ್ತೆ. ಅಂದರೆ ಬೇಕಾದಷ್ಟು ಸಲ ಬೇಕಾದಷ್ಟು ಜನ ಅದನ್ನ ಹೇಳಿರ್ತಾರೆ. ಇದು ಅತ್ಯಂತ ಪ್ರಖ್ಯಾತ ಕೃತಿಗಳಲ್ಲಿ ಒಂದು ಆಗಿರೋದ್ರಿಂದಾನೇ ಎಷ್ಟೋ ಜನ ದಾರ್ಶನಿಕರು, ಚಿಂತಕರು ಎಷ್ಟೋ ಭಾಷೆಗಳಲ್ಲಿ ಎಷ್ಟೋ ರೀತಿಯಲ್ಲಿ ವಿಶ್ಲೇಷಣೆ ಮತ್ತು ಅನುವಾದವನ್ನ ಮಾಡಿದ್ದಾರೆ. ಕನ್ನಡದಲ್ಲೇ ಸುಮಾರು 40-50 ಅನುವಾದಗಳು ಬಂದಿರಬಹುದು. ವಿಶ್ಲೇಷಣೆಗಳು ಸಹ ಬಂದಿವೆ. ಅದರಲ್ಲಿ ಅತ್ಯಂತ ಪ್ರಖ್ಯಾತ ವಿಶ್ಲೇಷಣೆ ಅಂದರೆ DVG ಅವರ ಜೀವನ ಧರ್ಮ ಯೋಗ. ಕೊನೆಯ 2-3 ತಿಂಗಳುಗಳಲ್ಲಿ ಇದರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇವೆ ಅಲ್ವಾ. DVG ಅವರ ದೃಷ್ಟಿಕೋನದಲ್ಲಿ ಭಗವದ್ಗೀತೆಯ ಅರ್ಥ ಏನು, ಉದ್ದೇಶ ಏನು, ಜೀವನವನ್ನ ನಡೆಸಲು ಬೇಕಾಗುವ ಸಾಮಗ್ರಿ ಭಗವದ್ಗೀತೆಯಲ್ಲಿ ಇದೆ, ದಿನನಿತ್ಯದ ಆಗುಹೋಗುಗಳಿಗೆ ಉಪಯೋಗವಾಗುವ ಅಂಶ, ಜೀವನ ಪಾಠ ಭಗವದ್ಗೀತೆಯಲ್ಲಿ ಅಡಗಿದೆ ಅನ್ನೋದನ್ನ DVG ಅವರು ಹೇಳ್ತಾ ಹೋಗ್ತಾರೆ. ಡಾಸೈನ್ ಟಾಕ್ಸ್ 18, 14, 12 ಅವುಗಳಲ್ಲಿ ಅದರ ಬಗ್ಗೆ ತಾವು ವಿಶ್ಲೇಷಣೆಯನ್ನ ಕಾಣಬಹುದು. ಇನ್ನ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಿದ ಅರವಿಂದರು ಮತ್ತು ತಿಲಕರು ಇಬ್ಬರೂ ಸಹ ಭಗವದ್ಗೀತೆಯನ್ನ ಅವರವರ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ. ತಿಲಕರು ಕರ್ಮಯೋಗ ಅಂದರು. ಯಾಕೆ? ಆಗಿನ ಸಂದರ್ಭದಲ್ಲಿ ಕರ್ಮ ಅಂದರೆ ನಮ್ಮ ಮಾಡುವ ಕೆಲಸ ಮತ್ತು ಜವಾಬ್ದಾರಿ ತುಂಬಾ ಮುಖ್ಯವಾಗಿತ್ತು. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಭಾರತವನ್ನ ಎಚ್ಚರಿಸಬೇಕಾಗಿತ್ತು. ಅದಕ್ಕೆ ತಿಲಕರು ಅದನ್ನು ಕರ್ಮಯೋಗಕ್ಕೆ ಸ್ವಲ್ಪ ಎಂಫಸಿಸ್ ಮಾಡಿ ಭಗವದ್ಗೀತೆಯನ್ನ ವಿಶ್ಲೇಷಣೆ ಮಾಡಿದ್ರು, ಅನುವಾದ ಮಾಡಿದ್ರು. ಅರವಿಂದರು ತಮ್ಮ ಇಂಟಿಗ್ರಲ್ ಯೋಗ, ಅದು ಸ್ವಲ್ಪ ಆಳವಾಗ್ತಾ ಹೋಗುತ್ತೆ. ಮನುಷ್ಯ ಸ್ವಂತದ ಮಟ್ಟದಲ್ಲಿ ಮೇರು ಪ್ರಜ್ಞಾವಸ್ಥೆಯನ್ನು ಮುಟ್ಟಬೇಕಂದ್ರೆ ಹೇಗೆ ಅನ್ನುವುದರ ಮೂಲಕ ಭಗವದ್ಗೀತೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಹೇಳಿದ್ರು. ಅವರ ಅತ್ಯಂತ ಪ್ರಖ್ಯಾತ ಕೃತಿಗಳಲ್ಲಿ ದ ಲೈಫ್ ಡಿವೈನ್ ಅಥವಾ ಸಿಂಥಸಿಸ್ ಯೋಗದಲ್ಲಿ ಅದನ್ನು ಕಾಣಬಹುದು. ಮುಂದೆ ಅದರ ಬಗ್ಗೆನೂ ಮಾತನಾಡೋಣ. ಇನ್ನು ಬಹುತೇಕ ಜನ ಭಗವದ್ಗೀತೆಯನ್ನ ಭಕ್ತಿಯ ರೂಪದಲ್ಲಿ ಕಂಡರು. ಭಕ್ತಿ ಪಂಥ ಅಂದರೆ ಚೈತನ್ಯ ಮಹಾಪ್ರಭು, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದಾಸ ಪರಂಪರೆ, ಅಲ್ಲೆಲ್ಲ ಭಗವದ್ಗೀತೆಯನ್ನ ಭಕ್ತಿ ಕೇಂದ್ರಿತವಾಗಿ ಕಾಣ್ತಾ ಹೋದ್ರು. ಭಕ್ತಿ ಕೇಂದ್ರಿತ ಅಂದರೆ ಸಮೂಹದಲ್ಲಿ ಸೇರೋದು, ಭಜನೆ ಮಾಡೋದು, ನರ್ತನ ಮಾಡೋದು, ಪ್ರಸಾದ ಹಂಚಿಕೊಳ್ಳೋದು, ಇವೆಲ್ಲ ಅಂಶಗಳು ಸೇರಿದ್ವು. ಇವು ಭಗವದ್ಗೀತೆಯ ವಿವಿಧ ಮಜಲುಗಳು ಅಷ್ಟೇ. ಇಲ್ಲಿ ನಮ್ಮ ಪ್ರಯತ್ನ ಭಗವದ್ಗೀತೆ ಹೇಗೆ ಅಂದರೆ ನಮ್ಮ ಮನುಷ್ಯನ ಆಳ ಮತ್ತು ಅಗಲವನ್ನ ಅರಿತುಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಪರಾಮರ್ಶೆ ಮಾಡೋದು. ಮನುಷ್ಯ ತನ್ನ ಮನಸ್ಸನ್ನು ತಾನೇ ಅರಿತುಕೊಂಡಾಗ ಪ್ರಜ್ಞೆ ಎಚ್ಚರವಾಗ್ತಾ ಹೋಗುತ್ತೆ. ಜಾಗೃತ ಸ್ಥಿತಿಯನ್ನು ನಾವು ತಲುಪ್ತೀವಿ, ಆ್ಯಂಡ್ ಹೈಯರ್ ಸ್ಟೇಟ್ ಆಫ್ ಅವೇರ್ನೆಸ್. ಆಗ ತನ್ನ ಸಮಸ್ಯೆಯನ್ನ ತಾನೇ ಪರಿಹರಿಸಿಕೊಳ್ಳೋ ಸಾಧ್ಯತೆ ಮನುಷ್ಯನಿಗೆ ಸಿದ್ಧಿಯಾಗತ್ತೆ. ಅದರಿಂದ ಭಗವದ್ಗೀತೆ ಈಸ್ ಎನ್ ಎಪಿಕ್ ಆಫ್ ಹ್ಯೂಮನ್ ವಲ್ನರಬಿಲಿಟೀಸ್ ಆ್ಯಂಡ್ ಸ್ಟ್ರೆಂತ್ಸ್. ಮನುಷ್ಯನ ಮನಸ್ಸಿನ ಶಕ್ತಿ, ದೌರ್ಬಲ್ಯ ಮತ್ತು ಎಲ್ಲ ಸಾಧ್ಯತೆಗಳ ಅನಾವರಣ ಭಗವದ್ಗೀತೆ. ಅದರಿಂದ ಅದು ಆರಂಭವಾಗುವುದೇ ಧೃತರಾಷ್ಟ್ರನ ಪ್ರಶ್ನೆಯಿಂದ. ಧೃತರಾಷ್ಟ್ರ ಉವಾಚ. ಯಾಕೆ ವೇದವ್ಯಾಸರು ಗೀತೆಯ ಮೊದಲ ಶ್ಲೋಕವನ್ನ ಧೃತರಾಷ್ಟ್ರನ ಬಾಯಲ್ಲಿ ಹೇಳಿಸಿದ್ದಾರೆ? ಇಲ್ಲೇ ನಮಗೆ ವ್ಯಾಸರ
ಮನಸ್ಸಿನ ಪ್ರಕೃತಿಯ ಆಳವಾದ ಅರಿವು ಸರ್ಫೇಸ್ ಆಗ್ತಾ ಅನುಭವಕ್ಕೆ ಬರ್ತಾ ಹೋಗುತ್ತೆ. ನಮಗೆ ಧೃತರಾಷ್ಟ್ರ ಅಂದರೆ ನೆನಪಾಗೋದೇನು? ತಕ್ಷಣ ಏನು ನೆನಪಿಗೆ ಬರುತ್ತೆ, ಕಣ್ಮುಂದೆ ಬರುತ್ತೆ ಹೇಳಿ? DD1 ಸೀರಿಯಲ್ನಲ್ಲಿ ಒಬ್ಬ ಕುರುಡ ಅಂಧ ವ್ಯಕ್ತಿಯ ಪಾತ್ರ ನಮ್ಮೆಲ್ಲರಿಗೂ ನೆನಪಿಗೆ ಬರುತ್ತೆ ಅಲ್ವಾ? ಇಲ್ಲಿ ದೈಹಿಕ ಕುರುಡತನ ಮುಖ್ಯವಲ್ಲ, ದೈಹಿಕ ಅಂಧಕಾರ ಮುಖ್ಯವಲ್ಲ. ವ್ಯಾಸರ ದೃಷ್ಟಿಯಲ್ಲಿ ನಾವೆಲ್ಲರೂ ನಾನು ಅನ್ನುವ ಅಹಂಕಾರದ ಕುರುಡರು. ಎ ಬ್ಲೈಂಡ್ನೆಸ್ ಬಿಕಾಸ್ ಆಫ್ ಈಗೋ. ಅಹಂಕಾರ ಅನ್ನೋ ಕತ್ತಲಲ್ಲಿ ನಮ್ಮನ್ನ ನಾವೇ ಕಳೆದುಕೊಂಡವರು. ಮಾಡರ್ನ್ ಮ್ಯಾನ್ ಹ್ಯಾಸ್ ಲಾಸ್ಟ್ ಹಿಸ್ ಸೌಲ್. ಇವತ್ತು ನಮ್ಮನ್ನು ನಾವು ಕಳೆದುಕೊಂಡು ಅನ್ಯರಲ್ಲಿ ಮತ್ತು ಅನ್ಯ ವಸ್ತುಗಳಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳಕ್ಕೆ, ನಮ್ಮ ಜೀವನದ ಅರ್ಥವನ್ನು ಅರಿತುಕೊಳ್ಳಕ್ಕೆ ತವಕಿಸ್ತಾ ಇದ್ದೀವಿ. ಈ ನಾವು ನಮ್ಮನ್ನೇ ಕಳೆದುಕೊಂಡು ವಸ್ತುಗಳಲ್ಲಿ, ಪರವ್ಯಕ್ತಿಗಳಲ್ಲಿ ನಮ್ಮನ್ನ ಹುಡುಕುತ್ತಿರುವ ನಾವು ವ್ಯಾಸರ ಭಗವದ್ಗೀತೆಯ ಸಬ್ಜೆಕ್ಟ್. ಆ ನಮ್ಮ ಮನಸ್ಸಿನ ತುಮುಲಗಳು, ಹೋರಾಟಗಳು ಮತ್ತೆ ಸಮನ್ವಯದ ಸಾಧ್ಯತೆಗಳು, ಹೌ ಟು ರಿಕನ್ಸೈಲ್ ವಿತ್ ಆಲ್ ದಿಸ್ ಡೈಲೆಮಾಸ್, ಅದೆಲ್ಲವೂ ವ್ಯಾಸರ ಭಗವದ್ಗೀತೆ ಎನ್ನುವ ಅದ್ಭುತ ಕೃತಿಯ ವಿಷಯ. ಏನ್ ಕೇಳ್ತಾನೆ ಧೃತರಾಷ್ಟ್ರ? ಧೃತರಾಷ್ಟ್ರ ಉವಾಚ ಅಂತ ಆರಂಭ ಆಗೋ ಭಗವದ್ಗೀತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ. ಮೊಟ್ಟ ಮೊದಲ ಶ್ಲೋಕ ಧರ್ಮಕ್ಷೇತ್ರೇ, ಧರ್ಮ ನಿರ್ಧರಿತವಾಗುವ ಕ್ಷೇತ್ರವೇ ಧರ್ಮಕ್ಷೇತ್ರ. ಧೃತರಾಷ್ಟ್ರ ತನ್ನ ಸಹಚರ ಸಂಜಯನನ್ನ ಕೇಳೋದು ಅಂದರೆ, ಸಂಜಯನಿಗೆ ಒಂದು ದಿವ್ಯ ದೃಷ್ಟಿ ಅನ್ನೋದಿರುತ್ತೆ. ತಾನು ಇಲ್ಲೇ ಕುತ್ಕೊಂಡು ದೂರದಲ್ಲಿ ಯುದ್ಧ ಭೂಮಿಯಲ್ಲಿ ನಡೆಯುವ ಘಟನೆಗಳನ್ನು ಕಾಣುವ ಶಕ್ತಿ ಸಂಜಯನಿಗೆ ಇರುತ್ತೆ. ಆ ಶಕ್ತಿಯ ಮೂಲಕ ಧೃತರಾಷ್ಟ್ರ ನನಗೆ ಭಗವದ್ಗೀತೆಯದು ಲೈವ್ ಕಾಮೆಂಟ್ರಿ ಕೊಡು ಅಂತ ಕೇಳಿದಾನೆ. ಅದು ಫಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಧರ್ಮ ನಿರ್ಧರಿತವಾಗುವ ಕ್ಷೇತ್ರ ಧರ್ಮಕ್ಷೇತ್ರ. ಕುರುಕ್ಷೇತ್ರ, ಅದಕ್ಕೇನೆ ಕುರುಕ್ಷೇತ್ರ ಅಂತಲೂ ಅಂತಿದ್ದಾರೆ. ಕುರು ಅಂದ್ರೇನು? ಕೌರವರು ಸೃಷ್ಟಿಸಿದ ಕ್ಷೇತ್ರ. ಅದು ಯುದ್ಧ ಮಾಡಬೇಕಾದ ಸಂದರ್ಭ ಬಂದಿದ್ದು ಕೌರವರ ವಂಚನೆಯಿಂದ ಅಲ್ವಾ? ಅದರಿಂದ ಅದಕ್ಕೆ ಕುರುಕ್ಷೇತ್ರ. ಪಾಂಡವರಿಗೆ ಯುದ್ಧ ಬೇಕಿರಲಿಲ್ಲ. ಅದರಲ್ಲೂ ಕೃಷ್ಣ ಯುದ್ಧವನ್ನು ಅವಾಯ್ಡ್ ಮಾಡಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ದ. ಯಾವಾಗ ಕೌರವರ ವಂಚನೆಯನ್ನ ಸರಿಪಡಿಸಕ್ಕೆ ಯುದ್ಧನೇ ಬೇಕು ಅಂತ ಅವನಿಗೆ ಗೊತ್ತಾಯ್ತೋ, ಯುದ್ಧವನ್ನ ಮಾಡಬೇಕು ಅಂತ ಒಪ್ಕೊಂಡ. ಆದರೆ ಯುದ್ಧದ ಮೂಲ ಕಾರಣ ಕೌರವರ ವಂಚನೆ. ಕೌರವರ ವಂಚನೆ ಇದ್ದರೆ ಇಲ್ಲಿ ಧರ್ಮಕ್ಷೇತ್ರ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ಧರ್ಮ ಮೀನ್ಸ್ ಟ್ರುತ್. ಯಾರು ಸರಿ, ಯಾವುದು ಸತ್ಯ ಅಂತ ನಿರ್ಧರಿತವಾಗುವ ಕ್ಷೇತ್ರದಲ್ಲಿ, ಕುರುಕ್ಷೇತ್ರದಲ್ಲಿ ಸಮವೇತ ಯುಯುತ್ಸವ. ಯುಯುತ್ಸವ ಅಂದರೆ ಯುದ್ಧ ನಡೆಸಕ್ಕೆ ಸಿದ್ಧ ಆಗಿದಾರಲ್ಲ. ಸಮವೇತ ಅಂದರೆ ಅಸೆಂಬಲ್ಡ್, ಜೊತೆಗೆ ಸೇರಿರೋದು, ಗ್ಯಾದರಿಂಗ್. ಅಲ್ಲಿ ಏನಾಗ್ತಿದೆ ಸಂಜಯ ಹೇಳು ನನಗೆ? ಮುಂದಿನ ಸಾಲು ನೋಡಿ. ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಕಿಮಕುರ್ವತ, ಏನ್ ಮಾಡ್ತಿದ್ದಾರೆ? ಯಾರ್ಯಾರು? ಇಲ್ಲಿ ವ್ಯಾಸರ ಮನುಷ್ಯನ ಮನಸ್ಸಿನ ದೌರ್ಬಲ್ಯವನ್ನ ಅರಿಯುವ ಶಕ್ತಿ ನಮಗೆ ಗೋಚರ ಆಗೋದು. ಮಾಮಕಃ, ಧೃತರಾಷ್ಟ್ರ ಏನ್ ಹೇಳ್ತಿದ್ದಾನೆ? ನಮ್ಮವರು. ಯಾರು ನಿಮ್ಮವರು? ಕೌರವರು. ಅವನು ಕೌರವರು ಅಂತ ಹೇಳ್ತಿಲ್ಲ. ಆದ್ರೆ ನೆಕ್ಸ್ಟ್ ಏನಿದೆ? ಪಾಂಡವಶ್ಚೈವ, ಚ ಇವ, ದೋಸ್ ಪಾಂಡವಾಸ್ ಅಂಡ್ ಅವರ್ ಪೀಪಲ್. ಪಾಂಡವರು ಯಾರಪ್ಪ? ತಮ್ಮನ ಮಕ್ಕಳು. ಆದರೂ ಸಹ ಆ ಮಟ್ಟದ ಸಪರೇಷನ್ ಅವನಿಗೆ ಆಗ್ಲೇ ಬಂದ್ಬಿಟ್ಟಿದೆ. ಮಾಮಕಃ, ಕೌರವ, ದುರ್ಯೋಧನ ಮಾಡಬಾರ್ದೆಲ್ಲ ಮಾಡಿದ್ರು ನನ್ನವರು ಅನ್ನುವ ಅಹಂಕಾರ ಎನ್ನುವ ಕತ್ತಲಿನಲ್ಲಿ ಅಂಧವಾಗಿರುವ ಧೃತರಾಷ್ಟ್ರ ಕೇಳ್ತಿದ್ದಾನೆ. ಈಗ ವಿ ಕ್ಯಾನ್ ಕೋರಿಲೇಟ್. ಧೃತರಾಷ್ಟ್ರನ ಬಾಯಲ್ಲಿ ಯಾಕೆ ಮೊದಲೇ ಶ್ಲೋಕ ಹೇಳಿಸಿದ್ರು? ನಾವೆಲ್ಲರೂ ನಾನು ಎನ್ನುವ ಮಾಮಕಃ ಅಂತ ಹೇಗೆ ಧೃತರಾಷ್ಟ್ರ ಹೇಳ್ತಿದ್ದಾನೋ, ಹಾಗೆ ಸ್ವಾರ್ಥ ಎನ್ನುವ ಅಂಧಕಾರದಲ್ಲಿ ಸರಿತಪ್ಪುಗಳ ನಿಷ್ಕರ್ಷೆಯನ್ನ ಕಳೆದುಕೊಂಡ್ಬಿಟ್ಟಿರ್ತೇವೆ. ಯಾವಾಗ ಟ್ರಾಫಿಕ್ ಜಾಸ್ತಿ ಇಲ್ಲದಿದ್ರೂ ಹಿಂದೆ ಎಮರ್ಜೆನ್ಸಿಲಿ ಹೋಗ್ತಿರೋ ಆಂಬ್ಯುಲೆನ್ಸ್ಗೆ ದಾರಿ ಕೊಡಲ್ವೋ ಅಲ್ಲಿ ನಮ್ಮ ಅನುಭವಕ್ಕೆ ಬರೋದು ಸ್ವಾರ್ಥ. ಯಾವಾಗ ಒಂದು ವೃದ್ಧೇನೋ ಅಥವಾ ಗರ್ಭಿಣಿ ಸ್ತ್ರೀ ರೋಡ್ ಕ್ರಾಸ್ ಮಾಡ್ತಿದ್ದಾಗ 20 ಸಲ ಹಾರ್ನ್ ಮಾಡ್ತೀವೋ ಅದು ಧೃತರಾಷ್ಟ್ರನ ರೀತಿ ನಮ್ಮಲ್ಲಿ ಅಡಗಿರುವ ಸ್ವಾರ್ಥ, ಅಂಧಕಾರ. ಯಾಕೆ? ಅಲ್ಲಿ ನಾನು ಅನ್ನೋದು ಬಿಟ್ಟು ಇನ್ಯಾವುದೂ ಫೀಲ್ಡ್ ಆಫ್ ಆ್ಯಕ್ಷನ್ನಲ್ಲಿ ಆಕ್ಟಿವ್ ಇಲ್ಲ. ಅದರಿಂದ ವ್ಯಾಸರು ಮೊಟ್ಟ ಮೊದಲ ಶ್ಲೋಕವನ್ನು ಧೃತರಾಷ್ಟ್ರನ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನಮ್ಮವರು ಮತ್ತು ದೋಸ್ ಪಾಂಡವಾಸ್, ಆ ಪಾಂಡವರು ಏನ್ ಮಾಡ್ತಿದ್ದಾರೆ ಹೇಳು ಸಂಜಯ.
ಎರಡನೇ ಶ್ಲೋಕ. ಸಂಜಯ ಉವಾಚ. ಸಂಜಯ ಹೇಳೋದೇನು? ದೃಷ್ಟ್ವಾತೂ ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ದೃಷ್ಟ್ವಾತೂ ಪಾಂಡವಾನೀಕಂ, ಪಾಂಡವರ ಅನೇಕ ಅಂದರೆ ಸೈನ್ಯದ ಒಂದು ತುಕಟಿಯನ್ನ ದೃಷ್ಟ್ವಾತು ನೋಡಿದ ಕೂಡಲೇ, ಎಲ್ಲಿ? ಯುದ್ಧ ಭೂಮಿಯಲ್ಲಿ ಪಾಂಡವರ ಸೈನ್ಯದ ತುಕಡಿ ಬರ್ತಿರೋದು ನೋಡ್ತಿದ್ದ ಹಾಗೆ, ವ್ಯೂಢಂ ಅಂದ್ರೆ ಯುದ್ಧ ಭೂಮಿಯಲ್ಲಿ ದುರ್ಯೋಧನನು ಏನ್ ಮಾಡ್ದ? ಆಚಾರ್ಯಮುಪಸಂಗಮ್ಯ. ಆಚಾರ್ಯ ಅಂದ್ರೆ ಯಾರು? ಅವ್ರಿಗೆ ಪಾಠ ಹೇಳ್ಕೊಟ್ಟವ್ರು ಯಾರು? ಇಬ್ಬರಿಗೂ ಪಾಠ ಹೇಳ್ಕೊಟ್ಟಿರ್ತಾರೆ, ಸೇಮ್ ಟೀಚರು, ದ್ರೋಣಾಚಾರ್ಯ. ಅವರ ಉಪಸಂಗಮ್ಯ ಹತ್ರ ಓಡೋಗಿ ಹತ್ಕೊಂಡು ರಾಜ ವಚನಮಬ್ರವೀತ್. ನಾವು ಈ ಭಗವದ್ಗೀತೆಗಿಂತ ಮೊದಲು ದುರ್ಯೋಧನನನ್ನ ಏನ್ ಧೈರ್ಯ, ಏನ್ ಸಿಟ್ಟು, ಈ ರೀತಿ ಕಂಡಿರ್ತೀವಿ. ಪಾಂಡವರಿಗೆ ಜನರನ್ನ ಇಂಟ್ರಾಕ್ಟ್ ಮಾಡೋದು, ಗೆಲ್ಲೋದು, ಆ ರೀತಿಯ ಸಾಮರ್ಥ್ಯಗಳು ದುರ್ಯೋಧನನಷ್ಟು ಪ್ರಬಲವಾಗಿ ಇರೋದಿಲ್ಲ. ಯಾವಾಗ ಕೃಷ್ಣ ಆ ಪಾತ್ರವನ್ನ ವಹಿಸಿ ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡಿ ಸೈನ್ಯವನ್ನ ಕಟ್ತಾನೋ, ಅದೊಂದು ಅದ್ಭುತವಾದಂತಹ ಸಂದರ್ಭ. ಎಲ್ಲರನ್ನ ಹೋಗಿ ಕನ್ವಿನ್ಸ್ ಮಾಡೋದು, ಸ್ವಾರ್ಥಕ್ಕೇನೂ ಇಲ್ಲ. ಒಬ್ಬೊಬ್ಬರು ಅವಮಾನ ಮಾಡ್ತಾರೆ, ಒಬ್ಬರು ಏನೇನೋ ವಿಡಂಬನೆ ಮಾಡ್ತಾರೆ, ಅಂದ್ರೂ ಅವರೆಲ್ಲರನ್ನು ಕನ್ವಿನ್ಸ್ ಮಾಡಿ ಯುದ್ಧಕ್ಕೆ ಸಿದ್ಧ ಮಾಡಿ ಸೈನ್ಯವನ್ನ ಕರ್ಕೊಂಡು ಬರ್ತಾನೆ. ದುರ್ಯೋಧನ ಏನು ಅನ್ಕೊಂಡಿರ್ತಾನೆ? ಇವ್ರ ಕೈಯಲ್ಲಿ ಸೈನ್ಯವನ್ನ ಕಟ್ಟಕ್ಕೆ ಸಾಧ್ಯವಿಲ್ಲ ಅಂತ. ಯಾವಾಗಲೂ ರೋಡ್ ಸೈಡ್ ರೌಡಿ ಸಾಮಾನ್ಯ ವ್ಯಕ್ತಿ ತುಂಬ ದುರ್ಬಲ ಅಂತ ಅನ್ಕೊಂಡಿರ್ತಾನೆ. ಯಾವಾಗ ಸಾಮಾನ್ಯ ವ್ಯಕ್ತಿನೂ ಏನು ಅಂತಾನೋ ಅಥವಾ ಒಂದು ಟ್ವೀಟೋ ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ಆ ರೌಡಿಗೆ ತಕ್ಷಣ ಒಂದು ಅಭದ್ರತೆ ಕಾಣಿಸುತ್ತೆ. ಹೊರಗಡೆ ಏನೋ ಜೋರು ಹೊಡಿಬೋದು, ಅಂದ್ರೂ ಇವ್ರ ಕೈಯಲ್ಲೂ ಏನೋ ಒಂದು ಶಕ್ತಿ ಇದೆ, ನನ್ನಷ್ಟು ತೋಳ್ಬಲ ಇಲ್ಲದಿದ್ರು ಇನ್ಯಾವುದೋ ಶಕ್ತಿ ಇರುತ್ತಲ್ಲ, ಆ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಯಾವಾಗ ಕೆಟ್ಟದರ ವಿರುದ್ಧ ಸತ್ಯ, ದ ಟ್ರುತ್, ದ ಅಲ್ಟಿಮೇಟ್ ಟ್ರುತ್ ನಿಂತ್ಕೊಳ್ಳುತ್ತೋ, ಆಗ್ಲೇ ಇವಿಲ್, ಕೆಟ್ಟದಕ್ಕೆ ಒಂದು ರೀತಿಯ ಒಳಗಿನ ದೌರ್ಬಲ್ಯ ಕಾಣಕ್ಕೆ ಆರಂಭ ಆಗತ್ತೆ ಅನ್ನೋದು ವ್ಯಾಸರ ದೃಷ್ಟಿಕೋನ. ನಾವು ಬಹುತೇಕವಾಗಿ ಜೀವನದಲ್ಲಿ ಸತ್ಯಕ್ಕೆ, ನಮ್ಮ ಅಂತರಂಗದ ಸತ್ಯಕ್ಕೆ ನಿಂತ್ಕೊಳ್ಳೋದಿಲ್ಲ. ಯಾರಿಗೋ ಯಾವುದಕ್ಕೋ ಹೆದರ್ಕೊಂಡು ಮಿಷಿನ್ಗಳ ಹಾಗೆ ಅಥವಾ ರೋಬೋಟ್ಗಳ ಹಾಗೆ ಬದುಕಿರ್ತೀವಿ. ಯಾವಾಗ ನಾವು ಎದ್ದು ನಿಂತ್ಕೋತೇವೋ ಆ ಕೆಟ್ಟದು, ಇವಿಲ್ ಫೋರ್ಸ್ಗೆ ಮೊಣಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗತ್ತೆ. ಇಷ್ಟೆಲ್ಲ ಆದ ಮೇಲೂ ಸಹ ದುರ್ಯೋಧನನಲ್ಲಿ ಸೈನ್ಯದ ಸಂಖ್ಯೆ ದೊಡ್ಡದೇ ಇತ್ತು. 11 ಅಕ್ಷೌಹಿಣಿ ಸೈನ್ಯ ದುರ್ಯೋಧನನ ಹತ್ರ ಇತ್ತು. ಆದರೆ ಪಾಂಡವರ ಹತ್ರ ಇದ್ದಿದ್ದು 7 ಅಕ್ಷೌಹಿಣಿ ಸೈನ್ಯ. ಆ ಸೈನ್ಯ, 1 ಅಕ್ಷೌಹಿಣಿ ಅಂದರೆ ಎಷ್ಟು ಅಂದರೆ ಸುಮಾರು 11 ಲಕ್ಷ ಅಂತೆಲ್ಲ, ಅದನ್ನ ಎಷ್ಟೋ ಜನ ಎಷ್ಟೋ ರೀತಿಯಲ್ಲಿ ಹೇಳಿದ್ದಾರೆ. ಅದು ಒಂದು ದೊಡ್ಡ ಸಂಖ್ಯೆ ಅಂತ ತಿಳಿದುಕೊಳ್ಳೋಣ. ಆದರೆ 7 ಯೂನಿಟ್ಸ್ ಆಫ್ ಆರ್ಮಿ ಪಾಂಡವರ ಹತ್ರ ಇದ್ದೆ, ದುರ್ಯೋಧನ ಹತ್ರ 11 ಯೂನಿಟ್ಸ್ ಇತ್ತು. ಆದರೂ ಸಹ ಭಯ ಆಯಿತು. ಯಾಕೆ? ಯಾವಾಗಲೂ ಅಸತ್ಯದ ಶಕ್ತಿಗೆ ಒಳಗಿನ ಭಯ ಇದ್ದೇ ಇರುತ್ತೆ, ಸತ್ಯಕ್ಕೆ ಒಳಗಿನ ಆತ್ಮವಿಶ್ವಾಸ ಇರುತ್ತೆ. ಆದರೆ ನಾವೆಷ್ಟೋ ಜನ ಅದನ್ನು ಬಡ್ದೆಬ್ಬಿಸ್ಕೊಳ್ಳಲ್ಲ, ವಿಚಾರ ನಪುಂಸಕತ್ವದಿಂದ ಬಿದ್ದಿರ್ತೀವಿ. ಯಾವಾಗ ನಾವು ನಮ್ಮ ಅಂತರಂಗದ ಆತ್ಮದ ಸತ್ಯವನ್ನು ಎಚ್ಚರಿಸ್ಕೋತೇವೋ ಅಸತ್ಯಕ್ಕೆ ಭಯ ಕಾಡಲು ಆರಂಭ ಆಗತ್ತೆ ಅನ್ನೋದು ಈ ದೃಷ್ಟ್ವಾತು ಪಾಂಡವಾನೀಕಂ. ಪಾಂಡವರ ಸೈನ್ಯವನ್ನು ನೋಡಿದ ದುರ್ಯೋಧನ ಓಡಿ 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 ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ರಾಜ ಅಂದರೆ ಅವನೇ ದುರ್ಯೋಧನ. ದ್ರೋಣಾಚಾರ್ಯ ಹತ್ರ ಹೋಗ್ಬಿಟ್ಟು ಅಳಕ್ ಶುರು ಮಾಡ್ಬಿಡ್ತಾನೆ. ಅಳೋದು ಅಂದ್ರೇನು? ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಪಶ್ಯೈತಾಂ, ನೋಡಿ ಸಾರ್, ನೋಡಿ. ಪಾಂಡುಪುತ್ರಾಣಾಂ, ಪಾಂಡವರ ಪುತ್ರರು, ಪಾಂಡುವಿನ ಮಕ್ಕಳು ಅಂದರೆ ಪಾಂಡವರು. ಆಚಾರ್ಯ ಮಹತೀಂ ಚಮೂಂ, ಹೆಂಗೆ ಸೈನ್ಯ ತಗೊಂಡ್ಬಂದಿದ್ದಾರೆ ನೋಡ್ರಿ, ಏನು ಸೂಪರ್ ಆಗಿ ತಂದಿದ್ದಾರೆ ನೋಡ್ರಿ ಸೈನ್ಯನ. ಮಹತೀಂ ಅಂದರೆ ಎಷ್ಟು ಅದ್ಭುತವಾಗಿ ಸಿದ್ಧ ಮಾಡಿಕೊಂಡು ಸನ್ನದ್ಧವಾಗಿ ಬಂದ್ಬಿಟ್ಟಿದ್ದಾರೆ ನೋಡ್ರಿ. ವಿಡಂಬನೆ ಇದೆ, ಭಯ ಇದೆ ಅವನ ಪದಗಳಲ್ಲಿ. ವ್ಯೂಢಾಂ ದೃಪದ ಪುತ್ರೇಣ, ಅದ್ರ ಜೊತೆಗೆ ಸೈನ್ಯದಲ್ಲಿ ದೃಪದನ ಮಗನೂ ಸಹ ಇದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ತವ ಶಿಷ್ಯೇಣ ಧೀಮತ. ಧೀಮತ ಅಂದರೆ ಟ್ಯಾಲೆಂಟೆಡ್, ತವ ಅಂದರೆ ನಿಮ್ಮ ಶಿಷ್ಯ, ನಿಮ್ಮ ಫೇವ್ರೇಟ್ ಶಿಷ್ಯರು ಬಂದ್ಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇವನ ಅಳು ಏನಂದ್ರೆ, ಪಾಂಡವರಿಗೆ ಪಾಠ ಹೇಳ್ಕೊಡ್ಬಾರ್ದು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಅಥವಾ ಬೆಸ್ಟ್ ಟೀಚರ್ಸ್ ಇನ್ ಮಹಾಭಾರತ ಅಲ್ವಾ. ಅವರು ಪಾಂಡವರಿಗೆ ಹೇಳ್ಕೊಡ್ಬಾರ್ದು ಅಂತ ಇರುತ್ತೆ ಕೌರವರಿಗೆ. ಆದರೆ ಅವರು ಇಬ್ಬರಿಗೂ ಹೇಳ್ಕೊಟ್ಟಿರ್ತಾರೆ. ಅದರಲ್ಲಿ ಅರ್ಜುನನ್ ಕಂಡ್ರಂತೂ ಸ್ವಲ್ಪ ಜಾಸ್ತಿನೇ ಇಷ್ಟ ಇರುತ್ತಲ್ಲ ದ್ರೋಣಂಗೆ. ಏನೇನೋ ಆಗ್ಬಿಟ್ಟು ದ್ರೋಣ, ಭೀಷ್ಮ ಎಲ್ಲರೂ ಕೌರವ್ರ ಕಡೆ ಸಪೋರ್ಟಿಗೆ ನಿಂತ್ಕೋತಾರೆ. ನೋಡಿ ಸರ್,
ನೀವು ನಮ್ಮ ಜೊತೆ ಇದ್ದರೂ ಸಹ ನಿಮ್ಮ ಕ್ಲೋಸ್ ಶಿಷ್ಯಂದರು ತವ ಶಿಷ್ಯೇಣ ಧೀಮತ, ನಿಮ್ಮ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ವಿರುದ್ಧ ಬಂದ್ಬಿಟ್ಟಿದ್ದಾರೆ. ದೃಪದನ ಮಗ, ಪಾಂಡವರು, ನಿಮ್ಮ ಫೇವ್ರೆಟ್ ಡಿಸೈಪಲ್ ಯಾರು ಅರ್ಜುನ, ಎಲ್ಲರೂ ನಮ್ಮ ವಿರುದ್ಧ ಬಂದಿದ್ದಾರೆ, ಅದಕ್ಕೆ ಹೇಳಿದ್ದು ಪಾಠ ಹೇಳ್ಕೊಡ್ಬೇಡಿ ಅಂತ. ಈಗ ನೋಡಿ ಅವರು ನಿಮ್ಮ ವಿರುದ್ಧನೇ ಹೋರಾಡ್ತಾರೆ ಅಂತ ಅಳ್ತಾ ಇದ್ದಾನೆ. ಇದು ದ್ರೋಣನಿಗೇನು ಗೊತ್ತಿರಲಿಲ್ಲ ಅಂತಲ್ಲ, ಅಂದರೆ ಯುದ್ಧಕ್ಕೆ ಬರ್ತಾರೆ ಪಾಂಡವರು ಅಂದರೆ ತನ್ನ ಫೇವ್ರೆಟ್ ಶಿಷ್ಯನೂ ತನ್ನ ವಿರುದ್ಧ ಯುದ್ಧ ಮಾಡ್ತಾನೆ ಅಂತ ದ್ರೋಣಂಗೂ ಗೊತ್ತು. ದ್ರೋಣ ಈಸ್ ಮಚ್ ಮೋರ್ ಮೆಚೂರ್ ಮತ್ತು ಬ್ಯಾಲೆನ್ಸ್ಡ್. ಅದಕ್ಕೆ ಅವನು ಈ ರೀತಿಯ ಅಳುವು ಭಯಗಳು ಅವನಿಗೆ ಉಂಟಾಗ್ತಿಲ್ಲ. ಅವನಿಗೆ ಅದು ವೃತ್ತಿ, ಅದರಲ್ಲೇ ಅವನು ಮುಂದೆ ಸಾಯ್ತಾನೆ, ಅದೆಲ್ಲರಿಗೂ ಗೊತ್ತು. ಆದರೆ ದುರ್ಯೋಧನನಿಗೆ ಮನಸ್ಸು ಸ್ಥಿಮಿತ ಕಳ್ಕೊಳ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಫಾಲ್ಸ್ ಈಗೋನಲ್ಲಿ ನಾವು ನಂಬಿಕೆಯನ್ನು ಇಡ್ತೇವೋ, ಅಹಂಕಾರ ಅನ್ನುವುದು ಕೇವಲ ಒಂದು ಛಾಯೆ. ಆ ಸ್ವಾರ್ಥ ಅಥವಾ ಅಹಂಕಾರದಲ್ಲಿ ನಾವು ತುಂಬ ಡಿಪೆಂಡೆಂಟ್ ಆದಾಗ ಮನಸ್ಸು ತನ್ನ ಸ್ಥಿಮಿತವನ್ನು ಕಳ್ಕೊಳ್ತಾ ಹೋಗುತ್ತೆ. ಅಲ್ಲಿ ಸುತ್ತಲೂ ಇದ್ದವರೆಲ್ಲ ನೋಡ್ತಿದ್ದಾರೆ, ದುರ್ಯೋಧನ ಏನೇನೆಲ್ಲ ಧೈರ್ಯ ಮಾತಾಡ್ತಿದ್ದವನು ಇವತ್ತು ಅವ್ರ ಗುರುಗಳು, ವೃದ್ಧ ಗುರುಗಳ ಹತ್ರ ಹೋಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತಿದ್ದಾನೆ. ದ್ರೋಣನಿಗೆ ಆ ರೀತಿಯ ಸಮಸ್ಯೆಗಳಿಲ್ಲ, ಅವನ ವೃತ್ತಿ ಅದು. ಭಾರತ ಕ್ರಿಕೆಟ್ ತಂಡಕ್ಕೆ ಜಾನ್ ರೈಟ್ ಕೋಚ್ ಆದಾಗ, ಅವರು ನ್ಯೂಜಿಲೆಂಡಿಂದ ಬಂದವರು, ಅತ್ಯಂತ ಯಶಸ್ವಿ ಕೋಚ್ಗಳಲ್ಲಿ ಒಬ್ಬರು ಜಾನ್ ರೈಟ್. ಅವ್ರ ಮುಂದೆ ಹೋಗಿ ಭಾರತ ಕ್ರಿಕೆಟ್ ತಂಡದ ನಾಯಕ, ನಿಮ್ಮ ದೇಶದವ್ರು ನೋಡಿ ನಮ್ಮ ಜೊತೆ ಆಡಕ್ಕೆ ಬಂದಿದ್ದಾರೆ ಅಂದರೆ ಅದು ಯುದ್ಧ ಭೂಮಿಯ ರೀತಿ, ದ ಟ್ರುತ್ ಆಫ್ ವಾರ್ ಆರ್ ಟ್ರುತ್ ಆಫ್ ಗೇಮ್. ಆದರೆ ದುರ್ಯೋಧನನಿಗೆ ತನ್ನ ಒಳಗೆ ಉಂಟಾಗುತ್ತಿರುವ ಭಯಗಳನ್ನು ಇನ್ನೊಬ್ಬರ ಮೇಲೆ ಹೇರಿಸುವ ತುಡಿತ ಜಾಸ್ತಿ ಆದಾಗ ದ್ರೋಣರ ಹತ್ರ ಹೋಗಿ ಅಳಕ್ಕೆ ಶುರು ಮಾಡ್ತಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಇನ್ನು ಮುಂದೆ 1-2-3 ಶ್ಲೋಕಗಳಲ್ಲಿ ಕೇವಲ ದುರ್ಯೋಧನನ ಅಳು ಇದೆ ಅಷ್ಟೇ. ಅತ್ರ ಶೂರ ಮಹೇಶ್ವಾಸ, ಮಹೇಶ್ವಾಸ ಭಾರಿ ಬಿಲ್ಲುಗಾರರು, ಶೂರರು ಯಾರ್ಯಾರು ಬಂದಿದ್ದಾರೆ? ಭೀಮ, ಅರ್ಜುನ, ಯುಯುಧಾನ, ವಿರಾಟ, ದೃಪದ, ಇವರೆಲ್ಲರೂ ಬಂದ್ಬಿಟ್ಟಿದ್ದಾರೆ. ಅಂತಹ ದೊಡ್ಡ ದೊಡ್ಡ ಫೈಟರ್ಸು ನಮ್ಮ ವಿರುದ್ಧ ಬಂದ್ಬಿಟ್ಟಿದಾರಲ್ಲ ಗುರುಗಳೇ, ಏನು ಮಾಡೋದು? ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಎಕ್ಸಾಮಲ್ಲಿ ಕಾಪಿ ಹೊಡಿಬೇಕು ಅಂತ, ಲ್ಯಾಬ್ ಎಕ್ಸಾಮಲ್ಲೋ ಯಾವುದೋ ಎಕ್ಸಾಮಲ್ಲಿ ಕಾಪಿ ಹೊಡಿಬೇಕು ಅಂತ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸ್ಟ್ರಿಕ್ಟ್ ಇನ್ವಿಜಿಲೇಟರ್ ಬರ್ತಿದ್ದಂಗೆ ನಾವೆಲ್ಲ ಆಳಕ್ಕೆ ಶುರು ಮಾಡ್ತೀವಲ್ಲ, ಅದು ಕ್ವೈಟ್ ಟಿಪಿಕಲ್ ಆಫ್ ದುರ್ಯೋಧನ ಹಿಯರ್. ಇವ್ರು ಸರಿಯಲ್ಲಪ್ಪ, ಈ ಇನ್ವಿಜಿಲೇಟ್ರು ತುಂಬ ಓಡಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ. ಯಾವಾಗ ನಾವು ತಪ್ಪು ದಾರಿಯನ್ನು ಹಿಡಿದಿರ್ತೇವೋ ಅವತ್ತು ನಮಗೆ ಭಯ ಜಾಸ್ತಿ ಆಗುತ್ತೆ. ಟಿಕೆಟ್ ತಗೊಳ್ಳದೆ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಿದ್ರೆ, ಈಗ ಯಾರೇ ಖಾಕಿ ಪ್ಯಾಂಟ್ ಹಾಕ್ಕೊಂಡಿದ್ರು ನಮ್ಗೆ ಅವರು ಚೆಕ್ಕಿಂಗ್ ಹತ್ತಿದ್ರು ಅಂತ ಭಯ ಆಗ್ತಿರುತ್ತೆ. ಅವ್ರ ಪಾಡಿಗೆ ಯಾರೋ ಹತ್ತಿರ್ತಾರೆ, ಯಾರೋ ಇಳಿತಿರ್ತಾರೆ. ಯಾಕೆ? ನಮ್ಮಲ್ಲಿರುವ ಭಯಗಳು ನಮ್ಮ ಭೂತಗಳಾಗ್ಬಿಡುತ್ತವೆ. ಅದು ಇಲ್ಲಿ ದುರ್ಯೋಧನನಿಗೆ ಆಗ್ತಿದೆ. ಮುಂದೆ ದೃಷ್ಟಕೇತುಶ್ಚೇಕಿತಾನಃ ಕಾಶಿ ರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ದೃಷ್ಟಕೇತು ಬಂದಿದ್ದಾನೆ, ಚೇಕಿತಾನ ಬಂದಿದ್ದಾನೆ, ಕಾಶಿಯ ರಾಜ, ಪುರುಜಿತ್, ಕುಂತಿಭೋಜ, ಶೈಭ್ಯ ಎಲ್ಲರೂ ಬಂದ್ಬಿಟ್ಟಿದಾರಲ್ಲಪ್ಪ. ಏನು ಮಾಡಲಿ ಗುರುಗಳೇ, ಏನು ಮಾಡಲಿ? ಸ್ನೇಹಿತರೆ, ಇಲ್ಲಿ ನಾವೇನು ತಿಳ್ಕೋಬೇಕು ಅಂದರೆ, ಮನಸ್ಸು ಯಾವಾಗ ಕೆಟ್ಟ ದಾರಿಯನ್ನು ಹಿಡಿಯುತ್ತೋ ಸಮಸ್ಯೆಗಳನ್ನು ಹುಡುಕ್ತಾ ಹೋಗುತ್ತೆ ಅಲ್ವಾ? ಸ್ವಾರ್ಥದ ದಾರಿಯನ್ನು ಹಿಡಿದ ಮನಸ್ಸು ಜಗತ್ತನ್ನೇ ಒಂದು ಸಮಸ್ಯೆಯನ್ನಾಗಿ ಕಾಣಲು ಆರಂಭ ಆಗುತ್ತೆ. ಅದೇ ಕೃಷ್ಣನಿಗೆ ಮುಂದೆ ಬರುತ್ತಲ್ಲ ಸೆಕೆಂಡ್ ಚಾಪ್ಟರಿಂದ, ನಿಸ್ವಾರ್ಥದ ಹಾದಿಯಲ್ಲಿ ಕೃಷ್ಣ ಇರೋದ್ರಿಂದ ಅವನಿಗೆ ಯುದ್ಧ ರಂಗವೂ ಸಹ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ಟು ರಿಯಲೈಸ್ ದ ಗ್ರೇಟೆಸ್ಟ್ ಸೆಲ್ಫ್ ಆಫ್ ಹಿಸ್ ಓನ್. ಆದರೆ ದುರ್ಯೋಧನನ ದಾರಿ ಸ್ವಾರ್ಥದಲ್ಲಿ, ವಂಚನೆಯಲ್ಲಿ ಇದೆ. ಕೇವಲ ಸ್ವಾರ್ಥ ಅಲ್ಲ, ವಂಚನೆ ಮತ್ತು ಅಹಂಕಾರದಲ್ಲಿ ಗ್ರೌಂಡೆಡ್ ಆಗಿದೆ. ಅದರಿಂದ ಅವನಿಗೆ ಪ್ರತಿಯೊಂದು ಹೊರಗಿನ ಅಂಶವೂ ಈಗ ಶತ್ರುವಿನ ಹಾಗೆ ಕಾಣಲು ಆರಂಭ ಆಗ್ತಾ ಇದೆ. ಇರುವ ಸಂದರ್ಭಗಳೆಲ್ಲವೂ ಸಮಸ್ಯೆಯ ಹಾಗೆ ಕಾಣಲು ಆರಂಭ ಆಗ್ತಿದೆ. ಮೊದಲೇನು ಗೊತ್ತಿರಲ್ವಾ ಇವರೆಲ್ಲ ಯುದ್ಧಕ್ಕೆ ಬರ್ತಾರೆ ಅಂತ? ಇವನ ಹತ್ರ ಏನು ಕಡಿಮೆ ಸೈನ್ಯ ಇದೆಯಾ? ಹಾಗಲ್ಲ. ದಾರಿ ಸರಿ ಇಲ್ಲದಿದ್ದಾಗ ದ್ವಂದ್ವಗಳು ಜಾಸ್ತಿ, ಮನಸ್ಸು ಕ್ಷೋಭೆಗೆ ಒಳಗಾಗಿರುತ್ತೆ. ಕ್ಷೋಭಿತವಾದ ಮನಸ್ಸು ಕಲಹದಲ್ಲಿ, ಒಳಗಡೆಯ ಹೋರಾಟದಲ್ಲಿ ಬಿದ್ದು ನರಳುತ್ತಿರೋ ಮನಸ್ಸಿಗೆ ಜಗತ್ತಿನ ಎಲ್ಲ ಭಾಗಗಳು ಶತ್ರುಗಳೇ. ಅದಕ್ಕೆ ನಮಗೆ ಟ್ರಾಫಿಕ್ಕಲ್ಲಿ ಎಲ್ಲರೂ ಶತ್ರುಗಳೇ. ನಾನೊಬ್ಬನೇ ಸರಿ, ನಾನೇನೋ ಫುಟ್ಪಾತಲ್ಲಿ ಹೋಗ್ತಿರ್ತೀನಿ, ರಾಂಗ್ ಎಂಟ್ರಿಲಿ ಹೋಗ್ತಿರ್ತೀನಿ, ಎಲ್ಲೋ ಪಾರ್ಕ್ ಮಾಡ್ತಿರ್ತೀನಿ, ಅದು ನಡೆಯುತ್ತೆ. ಯಾಕೆ? ನಾನು ಸರಿ, ಜಗತ್ತು ತಪ್ಪು. ನಮ್ಮಲ್ಲೇ ಸ್ವಾರ್ಥ ಎನ್ನುವ ದುರ್ಯೋಧನ ಅಡಗಿದೆ ಅನ್ನೋದು ವ್ಯಾಸರ ಚಿಂತನೆ.
ಆ ನಮ್ಮಲ್ಲಿರುವ ಸ್ವಾರ್ಥ ಎನ್ನುವ ದುರ್ಯೋಧನನಿಗೆ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಬಂದರೂ ಯಾರೋ ನನಗೆ ಮೋಸ ಮಾಡಿದ್ರು, ಆಫೀಸ್ ಪೊಲಿಟಿಕ್ಸ್ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಸವಾಲಿರುತ್ತೆ, ಚೆನ್ನಾಗಿ ಮಾಡಿದ್ರೆ ಯಶಸ್ಸು ಸಿಗತ್ತೆ, ಅದು ಬೇಡ ನಮಗೆ. ಯಾಕೆ? ನಮಗೆ ಕೆಲಸ ಮಾಡದೆ ಸಂಬಳ ಕೊಡ್ತಾ ಇರಬೇಕು, ಹೋಗಬೇಕು 11 ಗಂಟೆಗೆ ಕಾಫಿಗೆ ಹೋಗಬೇಕು, ಮತ್ತು 1 ಗಂಟೆಗೆ ಊಟಕ್ಕೆ ಹೋಗಬೇಕು, 3 ಗಂಟೆಗೆ ಟೀಗೆ ಹೋಗಬೇಕು, 6 ಗಂಟೆಗೆ ಹೊರಡಬೇಕು. ಇಷ್ಟಿದ್ಬಿಟ್ರೆ ಆಫೀಸ್ ನಮಗೆ ತುಂಬ ಒಳ್ಳೆ ಆಫೀಸು. ಕೆಲಸ ಮಾಡು ಅಂದ ತಕ್ಷಣ ಬಾಸ್ ಸರಿ ಇಲ್ಲ, ಅದಲ್ವ ನಾವೆಲ್ಲ ಇರೋ ಪರಿಸ್ಥಿತಿ. ಯಾವಾಗ ಮನಸ್ಸು ವಲ್ನರೇಬಲ್ ಆಗಿರುತ್ತೋ ಜಗತ್ತನ್ನು ನೆಗೆಟಿವ್ ಪರ್ಸ್ಪೆಕ್ಟಿವಲ್ಲಿ, ಋಣಾತ್ಮಕ ದೃಷ್ಟಿಕೋನದಲ್ಲಿ ನೋಡತ್ತೆ ಅನ್ನೋದನ್ನು ವ್ಯಾಸರು ಈ ಶ್ಲೋಕಗಳಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಿದ್ದಾರೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ದ ಗ್ರೀವೆನ್ಸ್ ಆಫ್ ದುರ್ಯೋಧನ ಕಂಟಿನ್ಯೂಸ್. ಧೈರ್ಯಸ್ಥನಾದ ಶೂರನಾದ ಯುಧಾಮನ್ಯುನೂ ಬಂದ್ಬಿಟ್ಟಿದ್ದಾನೆ ಸರ್, ಉತ್ತಮೌಜಾನೂ ಬಂದ್ಬಿಟ್ಟಿದ್ದಾನೆ ಸರ್, ಸೌಭದ್ರ ಬಂದಿದ್ದಾನೆ, ದ್ರೌಪದಿಯ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಎಲ್ಲರೂ ಹೊಡೆದಾಡಕ್ಕೆ ನಿಂತು ಬಿಟ್ಟಿದ್ದಾರೆ ಸರ್. ಏನು ಮಾಡೋದು? ಎಲ್ಲರೂ ನಿಮಗೆ ತುಂಬ ಇಷ್ಟ ಅಲ್ಲ, ನೋಡಿ ನೋಡಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ನೋಡಿ ಸರ್, ಇಷ್ಟು ಜನ ಬಂದಿದ್ದಾರೆ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಯಾಕೆ ಕೊಟ್ಟ? ದ್ರೋಣಾಚಾರ್ಯಗೇನು ಕಾಣಿಸಲ್ವಾ? ಕಾಣಿಸತ್ತೆ, ಆದರೆ ದ್ರೋಣಾಚಾರು ಸರಿನೋ ತಪ್ಪೋ ಅಟ್ಲೀಸ್ಟು ತಮ್ಮ ವೃತ್ತಿ ಧರ್ಮಕ್ಕೆ ಬದ್ಧವಾಗಿದ್ದಾರೆ. ದುರ್ಯೋಧನ ಏನು ನನಗೇನು ಭಯ ಇಲ್ಲ, ನಿಮ್ಮ ಕೈಲಿ ಏನಾಗಲ್ಲ ಅಂತಿದ್ದ ದುರ್ಯೋಧನ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ನಾಯಕ ಮಮ ಸೈನ್ಯಸ್ಯ, ಇವ್ರ ಹತ್ರ ಇಷ್ಟಿದ್ರೆ ನಮ್ಮ ಹತ್ರ ಏನು ಕಡಿಮೆನಾ? ನಮ್ಮ ಹತ್ರ ಏನೇನಿದೆ ಅದ್ರ ಇನ್ಫಾರ್ಮೇಷನ್ನು ಕೊಡ್ತಾ ಹೋಗ್ತೀನಿ. ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ, ಐ ವಿಲ್ ಎನ್ಲಿಸ್ಟ್ ಆಲ್ ದ ಬೆಸ್ಟ್ ಫೈಟರ್ಸ್ ವಿ ಹ್ಯಾವ್. ನಿಮ್ಮ ಶಿಷ್ಯಂದ್ರ ಹತ್ರ ಅಷ್ಟೇ ಅಲ್ಲ ಒಳ್ಳೆ ಸೈನ್ಯ ಇರೋದು, ನನ್ನ ಹತ್ರ ಏನೇನಿದೆ ಹೇಳ್ತಾ ಹೋಗ್ತೀನಿ ನೋಡಿ. ಯಾರು ಕೇಳಿರೋದು? ಯಾರು ಕೇಳಿಲ್ಲ. ಸ್ನೇಹಿತರು, ಇಲ್ಲಿ ಮನುಷ್ಯನ ಮನಸ್ಸಿನ ತುಮುಲಗಳು ಎಷ್ಟು ಅದ್ಭುತವಾಗಿ ಚಿತ್ರಿತವಾಗಿವೆ ನೋಡಿ. ಮೊದಲು ನಾವು ಎಕ್ಸಾಮ್ ಪೇಪರ್ ಸಿಗ್ತಿದ್ದ ಹಾಗೇನೆ ಚೆನ್ನಾಗಿ ಓದಿಲ್ಲ ಅಂದರೆ ಏನು ಮಾಡ್ತೀವಿ? ತಕ್ಷಣ ನನಗೆ ಗೊತ್ತಿರೋ ಕ್ವಶನ್ಸ್ ಇದೆಯಾ ನೋಡ್ತೀವಿ, ಗೊತ್ತಿಲ್ಲದಿರೋ ಕ್ವಶನ್ ಇದ್ಬಿಟ್ರೆ ಅಯ್ಯೋ ಹಿಂಗಾಗೋಯ್ತು, ಓದಕ್ಕೆ ಬಿಡಲಿಲ್ಲ, ಅಮ್ಮನೇನೆ ಅಲ್ಲೋ ಕರ್ಕೊಂಡೋದ್ರು, ಏನೇನೋ ಇರುತ್ತಲ್ಲ, ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರು, ಯಾರೋ ಕಾಲ್ ಮಾಡಿದ್ರು, ಯಾರನ್ನೋ ಬೈಕೋತೀವಿ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇಲ್ಲದೆ ಯಾರನ್ನೋ ಬೈಕೋತೀವಿ ಬೇಗ ಆ ಕ್ವಶನ್ ಪೇಪರ್ ನೋಡಿಕೊಂಡು. ಅಷ್ಟಾಗ್ತಿದ್ದಂಗೆ ಇನ್ನು ಸ್ವಲ್ಪ ಹೊತ್ತಿಗೆ ನಮಗೆ ಒಂದು 20 ನಿಮಿಷ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಯಾಕೆ ಹಿಂಗೆ ಹತ್ಕೊಂಡೆ ಅನಿಸುತ್ತೆ. ಅವಾಗ ನಾನೇನು ಕಡಿಮೆ ಇಲ್ಲ, ಈ ಸಲ ಅಲ್ಲದ್ರೆ ನೆಕ್ಸ್ಟ್ ಸಲ ಎಕ್ಸಾಮ್ ಪಾಸ್ ಮಾಡ್ತೀನಿ. ಎಕ್ಸಾಮ್ ಫೇಲ್ ಆದ್ರೇನು, ಆ ದೊಡ್ಡ ಆ್ಯಕ್ಟ್ರ್ ಫೇಲ್ ಆಗಿಲ್ವಾ, ಈ ದೊಡ್ಡ ಕ್ರಿಕೆಟರ್ ಫೇಲ್ ಆಗಿಲ್ವಾ, ಏನೇನೋ ಉದಾಹರಣೆಗಳು ತಗೋತೀವಿ. ನನ್ನ ಫ್ರೆಂಡ್ಸ್ ಎಲ್ಲ ನನಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡು ಸಾಯ್ಲಿ ಹಿಂಗೆಲ್ಲ ಬೈಕೋತಿರ್ತೀವಿ. ಯಾಕೆ? ನಮಗೆ ನಮ್ಮ ಎಕ್ಸಾಮು, ನಮ್ಮ ಪೇಪರು ಅದ್ರ ಬಗ್ಗೆ ಬಿಟ್ಟು ಇನ್ನೆಲ್ಲದರ ಕಡೆ ಗಮನ ಇದೆ. ದಟ್ ಈಸ್ ದ ಪ್ರಾಬ್ಲಮ್ ಆಫ್ ದುರ್ಯೋಧನ ಇನ್ ಅಸ್. ಒಂದು ಘನತತ್ವಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳದ ಪರಿಸ್ಥಿತಿಯಲ್ಲಿ ಮನಸ್ಸು ಈ ರೀತಿಯ ತುಮಲಗಳಿಗೆ ಒಳಗಾಗ್ತಾ ಹೋಗುತ್ತೆ. ಮೊದಲು ಸಮಸ್ಯೆಗಳನ್ನು ಇರೋದಕ್ಕಿಂತ ದೊಡ್ಡದಾಗಿ ಕಂಡುಬಿಡುತ್ತೆ. ಆಮೇಲೆ ಪ್ಯಾರಾಸಿಂಪಥೆಟಿಕ್ ರೆಸ್ಟೋರೇಷನ್ ಅಂತ ಅದಕ್ಕೆ ಮನಃಶಾಸ್ತ್ರದಲ್ಲಿ ಹೇಳ್ತೀವಿ. ಅಂದರೆ ತಕ್ಷಣ ಯಾವುದೋ ಒಂದು ಭಯವನ್ನು ಉಂಟು ಮಾಡುತ್ತೆ, ಅದಕ್ಕೆ ಸಿಂಪಥೆಟಿಕ್ ಓವರ್ ಡ್ರೈವ್ ಅಂತಾರೆ. ತಕ್ಷಣ ಭಯ ಜಾಸ್ತಿ ಇರುತ್ತೆ, ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಮನಸ್ಸು ಅದ್ರ ಜೊತೆ ರಿಕನ್ಸೈಲ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತಲ್ಲ, ಅದಕ್ಕೆ ಪ್ಯಾರಾಸಿಂಪಥೆಟಿಕ್ ರೆಸ್ಟೋರೇಷನ್ ಅಂತಾರೆ. ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ಮುಂದೆ ಯಾವತ್ತಾದರೂ ಹೇಳೋಣ, ಅಥವಾ ಇಂಟರ್ನೆಟ್ನಲ್ಲಿ ಹುಡುಕಿ ನೋಡಬಹುದು. ಹಾಗೆ ದುರ್ಯೋಧನ ಈಸ್ ನೌ ಕಮಿಂಗ್ ಬ್ಯಾಕ್ ಟು ಹಿಸ್ ವಿಟ್ಸ್, ಈಸ್ ಗೈನಿಂಗ್ ಬ್ಯಾಕ್ ಹಿಸ್ ಲಾಸ್ಟ್ ಕಾಂಪೋಜರ್. ಎಲ್ಲರ ಮುಂದೆ ಹತ್ಬಿಟ್ಟೆ ಅಂತೆಲ್ಲ ಅನಿಸ್ತು. ಅದಕ್ಕೆ ನಮ್ಮ ಹತ್ರ ಏನೇನಿದೆ ಹೇಳ್ತೀನಿ ನೋಡಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ಥತೈವ ಚ. ಭವಾನ್ ಯು, ನೀವು, ಮೊದಲೇವರೇ ನೀವಿದ್ದೀರಾ, ಅಂದರೆ ನಮ್ಮ ಟೀಚರ್ ನೀವಿದ್ದೀರಾ, ಎಲ್ಲರಿಗೂ ಹೇಳ್ಕೊಟ್ಟು ನೀವಿದ್ದೀರಾ. ಭೀಷ್ಮ, ಕೃಪಾ, ಕರ್ಣ ಇವರೆಲ್ಲರೂ ಬೇಕಾದಷ್ಟು ಯುದ್ಧಗಳನ್ನು ಗೆದ್ದು ಅನುಭವ ಇರೋ ಸಮಿತಿಂಜಯ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಮೈಟಿ ಫೈಟರ್ಸ್ ಲೈಕ್ ಯು. ಭೀಷ್ಮ, ಕೃಪಾ ಆ್ಯಂಡ್ ಕರ್ಣ ಇದ್ದಾರೆ ನಮ್ಮಲ್ಲಿ. ಅಷ್ಟೇನಾ? ಅಶ್ವತ್ಥಾಮ, ವಿಕರ್ಣ, ಸೌಮದತ್ತಿ ಅವರೆಲ್ಲರೂ ಇದ್ದಾರೆ ಸರ್. ಇಲ್ಲಿ ದುರ್ಯೋಧನನಿಗೆ ಅನಿಸ್ತು, ಇಷ್ಟೆಲ್ಲ ದ್ರೋಣಾಚಾರ್ಯಗೆ ಅವಮಾನ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಹೆದರ್ಕೊಂಡು ಅವ್ರೇನು ಮಾಡೋಕ್ಕಾಗತ್ತೆ, ನನ್ನ ಮೇಲೆ ಕೋಪ ಮಾಡಿಕೊಂಡು ಅವರು ಯುದ್ಧ ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ ಮುಂದೆ? ಅದಕ್ಕೆ ಏನು ಮಾಡಬೇಕು, ಅವ್ರನ್ನ ಸ್ವಲ್ಪ ಹೊಗಳೋಣ ಅಂದ್ಬಿಟ್ಟು ಫಸ್ಟಲ್ಲೇ ಲಿಸ್ಟ್ಗೆ ಅವ್ರನ್ನ ಸೇರಿಸ್ಬಿಟ್ಟ. ಫೀಲ್ಡ್ ಮಾರ್ಷಲ್ ದ್ರೋಣಾಚಾರ್ಯರೇ, ನೀವಿದ್ದೀರಲ್ಲ, ನೀವಿದ್ದಾಗ ನನಗೇನು ಭಯ,
ಅದನ್ನು ಕೇಳಿಸ್ಕೊತಾ ಇರ್ತಾರೆ ಪಕ್ಕ ಭೀಷ್ಮ ಸಾತ. ಅವರು ಬಿಟ್ಟು ಹೋದ್ರೆ ಭಯ, ಅದಕ್ಕೆ ಸೆಕೆಂಡ್ ಅವ್ರನ್ನೇ ಲಿಸ್ಟಲ್ಲಿ ಹಾಕ್ಬಿಟ್ಟು ಭೀಷ್ಮ. ಇನ್ನು ತನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅಂದರೆ ಕರ್ಣ. ಅವ್ರನ್ನೆಲ್ಲ ಹೊಗಳಕ್ಕೆ ಶುರು ಮಾಡ್ತಾ ಇದ್ದಾನೆ ನಿಧಾನಕ್ಕೆ. ಯಾಕೆ? ಹೊಗಳಿಕೆನ ಮೋಟಿವೇಶನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ದುರ್ಯೋಧನ. 5 ನಿಮಿಷದ ಹಿಂದೆ ತನಗೇ ಆತ್ಮವಿಶ್ವಾಸ ಇರಲಿಲ್ಲ, ಈಗ ಹಿ ಹ್ಯಾಸ್ ರೆಸಾರ್ಟೆಡ್ ಹಿಮ್ಸೆಲ್ಫ್ ಟು ಎ ಫ್ಲಾಟ್ರಿ. ನೆಕ್ಸ್ಟ್ 9ನೇ ಶ್ಲೋಕದಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ನೋಡಿ ಅವನ ಡೈಲೆಮಾಸ್ ಹೇಗಿದೆ. ಮೊದಲು ಆಗತ್ತೆ, ಆಗಲ್ಲ, ಆಗಲ್ಲ, ಆಗತ್ತೆ, ಯುದ್ಧ ಆಗತ್ತೆ ಅಂತಾನೆ ಯುದ್ಧಕ್ಕೆ ಬಂದಿದ್ದಾನೆ. ಆಮೇಲೆ ಆಗಲ್ಲ ಅಂತ ಅನ್ನಿಸ್ತು ಅವ್ರ ಸೈನ್ಯ ನೋಡಿ, ಈಗ ಮತ್ತೆ ಆಗತ್ತೆ. ಅಂದರೆ ಇಲ್ಲಿ ಸ್ವಾರ್ಥಕ್ಕೆ ಕ್ಲಾರಿಟಿ ಕಡಿಮೆ, ಸ್ವಾರ್ಥಕ್ಕೆ ಒಂದು ದೂರದ ಉದ್ದೇಶದ ಕಡೆ ಕನ್ವರ್ಜ್ ಆಗುವ ಸಾಮರ್ಥ್ಯ ಕಡಿಮೆ ಅಂತ ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯ ತುಮುಲಗಳು ಇಡೀ ಮಹಾಭಾರತದಲ್ಲಿ, ಕೇವಲ ಭಗವದ್ಗೀತೆಯಲ್ಲ, ಇಡೀ ಮಹಾಭಾರತದಲ್ಲಿ ಒಂದು ಕಡೆನೂ ಕೃಷ್ಣನಿಗೆ ಬರಲ್ಲ. ಯಾಕೆ? ಅವನಿಗೆ ದೊಡ್ಡದು ಯಾವುದೋ ಒಂದು ಉದ್ದೇಶ ಇದೆ. ದುರ್ಯೋಧನನಿಗೆ ವಂಚನೆ ಮತ್ತು ಸ್ವಾರ್ಥವೇ ಉದ್ದೇಶ. ಅನ್ಯೇಚ ಬಹವಃ ಶೂರಾ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾಹ. ಅನ್ಯೇಚ ಬಹವಃ ಶೂರ, ಎಷ್ಟೊಂದು ಜನ ಶೂರರು ನಮ್ಮಲ್ಲೂ ಇದ್ದಾರೆ ಸರ್, ಏನು ಕಡಿಮೆ ಇಲ್ಲ. ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದ, ಎಲ್ಲ ಥರ ವಾರ್ಫೇರ್ ಟ್ರೈನಿಂಗ್ ಆಗಿರೋರು, ಎಕ್ಸ್ಪೀರಿಯನ್ಸ್ಡ್ ಇಂಡಿವಿಜುವಲ್ಸ್, ಫೈಟರ್ಸ್, ಆರ್ಚರ್ಸ್ ಎಲ್ಲ ನಮ್ಮ ಹತ್ರ ಇದ್ದಾರೆ. ಈಗ ನೋಡಿ ಹೆಂಗೆ ಅವನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗ್ತಿದೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಪರ್ಯಾಪ್ತಿ ಅಂದ್ರೇನು? ಎಂಡ್. ಅಪರ್ಯಾಪ್ತಿ ಅಂದರೆ ದಟ್ ವಿತೌಟ್ ಎನಿ ಎಂಡ್, ಅಂದರೆ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇರೋ ತದಸ್ಮಾಕಂ. ಅಸ್ಮಾಕಂ ಅಂದರೆ ನಮ್ಮ ಬಲ, ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮಾಚಾರ್ಯರಿಂದ ರಕ್ಷಿತವಾಗಿದೆ ನಮ್ಮ ಟೀಮು. ಪರ್ಯಾಪ್ತಂ ತ್ವಿದಮೇ ತೇಷಾಂ, ಅವ್ರದ್ದು ಲಿಮಿಟೆಡ್ ಸೈನ್ಯ, ಲಿಮಿಟೆಡ್ ಕೇಪಬಿಲಿಟಿ. ಯಾಕೆ? ಬಲಂ ಭೀಮಾಭಿರಕ್ಷಿತಂ, ಅವರ ಬಲ ಭೀಮನಿಂದ ರಕ್ಷಿತವಾಗಿದೆ. ಅವ್ರದ್ದು ಲಿಮಿಟೆಡ್ ಪೊಟೆನ್ಷಿಯಲ್ ಇರೋ ಆರ್ಮಿ ಅಥವಾ ಸೈನ್ಯ, ನಮ್ಮದು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇರೋ ಸೈನ್ಯ. ಅದಲ್ಲದೆ ನಮ್ಮದು ಸೈನ್ಯಕ್ಕೆ ಭೀಷ್ಮರ ಭದ್ರ ರಕ್ಷೆ ಇದೆ. ಅವರಿಗೆ ಕೇವಲ ಸಿಟ್ಟುಬುರ್ಕ, ಅಗ್ರೆಸಿವ್ ಭೀಮನ ರಕ್ಷಣೆ ಇದೆ. ಭೀಮ ಇಸ್ ನಾಟ್ ಸ್ಟ್ರಾಟಜಿಕ್ ಥಿಂಕರ್ ಅನ್ನೋದು ದುರ್ಯೋಧನಿಗೂ ಗೊತ್ತು. ಮುಂದೆ ಯಾರು ದುರ್ಯೋಧನನ್ನ ಕೊಲ್ಲೋದು ಎಷ್ಟು ವಿಪರ್ಯಾಸ ಅಲ್ವಾ? ಇಷ್ಟೆಲ್ಲ ಹೇಳ್ತಿದ್ದಾನೆ ದುರ್ಯೋಧನ. ಭೀಮನ ಬಳಿ ಯುಕ್ತಿ ಇಲ್ಲ, ಚಿಂತನಾ ಶಕ್ತಿ ಇಲ್ಲ ಅಂತ. ಆದರೆ ಅವನಿಂದಾನೇ ಹತನಾಗ್ತಾನಲ್ಲ. ಯಾಕೆ? ದ ಒನ್ ಡಿಫರೆನ್ಸ್ ಈಸ್ ಭೀಮ ಲಿಸನ್ಸ್ ಟು ಕೃಷ್ಣ. ಭೀಮ ಏನು ಮಾಡಿದ್ರು ದುರ್ಯೋಧನನ ಹೊಡೆದಾಕಕ್ಕೆ ಸಾಧ್ಯ ಇರಲಿಲ್ಲ. ಅದು ದುರ್ಯೋಧನಂಗೂ ಗೊತ್ತು. ಏನು ಅದ್ಭುತವಾಗಿದೆ ನೋಡಿ ಇಲ್ಲಿ. ಆದರೆ ಭೀಮ ಒಂದೇ ಒಂದು ವೈಶಿಷ್ಟ್ಯತೆ ಏನಂದರೆ, ತನಗೆ ಗೊತ್ತಿಲ್ಲದೆ ಇರೋದನ್ನ ಕೃಷ್ಣನ ಹತ್ರ ಕೇಳಿ ತಿಳ್ಕೊಂಡ. ಕೃಷ್ಣ ಹೇಳ್ದ ಅವನು ತೊಡೆ ಹೊಡಿ ಅಂತ, ಹೊಡೆದ. ದುರ್ಯೋಧನ ಸತ್ ಬಿದ್ದ ಅಷ್ಟೇ. ಅದರಿಂದ ಇಲ್ಲಿ ದುರ್ಯೋಧನ ಹೇಳ್ತಿರೋದು, ನಮ್ಮ ಹತ್ರ ಭೀಷ್ಮರು ಬ್ಯಾಕಿಂಗ್ ಮಾಡ್ತಿರೋ ಸೈನ್ಯ ಇದ್ದರೆ ಅದೇ ಕಾರಣಕ್ಕೆ ಅದು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ನ, ಅನಿಯಮಿತವಾದಂತಹ ಸಾಧ್ಯತೆಗಳನ್ನು ಇಟ್ಕೊಂಡಿದ್ರೆ ಅವರು ಭೀಮನಿಂದ ರಕ್ಷಿತವಾದ ಸೈನ್ಯವನ್ನು ಹೊಂದಿದ್ದಾರೆ. ಅದರ ಪಾಸಿಬಿಲಿಟೀಸ್ ನಮಗೆ ಗೊತ್ತು. ಇಲ್ಲಿ ಯಾಕೆ ಇದು ಮುಖ್ಯವಾದಂತಹ ಸಾಲು ಅಥವಾ ಶ್ಲೋಕ ಆಗುತ್ತೆ ಅಂದರೆ, ವಾರ್ಫೇರಲ್ಲಿ ಎಷ್ಟು ರೀತಿಯ ಸ್ಟ್ರಾಟಜಿಕ್ ಥಿಂಕಿಂಗ್ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಅದರಲ್ಲಿ ಕೃಷ್ಣನ್ ಬಿಟ್ಟರೆ ದುರ್ಯೋಧನನೇ ಮೋಸ್ಟ್ಲಿ ಸೆಕೆಂಡ್ ಇಂಟೆಲಿಜೆಂಟ್ ಇನ್ ಹೋಲ್ ಮಹಾಭಾರತ. ಅದರಿಂದ ಹೇಳ್ತಿರೋದು ಅವ್ರ ಹತ್ರ ಇರೋದು ಲಿಮಿಟೆಡ್ ಪೊಟೆನ್ಷಿಯಲ್, ಅಂದರೆ ಲಿಮಿಟೆಡ್ ಆಪ್ಷನ್ಸ್. ನಮ್ಮ ಹತ್ರ ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ. ಸೊ ದಟ್ ವಿ ಕ್ಯಾನ್ ಔಟ್ಗ್ರೋ ದೇರ್ ಆಪ್ಷನ್ಸ್. ಯಾಕೆ? ಭೀಷ್ಮ ಯುದ್ಧ ಮಾಡಿರೋ ಅಷ್ಟು ಅನುಭವ ಭೀಮಂಗೆ ವಯಸ್ಸಲ್ಲೇ ಆಗಿಲ್ಲ. ಇನ್ನು ನೀವು ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀರಾ, ನೀವು ನಮ್ಮ ಜೊತೆ ಇದ್ದೀರಾ, ಅದರಿಂದ ನಮಗೇನೂ ಭಯ ಇಲ್ಲ ಅಂತ ಈ ಭಗವದ್ಗೀತೆಯ ಆರಂಭದಲ್ಲಿ ಭಯದಿಂದ, ಅಳುಕಿನಿಂದ ಗೋಗರಿತಿದ್ದ ದುರ್ಯೋಧನ ಹೀಗೆ ಹೇಳ್ತಾ ಇದ್ದಾನೆ. ಮುಂದೆ 11ನೇ ಶ್ಲೋಕದಲ್ಲಿ ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ. ಅಯನೇಷು ಯುದ್ಧದಲ್ಲಿ ಎಲ್ಲರೂ, ಸರ್ವೇಷು ಯಥಾಭಾಗಮವಸ್ಥಿತಾಃ, ಇನ್ ವೇರಿಯಡ್ ಫಾರ್ಮ್ಸ್, ವಿವಿಧ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕಾಗಿದೆ. ಯಾಕೆ? ಭೀಷ್ಮಮೇವಾಭಿರಕ್ಷಂತು, ಭೀಷ್ಮನನ್ನ ನಾವೆಲ್ಲ ಸೇರಿ ರಕ್ಷಿಸಬೇಕಾಗಿದೆ. ಭವಂತಃ ಸರ್ವ ಏವ ಹಿ, ತಾವು ದ್ರೋಣಾಚಾರ್ಯರೇ ತಾವು ಮತ್ತು ನಾವೆಲ್ಲರೂ ಸೇರಿ ಭೀಷ್ಮನನ್ನ ರಕ್ಷಿಸಬೇಕು. ಏನಕ್ಕೆ ಹೀಗೆ ಹೇಳ್ತಿದ್ದಾನೆ ಅಂದರೆ, ಈ ಶ್ಲೋಕದ ಭಾವಾರ್ಥ
ನಾವೆಲ್ಲ ಇಷ್ಟು ಜನ ಸಿದ್ಧರಾಗಿದ್ದೀವಲ್ಲ ಯುದ್ಧದಲ್ಲಿ, ನಮ್ಮಲ್ಲೇನು ಶೌರ್ಯದ ಕೊರತೆ ಇಲ್ಲ, ಎಷ್ಟೊಂದು ಜನ ಇದ್ದಾರೆ, ನೀವಿದ್ದೀರಾ. ಆದರೆ ನಾವೆಲ್ಲ ಈಗ ಭೀಷ್ಮನ ಸಪೋರ್ಟ್ಗೆ ನಿಲ್ಲಬೇಕಾಗಿದೆ, ಭೀಷ್ಮನ್ನ ಕಾಪಾಡಬೇಕಾಗಿದೆ. ಅಲ್ಲಿ ಭೀಷ್ಮನನ್ನ ನಾವೆಲ್ಲ ಯುದ್ಧ ರಂಗದಲ್ಲಿ ಕಾಯಬೇಕಾಗಿದೆ ಅಂತ ದುರ್ಯೋಧನ ಹೇಳ್ತಿರೋದು. ಏನಕ್ಕೆ ಕಾಯಬೇಕಾಗಿದೆ? ಭೀಷ್ಮಮೇ ವಾಭಿರಕ್ಷಂತು ಭವಂತ, ತಾವು ಮತ್ತು ನಾವೆಲ್ಲರೂ. ಏನಂದ್ರೆ ಭೀಷ್ಮನಿಗೆ ವಯಸ್ಸಾಗಿದೆ, ಅವ್ರ ಸೈನ್ಯ ಅಷ್ಟು ಚೆನ್ನಾಗಿದೆ, ಪಾಂಡವರ ಸೈನ್ಯ. ನಮ್ಮಲ್ಲಿ ನೀವೆಲ್ಲ ಇದ್ರೂ ಸಹ ನಿಮ್ಮ ಅಂತರಂಗ ಪಾಂಡವರ ಕಡೆನೇ ಇದೆ. ನೀವು ನಿಮ್ಮ ಸ್ಟೂಡೆಂಟು ಅರ್ಜುನನ ವಿರುದ್ಧ ಹೋರಾಡಬೇಕು ಅಂತ ಬೇಸರದಲ್ಲಿದ್ದೀರಾ. ಭೀಷ್ಮನಿಗೂ ಪಾಂಡವರು ತುಂಬಾ ಇಷ್ಟ, ಅದಲ್ಲದೆ ಅವ್ರಿಗೆ ವಯಸ್ಸಾಗಿದೆ. ಇಲ್ಲಿ ದುರ್ಯೋಧನನ ಉದ್ದೇಶ ಇರೋದು ಭೀಷ್ಮನನ್ನ ಸ್ವಲ್ಪ ಮಟ್ಟಿಗೆ ನೋಯಿಸೋದು, ಮನಸ್ಸನ್ನ ಕೆಡಿಸೋದು. ಯಾಕೆ? ವಯಸ್ಸಾಗಿದೆ, ನಿಮ್ಮ ಕೈಯಲ್ಲಿ ಏನಾಗಲ್ಲ ಅಂದ್ರೆ ಒಬ್ಬ ಮನುಷ್ಯ ಕ್ಷೋಭೆಗೆ ಒಳಗಾದಾಗ ಈ ಥರ ಮಾತುಗಳು ಬರಕ್ಕೆ ಶುರುವಾಗತ್ತೆ. ಭೀಷ್ಮನನ್ನ ಒಂದು ರೀತಿ ನಾವೆಲ್ಲ ಸೇರಿ ರಕ್ಷಿಸಬೇಕು. ಯಾರಾದರೂ ಒಬ್ಬ ವ್ಯಕ್ತಿನ ರಕ್ಷಿಸಬೇಕು ಒಂದು ಯುದ್ಧದಲ್ಲಿ ಅಂದರೆ ಆ ವ್ಯಕ್ತಿಗೆ ಯುದ್ಧ ರಂಗದಲ್ಲಿ ತನ್ನನ್ನು ತಾನೇ ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಯುದ್ಧ ಬೈ ಡಿಸೈನ್ ಇಸ್ ದಟ್ ದೇ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಹೋಲ್ ಕಂಟ್ರಿ ಅಂತ ಹೊಡೆದಾಡ್ತಿರ್ತಾರೆ. ಸೈನಿಕ ಯಾವತ್ತೂ ನನಗೆ ರಕ್ಷಣೆ ಕೊಡಿ ಅಂತ ಕೇಳಲ್ಲ. ಯಾವುದಾದ್ರೂ ಸೈನಿಕ ನನಗೆ ಬಾಡಿ ಗಾರ್ಡ್ಸ್ ಕೊಡಿ ಅಂತ ಕೇಳಬೇಕಾ? ಇಲ್ವಲ್ಲ. ಯಾಕೆ? ಸೈನಿಕನ್ಕಿಂತ ದೊಡ್ಡ ರಕ್ಷಕ ಇಲ್ಲ. ಇಲ್ಲಿ ಭೀಷ್ಮನನ್ನ, ವೃದ್ಧ ಭೀಷ್ಮನನ್ನ ನಾವೆಲ್ಲ ಸೇರಿ ರಕ್ಷಿಸಬೇಕು ಅನ್ನೋವಾಗ ಆ ವೃದ್ಧಾಪ್ಯಕ್ಕೆ, ಆ ಮೆಚುರಿಟಿಗೆ, ಪ್ರಬುದ್ಧತೆಗೆ ದುರ್ಯೋಧನ ಮಾಡ್ತಿರೋ ಅವಮಾನ. ಯಾಕೆ ಹಂಗೆ ಮಾಡ್ತಿದ್ದಾನೆ? ಅದ್ರ ಜೊತೆಗೆ ದ್ರೋಣರ್ಗೂ ಅವಮಾನ ಮಾಡ್ದಂಗಾಗತ್ತೆ. ದುರ್ಯೋಧನ ಹಿಂದೆ ಹೇಳಿದ ಹಾಗೆ ಇಂಥದ್ರಲ್ಲೇ ಅವನಿಗೆ ಬುದ್ಧಿಶಕ್ತಿ ಸದೃಢವಾಗ್ಬಿಟ್ಟಿದೆ. ಅದಕ್ಕೆ ಅಯನೇಶು ಚ ಸರ್ವೇಶು ಯಥಾಭಾಗಮವಸ್ಥಿತ, ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಕರೆಕ್ಟಾಗಿ ನಿಂತ್ಕೊಂಡು ಈ ವೃದ್ಧ ಭೀಷ್ಮನನ್ನ ರಕ್ಷಿಸಬೇಕಾಗಿದೆ, ನೀವು ನಾವೆಲ್ಲ ಸೇರಿ. ಎಷ್ಟೊಂದು ಬಾರಿ ನಮಗೆ ಸ್ವಲ್ಪ ಚೆನ್ನಾಗಿ ಯಾವುದೋ ವಿಷಯ ಗೊತ್ತಿರುತ್ತೆ, ನಮ್ಮ ಪರಿಚಯದ ಕಲೀಗ್ ಯಾರೋ ಒಬ್ಬರು ಮ್ಯಾನೇಜರು ವೃದ್ಧರಾಗಿರ್ತಾರೆ, ಅಥವಾ ಪಾಪ ಅವ್ರಿಗೊಂದು 60 ವರ್ಷ ವಯಸ್ಸಾಗಿರುತ್ತೆ, ಅವ್ರ ಕೆಳಗಡೆ ಕೆಲಸ ಮಾಡೋ ವ್ಯಕ್ತಿ ಏನೋ ತಪ್ಪು ಮಾಡಿರ್ತಾರೆ, ಅವ್ರ ಮ್ಯಾನೇಜರು ವೃದ್ಧರಾಗಿರೋದ್ರಿಂದ ಅವ್ರಿಗದನ್ನು ಸಾಲ್ವ್ ಮಾಡೋಕ್ಕಾಗಿರಲ್ಲ, ಗೊತ್ತಿರಲ್ಲ. ನಮಗೆ ಗೊತ್ತಿರುತ್ತೆ, ಆದರೆ ನಾವೇನು ಮಾಡ್ತೀವಿ, ಅವ್ರು ಬಂದು ಕೇಳಿದ್ರೆ ನಿಮ್ಮ ಮ್ಯಾನೇಜರ್ನ ಕೇಳಪ್ಪ, ನಿಮ್ಮ ಡೈರೆಕ್ಟ್ರನ್ನ ಕೇಳು, ಅವರಲ್ವಾ, ಅಂದರೆ ನಮ್ಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತ. ಆದರೆ ಅವ್ರು ಹೇಗಿರ್ತಾರೆ? ಅವ್ರು ನಮ್ಮಷ್ಟು ಇಮ್ಮೆಚ್ಯೂರ್ ಆಗಿ ಆ್ಯಕ್ಟ್ ಮಾಡ್ತಿರಲ್ಲ, ಗಂಭೀರವಾಗಿರ್ತಾರೆ. ಅದು ಮುಂದಿನ ಶ್ಲೋಕಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಅಂದರೆ ಮೆಚ್ಯೂರಿಟಿ, ಪ್ರಬುದ್ಧತೆ ಅನ್ನುವ ಸಮಚಿತ್ತತೆಯನ್ನು ದುರ್ಯೋಧನ ಇಲ್ಲಿ ದೌರ್ಬಲ್ಯದ ರೀತಿ ಆಡ್ಕೋತಿದ್ದಾನೆ. ಇಷ್ಟೆಲ್ಲ ಅಳತಿದಾಗೂ ಭೀಷ್ಮ ಪಕ್ಕ ನಿಂತ್ಕೊಂಡು ಕೇಳಿಸ್ಕೊಂಡು ನೋಡೋದು ಮಾಡ್ತಿದ್ರೆ ಭೀಷ್ಮನನ್ನು ನೋಯಿಸ್ಬೇಕು ಅನ್ನಿಸ್ತು. ಹಾಗಾಗಿ ದುರ್ಯೋಧನ ಶುರು ಮಾಡಿಕೊಂಡ ಇಂಥವೆಲ್ಲ. ಇಲ್ಲಿ ಒಂದು ಹೊಸ ಆ್ಯಕ್ಷನ್ ಸ್ಟಾರ್ಟ್ ಆಗತ್ತೆ ನೋಡಿ. ಇಷ್ಟೊತ್ತು ಅಳತಿದ್ದ ದುರ್ಯೋಧನನ್ನ ಸ್ವಲ್ಪನಾದರೂ ಎಚ್ಚರಿಸಬೇಕು ಅಂತ ಅಷ್ಟೊತ್ತು ಸುಮ್ಮನೆ ನಿಂತಿದ್ದ ಭೀಷ್ಮರಿಗೆ ಅನಿಸ್ಬಿಡ್ತು. ತಸ್ಯ ಸಂಜಯನನ್ ಹರ್ಷನ್ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಛೈ ಶಂಖಂ ದದ್ಮೌ ಪ್ರತಾಪವಾನ್. ಆಗ ಇದೆಲ್ಲ ನೋಡ್ತಿದ್ದಾಗ ಭೀಷ್ಮರ್ಗನಿಸ್ತು, ಇವನ್ಗೆ ಹಿಂಗೇ ಮಾತನಾಡಕ್ ಬಿಟ್ರೆ ಸುಮ್ಮನೆ ವಟ ಅಂದ್ಬಿಟ್ಟು ಬೇರೆಯವ್ರನ್ನು ಡಿಮೋಟಿವೇಟ್ ಮಾಡ್ತಾನೆ. ಅದಕ್ಕೇನು ಮಾಡಬೇಕು? ಸನ್ನಯನನ್ ಹರ್ಷಂ, ಅವನ ಸ್ಪಿರಿಟ್ನ, ಮೋಟಿವೇಶನ್ನ ಜಾಸ್ತಿ ಮಾಡಬೇಕು ಅಂತ. ಯಾರು? ಕುರುವೃದ್ಧ. ಕುರುವೃದ್ಧ, ವೃದ್ಧ ಅಂದ್ರೇನು? ತಾತ ಅಂತ ತಿಳ್ಕೊಬೋದು. ಇಲ್ಲಿ ಕುರು ಅಂದರೆ ಕೌರವರು, ಮೊದಲೇ ಶ್ಲೋಕದಲ್ಲೇ ಹೇಳಿದಿವಲ್ವಾ, ಕೌರವರ ತಾತ ಪಿತಾಮಹ. ಯಾರು? ಭೀಷ್ಮ. ಏನು ಮಾಡಿದ್ರು? ಸ್ವಲ್ಪ ಮೋಟಿವೇಟ್ ಮಾಡೋಣ ದುರ್ಯೋಧನನ್ನ ಅಂದ್ಬಿಟ್ಟು ಸಿಂಹನಾದದ ಹಾಗೆ ವಿನದ್ಯೋಚ್ಛೈ, ವಿನದ್ಯ ಉಚ್ಛೈ, ವಿನದ್ಯ ಅಂದರೆ ಮೊಳಗಿಸೋದು, ಊದೋದು, ಉಚ್ಛೈ ಉಚ್ಚ ಕಂಠದಲ್ಲಿ ಜೋರಾಗಿ ವಿತ್ ಎಕ್ಸ್ಟ್ರೀಮ್ ಲೌಡ್ನೆಸ್ ಶಂಖಂ ದದ್ಮೌ, ಶಂಖವನ್ನ ಊದಿದರು. ತಮ್ಮ ಪ್ರತಾಪವನ್ನು, ತಮ್ಮ ಉಸಿರಿನ ಶಕ್ತಿಯನ್ನ ತೋರಿಸುವ, ಪ್ರತಾಪವನ್ನು ತೋರಿಸುವ ಶಂಖವನ್ನ, ಅದಕ್ಕೆ ಪ್ರತಾಪವಾನ್ ಅಂತ ಹೇಳ್ತಿರೋದು, ಶಕ್ತಿಯನ್ನು ತೋರಿಸುವ ಶಂಖವನ್ನ ಸಿಂಹನಾದದ ಹಾಗೆ ಮೊಳಗಿಸಿದರು. ಯಾಕೆ? ದುರ್ಯೋಧನ ಅಳ್ತಾ ಇದ್ದಾನೆ. ಹೀಗೆ ಅಳಕ್ಬಿಟ್ರೆ ಏನೇನೋ ಮಾತನಾಡ್ತಾನೆ. ಏನಕ್ಕೆ ಶಂಖ ಓದ್ಬಿಟ್ರೆ ಏನು ಮೋಟಿವೇಶನ್ ಅಂದರೆ, ಶಂಖ ಓದೋದು ಒಂಥರ ಯುದ್ಧ ಸನ್ನದ್ಧತೆಯ ಸಂಕೇತ. ಅದಕ್ಕೆ ನಾವೆಲ್ಲ ಈ ಮಹಾಭಾರತ ಸೀರಿಯಲ್ದು ಅಡ್ವರ್ಟೈಸ್ಮೆಂಟ್ ಬಂದಾಗೆಲ್ಲ ಆ ಶಂಖದ ಸೌಂಡು ಕೇಳಿಸ್ತಿತ್ತಲ್ಲ, ಅದೊಂಥರ ಪಾಪ್ಯುಲರ್ ಇದು ಅದು. ಆದರೆ ಅದು ಭೀಷ್ಮ ಓದಿದ ಸೌಂಡ್ ಅಲ್ಲ, ಅಲ್ಲಿ ಕೃಷ್ಣ ಓದಿದ ಸೌಂಡ್ ಅದು. ಅಂದರೆ ಕೃಷ್ಣ ಇಸ್ ನೋನ್ ಫಾರ್ ದಟ್ ಪಾಂಚಜನ್ಯ ಅಲ್ವಾ,
ಅವನ ಹತ್ರ ಆ ಪಾಂಚಜನ್ಯ ಇರೋದ್ರಿಂದಾನೇ ಕೃಷ್ಣನ ಪಾತ್ರ ಕಂಪ್ಲೀಟ್ ಆಗತ್ತೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ. ಇಲ್ಲಿ ಭೀಷ್ಮ ಊದ್ತಿರೋದು ಬೇರೆ ಕಾರಣಕ್ಕೆ, ಯುದ್ಧ ಸನ್ನದ್ಧತೆಯನ್ನ ಹೊರಜಗತ್ತಿಗೆ ಪಾಂಡವರಿಗೆ ತೋರಿಸೋದು, ಪಾಂಡವರಿಗೆ ನಾವು ರೆಡಿ ಅಂತ ಇಂಡಿಕೇಟ್ ಮಾಡೋಕ್ಕೆ ಅಂತ ಬೇರೆಯವ್ರಿಗೆ ಗೊತ್ತಾದರೂ ಭೀಷ್ಮನ್ ಮೆಚುರಿಟಿ ಇಲ್ಲಿ ಕಾಣಿಸತ್ ನೋಡಿ. ದುರ್ಯೋಧನ ಸುಮ್ಮನೆ ಇರು, ಹಿಂಗೆಲ್ಲ ಮಾತನಾಡಬೇಡ, ಹಿರಿಯರಿಗೆ ಏನೇನೋ ಬೈಬೋದಿತ್ತು ಹುಚ್ಚುಚ್ಚಾಗಿ, ಎಲ್ಲರೂ ಬೈತಾರಲ್ಲ ಹಾಗೆ ಬೈಲಿಲ್ಲ. ಬೈದ ತಕ್ಷಣ ದುರ್ಯೋಧನ ಈಸ್ ಲೈಕ್ ಹೆಡ್ ಆಫ್ ದ ಆರ್ಮಿ, ಕಿಂಗು, ಅವನ್ಗೆ ಅವಮಾನ ಮಾಡ್ದಂಗೆ ಮಾತಾಡ್ಬಿಟ್ರೆ ಎಲ್ಲರಿಗೂ ಇವರ ಸೇನೆಯಲ್ಲೇ ಸ್ಪ್ಲಿಟ್ ಇದೆ, ವಿಭಜನೆ ಇದೆ ಅಂತ ಯುದ್ಧಕ್ಕಿಂತ ಮೊದಲೇ ಗೊತ್ತಾಗ್ಬಿಟ್ರೆ ಯಾವುದಾದ್ರೂ ಕ್ರಿಕೆಟ್ ಟೀಮು ಕೋಚು ಮತ್ತು ಕ್ಯಾಪ್ಟನ್ನು ಜಗಳ ಆಡ್ತಿದ್ರೆ ಸೋಲೋ ಸಾಧ್ಯತೆಗಳು ಜಾಸ್ತಿ ಅಲ್ವಾ. ಹಿಂದೊಂದು ಬಾರಿ ಅನಿಲ್ ಕುಂಬ್ಳೆ ಭಾರತ ಕ್ರಿಕೆಟ್ ತಂಡದ ಕೋಚ್ ಆದಾಗ ನಾಯಕ ವಿರಾಟ್ ಕೊಹ್ಲಿ ಜೊತೆ ಯಾಕೋ ಮನಸ್ತಾಪ ಆದಾಗ ಒಂಥರ ಟೀಮ್ ಡಿಮೋಟಿವೇಟ್ ಆಗಿತ್ತಲ್ವ. ಹಾಗಾಗೋದು ಬೇಡ, ಮಾತನಾಡಿದ್ರೆ ಸುಮ್ಮನೆ ನಮ್ಮಲ್ಲೇ ಒಂದು ವಿಭಜನೆ ಇರೋದು ಗೊತ್ತಾಗತ್ತೆ. ಅದು ಮೆಚುರಿಟಿಯ ಸಂಕೇತ. ಗಾಡ್ ಫಾದರ್ ಮರಿಯಾ ಪೂಜೋ ಬರೆದಿರೋ ಕಾದಂಬರಿಯಲ್ಲಿ ಅದು ಚಿತ್ರವೂ ಆಗಿದೆ ಅಲ್ವಾ, ಪ್ರಖ್ಯಾತ ಚಿತ್ರ. ಅದರಲ್ಲಿ ಒಂದು ಮಾತು ಬರುತ್ತೆ, ಯಾವುದೇ ಯುದ್ಧ ಭೂಮಿಲಿ ಅಥವಾ ಟಫ್ ನೆಗೋಷಿಯೇಷನ್ಸ್ ಅಲ್ಲಿ ಏನೇ ಇರ್ಬೋದು, ಅದರಲ್ಲಿ ನಮ್ಮಲ್ಲೇ ಎರಡು ವಿಭಜನೆ ಇದೆ ಅನ್ನೋದು ಯಾವತ್ತೂ ಹೊರ ಜಗತ್ತಿಗೆ ನಾವು ತೋರಿಸಬಾರ್ದು ಅಂತ. ಅದು ಬರೋದು ಎಲ್ಲಿಂದ? ಮೆಚುರಿಟಿಯಿಂದ. ಅಲ್ಲಿ ಗಾಡ್ ಫಾದರ್ ಡಾನ್ ಕೊರ್ಲಿಯೋನೆ ಹೇಳ್ತಾನೆ, ಇಲ್ಲಿ ಮೆಚುರಿಟಿ ಇರೋ ಭೀಷ್ಮ ಹೇಳ್ತಾನೆ. ಅಂದರೆ ಮೆಚುರಿಟಿ ನಮ್ಮಲ್ಲೇ ಈ ವಿಭಜನೆಯನ್ನ ತೋರಿಸೋದು ಬೇಡ ಅಂದ್ಬಿಟ್ಟು ಭೀಷ್ಮ ಏನ್ ಮಾಡ್ತಿದ್ದಾನೆ, ಹೊರ ಜಗತ್ತಿಗೆ ನಾವು ರೆಡಿ ಅಂತ ಹೇಳ್ದಂಗೂ ಆಯ್ತು, ನಮ್ಮ ಸೈನ್ಯಕ್ಕೂ ನಾವು ರೆಡಿ ಅಂತ ಹೇಳ್ದಂಗಾಯ್ತು, ಜೊತೆಗೆ ದುರ್ಯೋಧನನನ್ನ ಎಚ್ಚರ ಮಾಡ್ದಂಗೂ ಆಯ್ತು, ಮೋಟಿವೇಟ್ ಮಾಡ್ದಂಗೂ ಆಯ್ತು. ಅದೊಂದು ರೀತಿ ಹೌ ಇಸ್ ದ ಜೋಶ್ ಅನ್ನಂಗೆ, ಅಥವಾ ಗೆಟ್ ರೆಡಿ ಮೈ ಫ್ರೆಂಡ್ಸ್, ಈ ಥರ ಎಲ್ಲ ವಾರ್ ಸಿನಿಮಾಗಳು ನೀವು ನೋಡಿದ್ರೆ ನಮಗೆ ಗೊತ್ತಾಗತ್ತೆ. ಪಾತ್ಸ್ ಆಫ್ ಗ್ಲೋರಿ ಅಥವಾ 12 o'clock ಹೈ, ಈ ರೀತಿಯ ಅದ್ಭುತ ಚಿತ್ರಗಳಲ್ಲಿ ಈ ಭೀಷ್ಮನ ಪಾತ್ರದ ಒಂದು ಛಾಯೆ ಕಾಣಿಸುತ್ತೆ. ಅದರಿಂದ ಶಂಖವನ್ನ ಜೋರಾಗಿ ಊದಿ ತಾವು ರೆಡಿ ಅಂತ ಪಾಂಡವರಿಗೆ ಮತ್ತು ತಮ್ಮ ಸೈನ್ಯಕ್ಕೆ ಭೀಷ್ಮ, ದ ಮೆಚೂರ್ ಭೀಷ್ಮ ಇಂಡಿಕೇಟ್ ಮಾಡಿದ್ರೆ ದುರ್ಯೋಧನನಿಗೆ ಟಕ್ ಅಂತ ಎಚ್ಚರ ಆಯಿತು, ನಾನು ರಾಜ, ಇದು ಯುದ್ಧ ರಂಗ, ನಾನು ಹೇಗಿರಬೇಕು ಅನ್ನೋದು ಗಮನಕ್ಕೆ ಬಂತು. ಹಿ ಕೇಮ್ ಬ್ಯಾಕ್ ಟು ಹಿಸ್ ಮೈಂಡ್ ಅಗೈನ್. ಅಷ್ಟೇ ಅಲ್ಲದೆ ಇನ್ನಷ್ಟು ಮಾತನಾಡಕ್ ಬಿಟ್ರೆ ಹಿಂಗೆ ಮಾತನಾಡ್ತಿರ್ತಾನೆ ಅಷ್ಟೇ, ಇನ್ನೇನು ಇದರಿಂದ ಏನು ಬದಲಾಗಲ್ಲ. ಮೊದಲು ಸೋಲ್ತೀವಿ ಅಂತ ಹೆದರ್ಕೋತಾನೆ, ಆಮೇಲೆ ಗೆಲ್ತೀವಿ ಅಂತ ಆಳ್ತಾನೆ, ಅವೆಲ್ಲ ಬೇಕಾಗಿಲ್ಲ. ಯುದ್ಧ ರಂಗದಲ್ಲಿ ಏನಾಗಬೇಕೋ ಅದು ಹಾಗೆ ಆಗತ್ತೆ, ನಾವು ಫೈಟ್ ಮಾಡಬೇಕು, ಲೆಟ್ ಅಸ್ ಬಿ ರೆಡಿ. ಇಲ್ಲಿ ಇನ್ನೊಂದು ನಮಗೆ ವ್ಯಾಸರ ಪ್ರಬುದ್ಧತೆ ಕಾಣಿಸುತ್ತೆ ಪಾತ್ರವನ್ನ ಸೃಷ್ಟಿ ಮಾಡೋದ್ರಲ್ಲಿ. ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನ ಒಂದು ರೀತಿ ವಿಡಂಬನೆಯಿಂದ ನಾವೆಲ್ಲ ಸೇರಿ ಭೀಷ್ಮನನ್ನ ರಕ್ಷಿಸ್ಬೇಕಪ್ಪ ಅಂತ ಹೇಳಿದಾಗ, ಸ್ನೇಹಿತರೆ ತಮಗೆ ಗೊತ್ತಿರಬಹುದು, ಶಂಖವನ್ನ ಊದಕ್ಕೆ ಉಸಿರು ಜೋರಾಗಿ ಎಳ್ಕೊಂಡು ಪ್ರೆಷರ್ ಹಾಕಿ ಊದಿದ್ರೆ ಸೌಂಡೇ ಆಗಲ್ಲ. ದಟ್ ಈಸ್ ಎ ಆರ್ಟ್. ಒಂದು ರೀತಿ ನಾವು ಶಂಖ ಅಂದರೆ ಜಾತ್ರೆಯಲ್ಲಿ ಮಾರೋ ಪಿ ರೀತಿ ಬಾಯಲ್ಲಿಟ್ಕೊಂಡು ಊದಿದ್ರೆ ಸೌಂಡ್ ಆಗಲ್ಲ. ಅದಕ್ಕೊಂದು ರೀತಿ ಉಸಿರನ್ನ ಜೋರಾಗಿ ಹಿಡಿದು ಊದಲೇಬೇಕು. ಯಾವಾಗ ದುರ್ಯೋಧನ ಭೀಷ್ಮರನ್ನ ನಾವು ಕಾಪಾಡಬೇಕು ಅಂತ ಹೇಳಿದ್ನೋ ಆಗ ಭೀಷ್ಮರು ತಮ್ಮಲ್ಲಿರುವ ಶಕ್ತಿಯನ್ನ ಡಿಸ್ಪ್ಲೇ ಮಾಡಿದ್ರು ಆರ್ಮಿಗೆ. ಐ ಆಮ್ ಸ್ಟಿಲ್ ಸ್ಟ್ರಾಂಗ್ ಆ್ಯಂಡ್ ಕರೇಜಿಯಸ್. ನಿಂತರ ಹೆದರ್ಕೊಂಡಾಡೋ ಪರಿಸ್ಥಿತಿ ಇಲ್ಲ ಅಂದರೆ ಸಿಂಹನಾದ ಆಯ್ತು. ಅದಕ್ಕೆ ಸಿಂಹನಾದ ಆದಾಗ ಏನಾಗತ್ತೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ನೋಡಿ. ತತ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸ್ಯೈ ವಾಭ್ಯಹನ್ಯಂತ ಸಶಬ್ದಸ್ತುಮುಲೋಭವತ್. ತತ ಆಗ ಬೇರೆ ಶಂಖಗಳು, ಬೇರೆಯವ್ರ ಹತ್ರನೂ ಇದ್ವಲ್ಲ ಚಿಕ್ಕ ಚಿಕ್ಕ ಕಮಾಂಡರ್ಗಳ ಹತ್ರ ಶಂಖಗಳು, ಅವೆಲ್ಲ ಮೊಳಗಿದವು. ಅದ್ರ ಜೊತೆಗೆ ಬೇರೆ ಬೇರೆ ರೀತಿ ಸೌಂಡ್ ಇನ್ಸ್ಟ್ರೂಮೆಂಟ್ಸ್, ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಂತಾರಲ್ಲ, ಅವೆಲ್ಲ ಸೌಂಡ್ ಶುರು ಮಾಡಿದ್ವು. ಡೊಳ್ಳುಗಳು, ಭೇರ್ಯಶ್ಚ ಭೇರಿಗಳು, ಪಣವಗಳು, ಆನಕಗಳು ಅಂದ್ರೆ ಮದ್ದಳೆ, ನಗಾರಿ ಆ ರೀತಿ ತಿಳ್ಕೋಬಹುದು. ಗೋಮುಖಾಹ ಅದು ಒಂದು ರೀತಿಯ ಜೋರಾಗಿ ಶಬ್ದ ಮಾಡುವ ಇನ್ಸ್ಟ್ರೂಮೆಂಟು. ಸಹಸ್ಯೈ ವಾಭ್ಯಹನ್ಯಂತ, ಸಹಸಾ ಅಂದ್ರೆ ತತ್ಕ್ಷಣ, ಸಡನ್ಲಿ, ವಾಭ್ಯಹನ್ಯಂತ, ವಾಭ್ಯ ಅಂದ್ರೆ ಇಲ್ಲಿ ಏವ ಅಭ್ಯಹನ್ಯಂತ ಅಂತ ಬಿಡಿಸ್ಕೋಬೇಕು. ಆಗ ಒಮ್ಗೆ ಏನಾಯ್ತು, ಸಡನ್ ಆಗಿ ಶಂಖಗಳು, ಭೇರಿಗಳು, ಪಣವ, ಆನಕ, ಗೋಮುಖಗಳೆಲ್ಲ ಸೇರಿ ಸಶಬ್ದಸ್ತುಮುಲೋಭವತ್, ಜೋರಾದ ಸಪ್ಪಳವನ್ನ ಯುದ್ಧರಂಗದಲ್ಲಿ ಉಂಟು ಮಾಡಿ ಒಂದು ರೀತಿ ತುಮುಲಕ್ಕೆ ಕಾರಣವಾಯಿತು. ಅಂದ್ರೆ ಜೋರಾಗಿ ಸೌಂಡು, ವಾರ್ ಕ್ರೈ ಅಂತಾರಲ್ಲ, ಅದು ಶುರುವಾಯಿತು. ವಿ ಆರ್ ರೆಡಿ, ವಿ ಆರ್ ರೆಡಿ, ಎಸ್ 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 ಅಂತ ಎಲ್ಲರೂ ರೆಡಿ ಆದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ದುರ್ಯೋಧನ ಎಚ್ಚರವಾದ. ಇಲ್ಲಿ ನಾವು ಏನು ಸಾಂಕೇತಿಕ ಅರ್ಥವನ್ನ ಗ್ರಹಿಸಬೇಕು ಅಂದ್ರೆ, ದುರ್ಯೋಧನ ಅನ್ನೋದು
ಈ ಕೆಲವು ಶ್ಲೋಕಗಳಲ್ಲಿ ಭಯದ ಸಂಕೇತವಾಗಿ, ಮನುಷ್ಯನ ಮನಸ್ಸಿನ ಭಯದ ಸಂಕೇತವಾಗಿ ವ್ಯಾಸರು ಚಿತ್ರಿಸಿದ್ದಾರೆ. ಭೀಷ್ಮ ಅಂದರೆ ಮೆಚುರಿಟಿ ಇದ್ದಾಗ ಭಯ ಕಡಿಮೆ. ಸೈಕಲ್ ಓಡ್ಸೋಕ್ಕೆ ಶುರು ಮಾಡೋವಾಗ ಬೀಳ್ತೀನಿ, ರಕ್ತ ಆಗತ್ತೆ, ನಾಳೆ ಸ್ಕೂಲ್ಗೆ ರಜಾ, ಇದೆಲ್ಲ ಭಯ. ಕಲಿತಾಗ ಬೀಳೋ ಸಾಧ್ಯತೆಗಳಿದೆ, ಆದರೆ ಅದನ್ನು ದಾಟಿ ನಾವು ಗಾಡಿ ಓಡಿಸ್ಲೇಬೇಕು, ಸೈಕಲ್ ಓಡಿಸ್ಲೇಬೇಕು, ಕೆಲಸಕ್ಕೋ ಕಾಲೇಜ್ಗೋ ಹೋಗಲೇಬೇಕು ಅನ್ನೋದು ಗೊತ್ತಿದೆ. ದಟ್ ಈಸ್ ಮೆಚುರಿಟಿ, ದಟ್ ಈಸ್ ಭೀಷ್ಮ. ಇಲ್ಲಿ ಅವರು ಜೋರಾಗಿ ಶಂಖವನ್ನು ಊದಿದ್ದು ಸಾಕ್ ಮಾಡು ನಿಂದು, ಈ ದ್ವಂದ್ವಕ್ಕೆ ಇದು ಸಮಯ ಅಲ್ಲ, ನಾವೆಲ್ಲ ರೆಡಿ ಆಗ್ತಿದ್ದೀವಿ ಅಂತ ಇಂಡಿಕೇಟ್ ಮಾಡೋಕ್ಕೆ. ಹೇಗೆ ಎಕ್ಸಾಮ್ ಟೈಮಲ್ಲಿ ಕೊನೆ ಅರ್ಧ ಗಂಟೆ ಏನೆಲ್ಲ ಓದೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ಅದು ಇದು ಅಯ್ಯೋ ಅದು ಮರ್ತೋಗ್ತಿದೆ, ಇದನ್ನು ಕೊಟ್ಬಿಟ್ರೆ ಏನು ಮಾಡೋದು, ಇದನ್ನು ಓದಿದ್ದೀನಿ, ಇದು ಇನ್ನೊಂದು ಸಲ ನೋಡ್ಕೊಂಡ್ಬಿಡ್ತೀನಿ, ಹಿಂಗೆಲ್ಲ ಸುಮ್ಮನೆ ಹೋರಾಡ್ತಿರ್ತೀವಿ. ಆ ಪರಿಶ್ರಮ ಸುಮಾರು 1% 2% ಇಂಪಾರ್ಟೆನ್ಸು ಇರಲ್ಲ. ಮೊದಲೇನು ಓದಿರ್ತೀವೋ ಅದಷ್ಟೇ ಮುಖ್ಯ. ಅದಕ್ಕೆ ಆ ದ್ವಂದ್ವಗಳು ಬೇಡ ಅಂದಾಗ ಏನಾಗುತ್ತೆ, 9 ಗಂಟೆಗೆ ಎಕ್ಸಾಮ್ ಇದ್ದರೆ 8:45 ಟ್ರರ್ ಅಂತ ರಿಂಗ್ ಹೊಡಿತಾರೆ, ಸಾಕು ಮಾಡಿ ನಿಮ್ಮ ದ್ವಂದ್ವಗಳು, ಬಂದು ಕುತ್ಕೊಳ್ಳಿ, ಸಾಕು ಓದಿದ್ದು. ಅದನ್ನು ಭೀಷ್ಮರು ಮಾಡಿದ್ರು. ಇಡೀ ಸೈನ್ಯ ನಾವು ರೆಡಿ ಅಂತು. ನಿನ್ನ ರಗಳಿಗೆ ಯಾರಿಗೆ ಬಿಡುವೋ ಮಂಕುತಿಮ್ಮ ಅಂತ DVG ಅವ್ರು ಹೇಳಿದಾಗೆ, ನೀನು ಅಳೋದು, ನಿಮ್ಮ ಗುರು ದುರ್ಯೋಧನ ನಿನ್ನ ಬಗ್ಗೆ ಪಾಪದ ಮುಖ ಮಾಡೋದು, ನೀನು ಬೇರೆಯವ್ರನ್ನ ಆಡ್ಕೊಳ್ಳೋದು, ಯುದ್ಧಕ್ಕೆ ರೆಡಿ ಆಗಬೇಕಪ್ಪ. ಯುದ್ಧ ಈಸ್ ಅಬೌಟ್ ಟು ಸ್ಟಾರ್ಟ್ ಆ್ಯಂಡ್ ಐ ಆಮ್ ದ ಒನ್ ಹೂ ಈಸ್ ಅಬೌಟ್ ಟು ಇಂಡಿಕೇಟ್ ದ ಬಿಗಿನಿಂಗ್ ಆಫ್ ದ ವಾರ್ ಅಂತ ಕ್ಲಿಯರ್ ಆಗಿ ಭೀಷ್ಮರು ಶಂಖವನ್ನು ಊದಿದರು. ಇಡೀ ಸೈನ್ಯ ಅದಕ್ಕೆ ಮಾರ್ದನಿಯಾಗಿ ಜೋರಾಗಿ ಶಬ್ದ ಮಾಡುತ್ತಾ ತನ್ನ ಸಿದ್ಧತೆಯ ರೆಡಿನೆಸ್ನ ಇಂಡಿಕೇಟ್ ಮಾಡ್ತು. ಈಗ ನೋಡಿ 14th ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಹೀರೋ ಎಂಟ್ರಿ. ಯಾವಾಗೂ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಆಗೋದು ಯಾವಾಗ, ಸ್ವಲ್ಪ ತಾಗಬೇಕು, ಫಸ್ಟ್ ಸೀನಲ್ಲೇ ಬಂದುಬಿಟ್ರೆ ಅದರಲ್ಲಿ ಮಜಾ ಇರಲ್ಲ. ಯಾಕೆ, ಅವಾಗಿನ ವಿಷುವಲ್ಸ್ ಹೊಡೆದಿರ್ತಾರೆ ಸ್ಟಾರ್ಟಿಂಗಲ್ಲಿ ಹೆಸರು ತೋರಿಸ್ದಾಗೆಲ್ಲ. ಸೊ ಹೀರೋ ಬರೋಕ್ಕೆ ಒಂದು 20-30 ಮಿನಿಟ್ಸ್ ಅಥವಾ 15 ನಿಮಿಷನಾದ್ರು ಬೇಕಲ್ವಾ. ಹಾಗೆ ಸ್ವಲ್ಪ ತಾಯಿತು, ಎಲ್ಲ ಬ್ಯಾಕ್ ಡ್ರಾಪ್ ಸೆಟ್ ಆಯಿತು ಕತೆಗೆ. ಈಗ ಹೀರೋ ಎಂಟ್ರಿ. ಯಾರಪ್ಪ ಹೀರೋ ಮಹಾಭಾರತದ್ದು? ಎಸ್ಪೆಷಲಿ ಭಗವದ್ಗೀತೆ ಅಂದರೆ ನಮ್ಗೆ ಯಾರು ನೆನಪು ಬರೋದು? ಆ ಕ್ಯಾರೆಕ್ಟರ್ ಎಂಟ್ರಿ ಕೊಡತ್ತೆ ನೋಡಿ ಇಲ್ಲಿ. ತತಃ ಶ್ವೇತೈರ್ಯಹರ್ಯುಕ್ತೆ ಮಹತಿ ಸ್ಯೈಂಧನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತು. ತಥ ಆಗ ಯಾವಾಗ ಕೌರವ್ರ ಸೈಡಿಂದ ವಿ ಆರ್ ರೆಡಿ ಅಂತ ಇಂಡಿಕೇಶನ್ ಬಂತೋ, ಸಿಕ್ಕಾಪಟ್ಟೆ ಸೌಂಡ್ ಆಯಿತೋ, ಪಾಂಡವ್ರ ಸೈಡು ತೋರಿಸ್ಬೇಕಾಯ್ತು ತಮ್ಮ ರೆಡಿನೆಸ್ನ. ಆಗ ಶ್ವೇತೈ ಹಯೈ ಯುಕ್ತೆ ಅಂತ ನಾವು ಬಿಡಿಸ್ಕೋಬೇಕು. ಶ್ವೇತ ಅಂದ್ರೇನು? ಬಿಳಿ. ಶ್ವೇತವರ್ಣದ ಮೋಡ ಅಂತೀವಲ್ಲ, ಹಾಗೆ ಬಿಳಿಯ ಬಣ್ಣದ ಹಯ ಅಂದ್ರೇನು? ಹಯವದನ. ಗಿರೀಶ್ ಕಾರ್ನಾಡರ ಪ್ರಖ್ಯಾತ ನಾಟಕ ಇದೆಯಲ್ಲ, ಹಯ ಅಂದರೆ ಕುದುರೆಯ ಮುಖ, ಹಯವದನ ಅಂತ. ಇಲ್ಲಿ ಬಿಳಿಯ ಕುದುರೆಗಳು. ಶ್ವೇತೈ ಯಹೈರ್ಯುಕ್ತೆ ಮಹತಿ ಸೈಂಧನೆ ಸ್ಥಿತವು, ದಟ್ ಮ್ಯಾಗ್ನಾನಿಮಸ್ ಚಾರಿಯಟ್. ಸೈಂಧನೆ ಅಂದ್ರೇನು? ರಥದಲ್ಲಿ. ಸೈಂಧನೆ ಅಂದರೆ ರಥ. ರಥದಲ್ಲಿ ದೊಡ್ಡ ರಥ ಇತ್ತು. ಆ ದೊಡ್ಡ ರಥದಲ್ಲಿ ಬಿಳಿಯ ಕುದುರೆಗಳನ್ನು ಕಂಟ್ರೋಲ್ ಮಾಡ್ತಾ ಕೂತಿದ್ದ ದ ಒನ್ ಆ್ಯಂಡ್ ಓನ್ಲಿ ಕೃಷ್ಣ ಎಂಟರ್ಸ್ ದ ಸೀನ್. ಮಾಧವ ಅಂದರೆ ಕೃಷ್ಣ. ಪಾಂಡವಶ್ಚೈವ. ಪಾಂಡವ ಅಂದರೆ ಭಗವದ್ಗೀತೆಯ ಕಾಂಟೆಕ್ಸ್ಟಲ್ಲಿ ಎಲ್ಲರೂ ಪಾಂಡವರೇ, ಅದರಲ್ಲಿ ಪಾಂಡವರು ಮೋಸ್ಟ್ ಪಾಪ್ಯುಲರ್ ಪಾಂಡವ ಅಂದರೆ ಅರ್ಜುನ. ಅದಕ್ಕೆ ಕೃಷ್ಣ ಮತ್ತು ಪಾಂಡವರು ತಮ್ಮ ತಮ್ಮ ಶಂಖವನ್ನು ಫಸ್ಟು ಕೃಷ್ಣ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟು ಅರ್ಜುನ ವೆರಿ ಇಮಿಡಿಯೇಟ್ಲಿ ಅವನ ಜೊತೆ ಸೇರಿಕೊಂಡು ಶಂಖವನ್ನು ಊದ್ದ. ಅಂದರೆ ಈ ಕಡೆ ವಿಲನ್ಗಳು ಯಾರಿಗೋ ತೊಂದರೆ ಕೊಡ್ತಿರ್ತಾರೆ, ಫಸ್ಟ್ ಹೀರೋ ಕಾಣಿಸಲ್ಲ, ಒಂದು ಕಿಕ್ ಕೊಡ್ತಾನೆ, ಆಮೇಲೆ ಮೊದಲು ಶೂ ಕಾಣಿಸುತ್ತೆ, ಅಥವಾ ಹೀರೋದು ಹಿಂದ್ಗಡೆ ಭಾಗ ಕಾಣಿಸುತ್ತೆ, ಅಥವಾ ಕೂದಲು ಕಾಣಿಸುತ್ತೆ, ಅಥವಾ ಅವ್ರು ಹಾಕ್ಕೊಂಡಿರೋ ಕೈಗೇನೋ ಒಂದು ಆಭರಣನೋ, ಅವನ ಕೈಯಲ್ಲಿರೋ ಒಂದು ಆಯುಧದಿಂದ ಹೀರೋ ಹೆಂಗೆ ಎಂಟ್ರಿ ಕೊಡ್ತಾರೋ ಹಾಗೆ ವ್ಯಾಸರು ಕೃಷ್ಣ ಶಂಖವನ್ನು ಊದ್ತಾ ಸೆಂಟ್ರ್ ಸ್ಟೇಜ್ ತಗೊಳ್ಳೋದನ್ನು ಚಿತ್ರಿಸಿದ್ದಾರೆ. ದಿವ್ಯೌ ಶಂಖೌ ಪ್ರದದ್ಮತು. ಪ್ರದದ್ಮತು ಅಂದರೆ ತಾವು ಊದಿದರು. ಯಾವಾಗ ಭೀಷ್ಮರು ತಾವು ರೆಡಿ ಅಂತ ತಮ್ಮ ಸೈನ್ಯದ ಮೂಲಕ ಪಾಂಡವರಿಗೆ ಇಂಡಿಕೇಟ್ ಮಾಡಿದ್ರು, ಪಾಂಡವರ ಕಡೆಯಿಂದ ಕೃಷ್ಣ ವೆರಿ ಇಮಿಡಿಯೇಟ್ಲಿ ಅರ್ಜುನ ತತ್ಕ್ಷಣ ಅಂದರೆ ಅವ್ರು ರೆಡಿ ಇದ್ರು, ಕಾಯ್ತಿದ್ರು, ಓದ್ಬಿಟ್ಟು ತಮ್ಮ ರೆಡಿನೆಸ್ನ ಇಲ್ಲಿ ತೋರಿಸಿದ್ರು. ಇಲ್ಲಿ ಸ್ನೇಹಿತರೆ, ಆಳವಾದ ಸಾಂಕೇತಿಕ ಅರ್ಥವನ್ನು ನಾವು ಈ 14ನೇ ಶ್ಲೋಕದಲ್ಲಿ ಗ್ರಹಿಸಬೇಕು. ರಥ ಅಂದರೆ ದೇಹ, ಕುದುರೆಗಳು ಅದರ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ಹತೋಟಿಗೆ ತರಲು ಬೇಕಾಗಿರುವುದು ಕೃಷ್ಣ ಎನ್ನುವ ಹೈಯರ್ ಕಾನ್ಷಿಯಸ್ನೆಸ್ ಆರ್ ಸೆಲ್ಫ್ ಆಕ್ಚುಲೈಸೇಷನ್ ಪೊಟೆನ್ಷಿಯಲ್. ನಮ್ಮಲ್ಲಿರುವ ಮೇರು ಪ್ರಜ್ಞಾವಸ್ಥೆ ಕೃಷ್ಣ, ಇಚ್ಛಾಶಕ್ತಿ ಕೃಷ್ಣ. ಅದಕ್ಕೆ ಕೃಷ್ಣ ಇಡೀ ಮಹಾಭಾರತದಲ್ಲಿ ಅಳಲ್ಲ,
ಯಾಕೆ? ಇಚ್ಛಾಶಕ್ತಿ ಮನಸ್ಸಿನ ಸದೃಢ ಸಾಧ್ಯತೆಯ ಸಂಕೇತ. ಅದರ ಜೊತೆಗೆ ಪಾಂಡವ ಇದ್ದಾನೆ. ಮನುಷ್ಯನ ಅಹಂಕಾರ, ಮನಸ್ಸು, ದೌರ್ಬಲ್ಯ, ಎಲ್ಲ ರೀತಿಯ ಭಾವನಾತ್ಮಕ ಸಾಧ್ಯತೆಗಳು ಅರ್ಜುನನ ಕಡೆಯಿಂದ ರೆಪ್ರೆಸೆಂಟ್ ಆದರೆ, ಇಚ್ಛಾಶಕ್ತಿ, ಬುದ್ಧಿರ್ಬಲ, ಮೇರು ಪ್ರಜ್ಞಾವಸ್ಥೆ ಕೃಷ್ಣನ ಮೂಲಕ ಸಾಂಕೇತಿಕವಾಗಿ ಚಿತ್ರಿತವಾಗಿದೆ. ದೇಹ ಎನ್ನುವ ರಥದಲ್ಲಿ ಇಂದ್ರಿಯಗಳು ಎನ್ನುವ ಕುದುರೆಗಳನ್ನು ಇಚ್ಛಾಶಕ್ತಿ ಮತ್ತು ಮನಸ್ಸು ಎರಡೂ ಸೇರಿ ಆ ರಥವನ್ನು ನಡೆಸ್ತಿವೆ. ಫಸ್ಟ್ ಯಾವಾಗಲೂ ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಆಕ್ಟಿವ್ ಇದ್ದ ವ್ಯಕ್ತಿ ಸಾಧನೆಯನ್ನು ಮಾಡ್ಬೋದು. ಅದಕ್ಕೆ ಅದು ಮಹತೀ ಸೈಂಧನೆ, ದ ಗ್ರೇಟ್ ಬಾಡಿ ಅಥವಾ ದ ಗ್ರೇಟ್ ಚಾರಿಯಟ್ ಯಾವತ್ತು ಗ್ರೇಟ್ ಆಗತ್ತೆ? ಇಚ್ಛಾಶಕ್ತಿ ಮೊದಲು, ನಂತರ ಭಾವನಾತ್ಮಕ ಅಂಶಗಳು. ಭಾವನೆಗಳು ಬೇಡ ಅಂತಲ್ಲ, ಕೃಷ್ಣ ಪ್ರಜ್ಞೆಯ ನಂತರ ಕೃಷ್ಣನಿಗೆ ಭಾವನೆಗಳು ಇಲ್ಲ ಅಂತಲ್ಲ, ಆದರೆ ಅವನ ಭಾವನೆಗಳು ಹತೋಟಿಯಲ್ಲಿವೆ. ಅದರಿಂದ ಕೃಷ್ಣ ಅನ್ನುವುದು ನಮ್ಮ ಮೇರು ಪ್ರಜ್ಞೆಯ ಸಂಕೇತ. ಅತ್ಯಂತ ಮುಖ್ಯವಾಗಿ ಮೇರು ಪ್ರಜ್ಞೆಗೆ ಬೇಕಿರುವುದು ಇಂದ್ರಿಯಗಳ ಮೇಲೆ ಹತೋಟಿ. ಇಂದ್ರಿಯಗಳನ್ನು ಡೆಸ್ಟ್ರಾಯ್ ಮಾಡೋದ್ರಿಂದ, ನೋವುಂಟು ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಏನಾಗುತ್ತೆ? ಹಿಂದೆಲ್ಲ ಹೇಳಿದೆ ವಿಡಿಯೋಗಳಲ್ಲಿ, ಫ್ರಾಯ್ಡಿಯನ್ ಥಿಯರಿ, ರಿಟರ್ನ್ ಆಫ್ ದ ರಿಪ್ರೆಸ್ಡ್. ಯಾವುದೋ ಇಂದ್ರಿಯ ಕಾಮನೆ ಇದೆ ಅಂದರೆ ಆ ಇಂದ್ರಿಯವನ್ನು ಊನ ಮಾಡೋದು ಅಥವಾ ಮನಸ್ಸನ್ನ ತೀರಾ ಅದನ್ನು ತಪ್ಪು ತಪ್ಪು ಅಂತ ಪಾಂಟಿಫಿಕೇಟ್ ಮಾಡ್ತಾ ಮಾಡ್ತಾ ಮನಸ್ಸು ರಿಪ್ರೆಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಅದ್ಭುತವಾದಂತಹ ದೇಹ ಮತ್ತು ಮನಸ್ಸಿನ ಸಂಕೇತವನ್ನು ವ್ಯಾಸರು ಚಿತ್ರಿಸಿದ್ದಾರೆ. ಆ ಕುದುರೆಗಳು ಇರಲೇಬೇಕು. ಮನುಷ್ಯನಿಗೆ ಇಂದ್ರಿಯಗಳು ಬೇಕೇ ಬೇಕು. ದೇಹ ಅನ್ನುವ ರಥವನ್ನು ಮೂವ್ ಮಾಡೋಕ್ಕೆ ಇಂದ್ರಿಯ ಅನ್ನುವ ಬಿಳಿ ಕುದುರೆಗಳು ಬೇಕೇ ಬೇಕು. ಆದರೆ ಅವುಗಳು ಕೃಷ್ಣ ಎನ್ನುವ ಇಚ್ಛಾಶಕ್ತಿ ಮತ್ತು ಮೇರು ಪ್ರಜ್ಞೆಯ ಹತೋಟಿಯಲ್ಲಿರಬೇಕು. ಅರ್ಜುನ ಓಡಿಸಿದ್ರೆ ರಥ ಸರಿದಾರಿಗೆ ಹೋಗ್ತಿರಲಿಲ್ಲ. ಈ ರೀತಿಯ ಆಳವಾದ ಸಂಕೇತಗಳನ್ನು ಇಡೀ ಭಗವದ್ಗೀತೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದರಿಂದ ಯಾವಾಗ ಅಷ್ಟೊಂದು ಡೈಲೆಮಾಸ್ ಇದ್ದ ಕೌರವರ ಕಡೆಯಿಂದ ಯುದ್ಧ ಸನ್ನದ್ಧತೆ ಶಬ್ದವಾಗಿ ಮೊಳಗಿತೋ, ಪಾಂಡವರು ತಾವು ಏನು ಕಡಿಮೆ ಇಲ್ಲ ಅಂತ ಮೊಳಗಿಸಿದ್ರು. ಅದನ್ನು ಸ್ಟಾರ್ಟ್ ಮಾಡಿದ್ಯಾರು? ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. ಪಾಂಚಜನ್ಯ ಯಾರ್ದು? ಎಲ್ಲರಿಗೂ ಗೊತ್ತು, ನಮ್ಗೆಲ್ಲರಿಗೂ. ಋಷಿಕೇಶನದು. ಋಷಿಕೇಶ ಅಂದರೆ ಕೃಷ್ಣ, ದ ಅಲ್ಟಿಮೇಟ್ ಡಿವೈನ್ ಕಾನ್ಷಿಯಸ್ನೆಸ್ ಅಂದರೆ ಕೃಷ್ಣ ಮೊದಲು ಪಾಂಚಜನ್ಯವನ್ನು ಊದ್ದ. ದೇವದತ್ತಂ ಧನಂಜಯ. ದೇವದತ್ತ ಅಂದರೆ ಅದು ಅರ್ಜುನನ ಶಂಖ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರು ಶಂಖಕ್ಕೆ ಒಂದೊಂದು ಹೆಸರು, ಒಬ್ಬೊಬ್ಬರು ಬಿಲ್ಲಿಗೆ ಒಂದು ಹೆಸರು, ಎಷ್ಟು ಅದ್ಭುತವಾದಂತಹ ಡೀಟೇಲ್ ಇದೆ. ದೇವದತ್ತಂ ಧನಂಜಯ. ಅಷ್ಟಲ್ಲದೆ ಭೀಮ ತನ್ನ ಪೌಂಡ್ರಂ ಎನ್ನುವ ಶಂಖವನ್ನು ಊದಿ ತಾನೂ ರೆಡಿ ಅಂದ. ಯಾವಾಗ ಸೂಪರ್ ಸ್ಟಾರ್ ಕೃಷ್ಣ ತಾನು ರೆಡಿ ಅನ್ನೋ, ಅರ್ಜುನ ಅವನ ಸಬಾರ್ಡಿನೇಟ್ ತಾನೂ ರೆಡಿ ಅಂದ, ಅವ್ರ ಜೊತೆನೇ ಇದ್ದ ಭೀಮ ಪೌಂಡ್ರವನ್ನು, ಅಂದರೆ ಅವರವರ ಶಂಖಗಳು. ಕೃಷ್ಣ ಅಂದರೆ ಪಾಂಚಜನ್ಯ, ಅರ್ಜುನನ ಶಂಖ ದೇವದತ್ತ. ಭೀಮಕರ್ಮ ವೃಕೋದರ. ಉದರ ಅಂದ್ರೇನು? ಲಂಬೋದರ. ಯಾರು? ಗಣೇಶ. ಉದರ ಯಾರಿಗೆ ದೊಡ್ಡದಿರೋದು? ಪಾಂಡವರಲ್ಲಿ ಭೀಮ. ಅಷ್ಟು ಕ್ಲಿಯರ್ ಆಗಿದೆ ನೋಡಿ ಬಿಡಿಸ್ ನೋಡಿದ್ರೆ. ಹಾಗಾಗಿ ವೃಕೋದರ ಭೀಮ ಅವ್ರ ಜೊತೆ ತನ್ನ ಶಂಖ ಪೌಂಡ್ರವನ್ನು ಊದಿ ತಾನೂ ರೆಡಿ ಅಂತ ಇಂಡಿಕೇಟ್ ಮಾಡ್ದ. ಇಲ್ಲಿ ಕೃಷ್ಣನಿಗೆ ಋಷಿಕೇಶ ಅಂತ ಯಾಕಂತಾರೆ? ಋಷಿಕ ಅಂದರೆ ಇಂದ್ರಿಯಗಳು ಅಂತ ಅರ್ಥ ಬರುತ್ತೆ. ಕೇಶ ಅಂದರೆ ರೇ ಆಫ್ ಲೈಟ್ ಅಥವಾ ರೇ ಆಫ್ ಹೋಪ್ ಅಂತಾನು ನಾವು ತಿಳ್ಕೊಬೋದು. ಬೆಳಕಿನ ಕಿರಣ, ಬೆಳಕು. ಇಂದ್ರಿಯಗಳಿಗೆ ಬೆಳಕನ್ನು ಕೊಡುವ ಸದೃಢವಾದ ಮನಸ್ಸು ಕೃಷ್ಣ. ಅದಕ್ಕೆ ಕೃಷ್ಣ ಈಸ್ ಋಷಿಕೇಶ, ದ ಕಂಟ್ರೋಲರ್ ಆಫ್ ಇಂದ್ರಿಯಾಸ್. ಅವನು ಊದುತ್ತಿದ್ದ ಹಾಗೆ ಎಲ್ಲರೂ ಫಾಲೋ ಮಾಡಿದ್ರು. ವೃಕೋದರ ಅಂದರೆ ಉದರ, ಹೊಟ್ಟೆಯಲ್ಲಿ ಬೆಂಕಿಯನ್ನು ಅಡಗಿಸಿಕೊಂಡಿರುವ ಭೀಮ ಅಂತ ಬರುತ್ತೆ. ಏನಪ್ಪ ಹೊಟ್ಟೆಯಲ್ಲಿ ಬೆಂಕಿ ಇದೆ ಅಂದರೆ, ಹಸುವಾದ ಹೊಟ್ಟೆಯಲ್ಲಿ ಬೆಂಕಿ ಇದ್ದಾಗಿದೆ ಅನ್ಸುತ್ತಲ್ಲ. ಯಾಕೆ? ಎಲ್ಲವನ್ನ ಕರಗಿಸೋ ಶಕ್ತಿ ಭೀಮನಲ್ಲಿ ಇದೆ. ಒಳಗಡೆ ತಗೊಂಡಾಗ ಎಷ್ಟು ತಿಂದರೂ ಅವನಿಗೆ ಸಾಕಾಗಲ್ಲ. ಆ ರೀತಿಯ ಜಠರಾಗ್ನಿ ಇರುವ ಅಥವಾ ಉದರಾಗ್ನಿ ಇರುವ ಭೀಮ ತಾನು ತನ್ನ ಪೌಂಡ್ರವನ್ನು ಊದಿ ನಾನು ರೆಡಿ ಹೊಡೆದಾಡಕ್ಕೆ ಅಂತ ಸೂಚಿಸ್ತಾ, ಯಾವಾಗ ಕೃಷ್ಣ ತನ್ನ ಪಾಂಚಜನ್ಯ ಊದಿ ಅರ್ಜುನನಿಗೆ ಕೊಟ್ನೋ, ಭೀಮ ಅದನ್ನು ಫಾಲೋ ಮಾಡ್ದ. ಮುಂದಿನ 3 ಶ್ಲೋಕಗಳಲ್ಲಿ 16ರಿಂದ 18ನೇ ಶ್ಲೋಕಗಳಲ್ಲಿ ಹೆಂಗೆ ಪಾಂಡವರ ಪಡೆ ಯುದ್ಧ ಸನ್ನದ್ಧತೆಯನ್ನ ವ್ಯಕ್ತ ಮಾಡಿಕೊಡ್ತು ಕೌರವರ ಪಡೆಗೆ ಅಂತ ಗೊತ್ತಾಗತ್ತೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ
ನಕುಲಃ ಸಹದೇವಶ್ಚ ಸಘೋಷ ಮಣಿಪುಷ್ಪಕೌ. ಕುಂತಿಪುತ್ರನಾದ ಯುಧಿಷ್ಠಿರ, ಯಾರಪ್ಪ? ಧರ್ಮರಾಯ. ಅವನು ತನ್ನ ಶಂಖ, ಅದರ ಹೆಸರೇನು? ಅನಂತ ವಿಜಯಂ. ಹೀಗೆ ಪಾಂಚಜನ್ಯ ಕೃಷ್ಣನಿಗೆ, ದೇವದತ್ತ ಧನಂಜಯನಿಗೆ, ಪೌಂಡ್ರ ಭೀಮನಿಗೆ ಅನಂತ ವಿಜಯ, ಯುಧಿಷ್ಠಿರನಿಗೆ ಶಂಖ. ಅದರ ಜೊತೆಗೆ ನಕುಲ ಮತ್ತು ಸಹದೇವರು ಸಘೋಷ ಮತ್ತು ಮಣಿಪುಷ್ಪಕಗಳೆಂಬ ತಮ್ಮ 2 ಶಂಖಗಳನ್ನು ಓದಿ ರೆಡಿನೆಸ್ನ ತೋರಿಸಿದ್ರು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಕಾಶಿಯ ರಾಜ ಶಿಖಂಡಿ. ಶಿಖಂಡಿ ಅಂದರೆ ಮುಂದೆ ತಾವೆಲ್ಲರೂ ಮಹಾಭಾರತದ ಕಥೆಯನ್ನು ಕೇಳಿದ್ರೆ ಗೊತ್ತಿರ್ಬೋದು. ಶಿಖಂಡಿ ವಿರುದ್ಧ ನಾ ಯುದ್ಧ ಮಾಡಲ್ಲ ಅಂತ ಭೀಷ್ಮ ಶಸ್ತ್ರತ್ಯಾಗ ಮಾಡಿ ಹೊರಡ್ತಾನೆ, ಅಂದರೆ ಸೋಲೊಪ್ಕೋತಾನೆ. ಅದೇ ಶಿಖಂಡಿ. ಶಿಖಂಡಿ ಅಂದ ಕೂಡಲೇ ನಮ್ಮ ಈಗಿನ ಪ್ರಸ್ತುತ ಜಗತ್ತಿನಲ್ಲಿ ಏನರ್ಥ ಇದೆಯೋ ಅಷ್ಟೇ ಅಲ್ಲ, ದೈಹಿಕವಾಗಿ ತುಂಬಾ ಶಕ್ತಿ ಇದ್ದಂಥ 2 ಲಿಂಗದ 2 ಜೆಂಡರ್ಗಳ ಶಕ್ತಿಯನ್ನು ಒಳಗೊಂಡಂತಹ ಒಬ್ಬ ವ್ಯಕ್ತಿ ಅಂತ ಸ್ಥೂಲವಾಗಿ ತಿಳ್ಕೋಬಹುದು. ಶಿಖಂಡೀಚ ಮಹಾರಥಃ. ಮಹಾರಥ ಅದೊಂದು ರೀತಿ ಯೂನಿಟ್ ಆಫ್ ಪವರ್. ಅತಿರಥ, ಮಹಾರಥ, ಸಮರಥ ಇವೆಲ್ಲ ಇರುತ್ತವೆ ಮಹಾಭಾರತದ ಯುದ್ಧದಲ್ಲಿ. ಅಂದರೆ ಕಾಶಿ ರಾಜ ಶಿಖಂಡಿ ತರಹದ ಮಹಾರಥರು ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ದೃಷ್ಟದ್ಯುಮ್ನ, ವಿರಾಟ ಮತ್ತು ಸಾತ್ಯಕಿಶ್ಚ, ಸಾತ್ಯಕಿಯಂತಹ ಅಪರಾಜಿತಃ, ಸೋಲನ್ನೇ ಅರಿಯದ ಮಹಾಶೂರರು ಪಾಂಡವರ ನಂತರ ಅವರೆಲ್ಲರೂ ತಮ್ಮ ಶಂಖಗಳನ್ನು ಓದಿ ತಾವು ಪಾಂಡವ್ರ ಕಡೆ ಇರೋದನ್ನ ತೋರಿಸಿದ್ರು. ಒಂದು ರೀತಿ ಈ ಅಸೆಂಬ್ಲಿ ವೋಟಿಂಗ್ ಇದ್ದಾಗ ಹೇಗೆ ಯಾರ್ಯಾರ ಕಡೆ ಅಂತ, ಆ ರೀತಿ ಇಲ್ಲಿ ತಾವು ತಮ್ಮ ಪೊಲಾರಿಟಿನ ತೋರಿಸ್ತಾ ಇದ್ದಾರೆ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಈ 3 ಶ್ಲೋಕಗಳಲ್ಲಿ ಭಾರಿ ಏನು ಸಂದೇಶ ಏನು ಅಡಗಿಲ್ಲ. ದ್ರುಪದ, ದ್ರೌಪದೇಯ ಅಂದರೆ ದ್ರೌಪದಿಯ ಮಕ್ಕಳು ಎಲ್ಲರೂ, ಜೊತೆಗೆ ಸುಭದ್ರೆಯ ಮಕ್ಕಳು ಎಲ್ಲರೂ ಸೇರಿ, ಅಂದರೆ ಪಾಂಡವರ ಟೀಮ್ ಎಲ್ಲಾನು ಇನ್ನೇ ರೈಟ್ ಸೀಕ್ವೆನ್ಸ್ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಪೃಥಕ್ ಪೃಥಕ್ ಅಂದರೆ ಒಬ್ಬೊಬ್ಬರಾಗಿ ಶಂಖವನ್ನ ಓದಿದರು. ಸ್ನೇಹಿತರೆ, ಇಲ್ಲಿ ನಾವು ಏನು ಗಮನಿಸಬಹುದು ಅಂದರೆ ಕೌರವರಲ್ಲಿ ಈ ಪ್ರಾಸೆಸ್ ಎಷ್ಟು ಹಫೆಜಾರ್ಡ್ ಆಗಿತ್ತು, ಆದರೆ ಪಾಂಡವರಲ್ಲಿ ಎಷ್ಟು ಶಿಸ್ತುಬದ್ಧವಾಗಿದೆ. ದುರ್ಯೋಧನ ಅಳತಿದ್ದ, ಅವನು ಅಳೋದನ್ನ ದ್ರೋಣಾಚಾರ್ಯರು ಕೇಳಿಸ್ಕೊತಿದ್ರು. ಒಂದೇ ಸಲ ಭೀಷ್ಮ ಶಂಖ ಊದಿದ್ರು. ಅವರು ಊದ್ತಿದ್ದ ಹಾಗೆ ಎಲ್ಲರೂ ಕೌರವ್ರ ಪಡೆಯಿಂದ ಜೋರಾಗಿ ತಮ್ಮ ಹತ್ರ ಇದ್ದ ಬೇರಿಗಳನ್ನ, ಶಂಖಗಳನ್ನ, ಇನ್ನೆಲ್ಲ ಇನ್ಸ್ಟ್ರೂಮೆಂಟ್ಸ್ನ ಓದಿ ರೆಡಿನೆಸ್ ತೋರಿಸಿದ್ರೆ ಪಾಂಡವರು ಡಿಲಿಜೆಂಟ್ ಆರ್ಡರ್ನ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ಅದು ಮಹತ್ವದ ವ್ಯತ್ಯಾಸ. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ, ಒಂದು ಶಿಸ್ತುಬದ್ಧವಾದ ವ್ಯವಸ್ಥೆಯಲ್ಲಿ ಪಾಂಡವರ ಪಡೆ ಯುದ್ಧ ಘೋಷವನ್ನ ಮೊಳಗಿಸ್ತು ಅಂದರೆ, ಕೇವಲ ಯುದ್ಧ ಘೋಷವೇ ಅಷ್ಟು ಶಿಸ್ತುಬದ್ಧವಾಗಿದೆ ಅಂದರೆ ಯುದ್ಧಕ್ಕೂ ಅವರು ಅಷ್ಟೇ ಶಿಸ್ತಿನಿಂದ ತಯಾರಿ ಆಗಿದ್ದಾರೆ ಅಂತ ಇಲ್ಲಿ ವ್ಯಾಸರ ಅರ್ಥ. ನಾವು ಎಕ್ಸಾಮ್ ಹಾಲಲ್ಲಿ ಎಷ್ಟೇ ಪ್ರಿಪೇರ್ ಆಗಿರಲಿ, ಎಷ್ಟೇ ಚೆನ್ನಾಗಿ ಬರೆಯಕ್ಕೆ ಬರ್ತಿರ್ಲಿ, ಆ ಯುನೀಕ್ ಯೂನಿವರ್ಸಿಟಿ ನಂಬರ್ ಇರುತ್ತಲ್ಲ, ಅದನ್ನ ಪೇಪರಲ್ಲಿ ಸರಿ ಕ್ಲೀನಾಗಿ ಬರೆದಿದ್ರೆ ಎಷ್ಟು ಅನುಪಯುಕ್ತವಾಗುತ್ತೋ, ಯೂಸ್ಲೆಸ್ ಆಗುತ್ತೋ, ಹಾಗೆ ರೆಡಿನೆಸ್ ತೋರಿಸೋದ್ರಲ್ಲೂ ಕೌರವರು ಹಫೆಜಾರ್ಡ್ ಆಗಿ ಮಾಡಿದ್ರೆ ಪಾಂಡವರು ಅದನ್ನು ಒಂದು ರೀತಿಯಲ್ಲಿ ಆರ್ಟಿಕ್ಯುಲೇಟ್ ಮಾಡಿ ತೋರಿಸಿದ್ರು. ಇಲ್ಲಿ ನಾವು ಏನು ಸಂದೇಶವನ್ನು ತಿಳ್ಕೋಬೇಕು ಅಂದರೆ, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ನಾವು ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟೂ ಶಕ್ತಿಯನ್ನು ಉಪಯೋಗಿಸಿ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಮಾಡಿ ಯಾವುದೇ ಒಂದು ಸವಾಲನ್ನು ಎದುರಿಸಬಹುದು. 3 ದಿನ ಇದೆ, 4 ದಿನ ಇದೆ ಎಕ್ಸಾಮ್ಗೆ, ಅಥವಾ ಇನ್ಯಾವುದೋ ಮುಖ್ಯವಾದಂತಹ ಸ್ಪೋರ್ಟ್ಸ್ಗೂ ಏನೋ, ಅಷ್ಟರಲ್ಲೇ ಒಂದು ಪ್ಲ್ಯಾನ್ ಮಾಡಿ ಒಂದು ಕರೆಕ್ಟ್ ಆರ್ಡರಲ್ಲಿ ಪ್ರಿಪೇರ್ ಆದರೆ ಏನಾಗತ್ತೆ, ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ಹೇಗೆ ಗೊತ್ತಾಯಿತು? ಮುಂದಿನ ಶ್ಲೋಕದಲ್ಲಿ ಗೊತ್ತಾಗತ್ತೆ. ಅದರಿಂದ ಈ ಕೊನೆ 4 ಶ್ಲೋಕಗಳಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಕೃಷ್ಣ ಶಂಖವನ್ನು ಊದ್ತಿದ್ದಾಗೆ ದ ಹೀರೋ ಆಫ್ ಭಗವದ್ಗೀತಾ ಶಂಖವನ್ನ, ಸತ್ಯದ ಪಾಂಚಜನ್ಯವನ್ನ ಊದುತ್ತಿದ್ದ ಹಾಗೆ ಅರ್ಜುನ, ಅವನ ಹಿಂದೆ ಭೀಮ, ಅವನ ನಂತರ ಯುಧಿಷ್ಠಿರ, ಮತ್ತೆ ನಕುಲ ಸಹದೇವ, ಮತ್ತೆ ಅವ್ರ ಕಡೆ ಇದ್ದ ಧೀರರೆಲ್ಲ ಶಂಖವನ್ನ
ಸೀಕ್ವೆನ್ಷಿಯಲ್ ಆಗಿ ಶಿಸ್ತುಬದ್ಧವಾಗಿ ಊದಿ ತಾವು ಪಾಂಡವ್ರ ಕಡೆ ರೆಡಿ ಇದ್ದೀವಿ ಯುದ್ಧಕ್ಕೆ ಅನ್ನೋದನ್ನ ತೋರಿಸಿದ್ರು. ಈಗ 19ನೇ ಶ್ಲೋಕಕ್ಕೆ ಹೋಗೋಣ. ಸಘೋಷೋ ಧಾರ್ತ್ರರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಸಘೋಷೋ, ಆ ಪಾಂಡವರ ಕಡೆಯಿಂದ ಹೊರಟ ಯುದ್ಧ ಘೋಷವನ್ನ ಧಾರ್ತ್ರರಾಷ್ಟ್ರಾಣಾಂ, ಧೃತರಾಷ್ಟ್ರನ ಮಕ್ಕಳು ಕೇಳ್ತಿದ್ದ ಹಾಗೆ ಹೃದಯಾನಿ ವ್ಯದಾರಯತ್, ಅವರ ಹೃದಯ ಕತ್ತರಿಸ್ದಂಗೆ, ನಾಶ ಆದಂಗೆ, ಸ್ಫೋಟಿಸ್ದಂಗೆ ಭಯ ಆಯಿತು. ಅಂದ್ರೆ ಅಷ್ಟು ನೀಟಾಗಿ ಅವರು ಪ್ಲಾನ್ಡ್ ಸೀಕ್ವೆನ್ಸ್ ಅಲ್ಲಿ ಶಂಖವನ್ನ ಮೊಳಗಿಸ್ತಿದ್ದಾಗೇನೆ ಕೌರವರಿಗೆ ದೀಸ್ ಪೀಪಲ್ ಆರ್ ನಾಟ್ ಪುಷ್ ಓವರ್ಸ್, ಅವರು ಬಂದಿರೋದು ಯುದ್ಧಕ್ಕೆ ಗೆಲ್ಲುವ ಮನಸ್ಥಿತಿಯಿಂದ, ಹೇಗೆ ಪಗಡೆ ಆಟದಲ್ಲಿ ಮೋಸ ಮಾಡಿ ಗೆದ್ನೋ ಹಾಗೆ ಹೆಂಗ್ ಬೇಕೋ ಹಂಗೆ ಗೆಲ್ಲಕ್ಕಾಗಲ್ಲ ಅನ್ನೋದು ದುರ್ಯೋಧನನಿಗೆ ಮತ್ತು ಇನ್ನೆಲ್ಲ ಕೌರವರಿಗೂ ಗೊತ್ತಾಯಿತು. ಅದಷ್ಟೇ ಅಲ್ಲದೆ ಮಹಾಭಾರತದ ಕ್ಲೈಮ್ಯಾಕ್ಸ್, ಕೊನೆ ಏನಾಗತ್ತೆ ಅನ್ನೋದರ ಒಂದು ಮುನ್ಸೂಚನೆ ಈ ಸಘೋಷೋ ಧಾರ್ತ್ರರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ಅನ್ನೋ ಲೈನಲ್ಲಿ ಗೊತ್ತಾಗ್ಬಿಡತ್ತೆ. ಅಷ್ಟೇ ಅಲ್ಲದೆ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ನಭ ಅಂದ್ರೇನು? ಆಕಾಶ. ಆಕಾಶ ಮತ್ತು ಪೃಥ್ವಿ ಎರಡನ್ನೂ ಮುಟ್ಟಿದ ಅವರ ಯುದ್ಧ ಘೋಷ ಕೌರವರಲ್ಲಿ ಭಯವನ್ನ ಉಂಟು ಮಾಡ್ತು. ಇಲ್ಲಿ ನಾವು ಏನು ಗಮನಿಸಬೇಕು ಅಂದರೆ, ಕೌರವರಲ್ಲಿ ಮೋಸ ಮಾಡಿದ ಗಿಲ್ಟ್ ಲೇಟೆಂಟ್ ಆಗಿ ಸುಪ್ತವಾಗಿ ಮಲಗಿದೆ. ಯಾಕೆ? ಅವರು ಫೇರ್ ಪ್ಲೇನೇ ಇಲ್ಲ, ಅಂದರೆ ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನ ನಡೆಸಿಲ್ಲ. ಹಾಗಾಗಿ ಅವರಿಗೆ ಒಳಗಡೆನೆ ಪಶ್ಚಾತ್ತಾಪಗಳು, ಅಭದ್ರತೆಗಳು ಕಾಡ್ತಾ ಇವೆ. ಅದನ್ನ ಮುಚ್ಚಿ ಹೊರಗಡೆ ಅಗ್ರೆಷನ್ ತೋರಿಸ್ತಾ ಇದ್ರು. ಯಾವಾಗ ಪಾಂಡವರು ಒಂದಿಷ್ಟು ಸೈನ್ಯನೂ ಕಟ್ಕೊಂಡು ಜೊತೆಗೆ ಅದನ್ನು ವೆಲ್ ಪ್ಲ್ಯಾನ್ಡ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ಕೆ ರೆಡಿ ಇದ್ದೀವಿ ನಾವು ಯುದ್ಧದ ಟ್ಯಾಕ್ಟಿಕ್ಸ್ನ ಅಂತ ತಮ್ಮ ಯುದ್ಧ ಘೋಷದ ಮೂಲಕ ಇಂಡಿಕೇಟ್ ಮಾಡಿದ್ರು, ಕೌರವರಿಗೆ ಅಳಕು ಶುರುವಾಗೋಯ್ತು. ಇನ್ನೊಂದು ನಾವಿಲ್ಲೇನು ಗಮನಿಸಬಹುದು ಅಂದರೆ, ಕೌರವರ ಯುದ್ಧ ಘೋಷ ಪಾಂಡವರಲ್ಲಿ ಒಂದಿಷ್ಟೂ ಅಳಕನ್ನ ಉಂಟು ಮಾಡಲಿಲ್ಲ. ಅಂದರೆ ನಾವು ಯಾವುದೇ ಒಂದು ಸವಾಲನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ಅದರ ಸಾಧ್ಯತೆಗಳನ್ನ ಒಪ್ಪಿಕೊಂಡು ಇರುವ ಪರಿಧಿಯಲ್ಲೇ ಪ್ಲಾನ್ ಮಾಡಿರ್ತೀವೋ ಆಗ ನಮಗೆ ಸ್ಟ್ರೆಸ್, ಆಂಗ್ಸೈಟಿ, ಭಯಗಳು ಆಗೋದೇ ಇಲ್ಲ. ಅದೇ ಒಂದ್ಸಲ ದುರ್ಯೋಧನ ಥರ ಅಳೋದು, ಇನ್ನೊಂದ್ಸಲ ರೇಗಾಡೋದು ಮಾಡ್ಕೊಂಡು ಹೋದ್ರೆ ಯಾವುದ್ರ ಬಗ್ಗೆನೂ ನಮಗೆ ಒಂದು ಆತ್ಮವಿಶ್ವಾಸ ಇರೋದಿಲ್ಲ. ಅದರಿಂದ ಕೌರವರ ಯುದ್ಧ ಘೋಷ, ಭೀಷ್ಮ ಶಂಖ ಊದಿದ್ರು, ಅದ್ರ ಜೊತೆಗೆ ಇನ್ನೆಲ್ಲರೂ ಎಲ್ಲ ಸೌಂಡ್ ಮಾಡಿದ್ರೂ ಸಹ ಪಾಂಡವರಲ್ಲಿ ಏನೂ ವಿಚಲಿತತೆ, ಡಿಸ್ಟರ್ಬೆನ್ಸ್ ಉಂಟಾಗಲಿಲ್ಲ. ಆದರೆ ಪಾಂಡವರು ಸುಮ್ಮನೆ ಕುತ್ಕೊಳ್ಳಿಲ್ಲ. ಎಷ್ಟು ಅದ್ಭುತವಾಗಿದೆ ನೋಡಿ ಒಂದು ಪರಿಕಲ್ಪನೆ. ಕೌರವರು ತಾವು ಸಿದ್ಧ ಅಂತ ಯುದ್ಧಘೋಷವನ್ನ ಮೊಳಗಿಸಿದ ಕೂಡಲೇ ಪಾಂಡವರು ತತ್ಕ್ಷಣ ರೆಸ್ಪಾಂಡು ಮಾಡಿದ್ರು. ಆದರೆ ಅವ್ರ ರೀತಿ ಕೆಟ್ಟದಾಗಿ ರೆಸ್ಪಾಂಡು ಮಾಡಲಿಲ್ಲ. ಟ್ರೀಟ್ ಯುವರ್ ಎನಿಮೀಸ್ ವಿತ್ ಯುವರ್ ಮ್ಯಾನರ್ಸ್ ಬಟ್ ನಾಟ್ ವಿತ್ ದೇರ್ ಮ್ಯಾನರ್ಸ್ ಅಂತಾರೆ. ಅವರು ಕೆಟ್ಟದಾಗಿ ಯುದ್ಧಘೋಷ ಮೊಳಗಿಸಿದ್ರು ಅಂತ ನಾವು ಮೊಳಗಿಸೋದು ಬೇಡ, ನಮ್ಮ ರೀತಿಯನ್ನು ನಾವು ತೋರಿಸೋಣ ಅಂತ. ದ್ವೇಷ, ಹಗೆತನ ಬೇಡ, ಹಿರಿ ನಿಯಮವಿರಲಿ ಅಂತ DVG ಅವರು ಹೇಳಿದ ಹಾಗೆ ದೇ ಆರ್ ಫಾಲೋಯಿಂಗ್ ರೈಟ್ ಸ್ಟ್ರಾಟಜಿ. ಅದರಿಂದ ಒಂದು ಕರೆಕ್ಟಾದ, ಸರಿಯಾದ, ಸಮಂಜಸವಾದ ರೆಸ್ಪಾನ್ಸ್ನ ಕೌರವರಿಗೆ ಪಾಂಡವರು ಕೊಟ್ಟರು. ಸಚಿನ್ ತೆಂಡೂಲ್ಕರ್ಗೆ ಬೌನ್ಸರ್ ಹಾಕಿದ್ರೆ ಬೌಲರ್ಸು ಹೆದರ್ಸಕ್ಕೆ ಅವ್ರೇನು ಹೆದರ್ಕೋತಿದ್ರ? ಹುಕ್ ಮಾಡ್ತಿದ್ರು, ಇಲ್ಲ ಪುಲ್ ಮಾಡ್ತಿದ್ರು. ಆಂಡ್ರಿ ಕ್ಯಾಡಿಕ್ಗೆ ಹೊಡೆದಿರೋ 6 ಕ್ರಿಕೆಟ್ ಇತಿಹಾಸದಲ್ಲಿ ಎಷ್ಟು ಪ್ರಖ್ಯಾತಿಯನ್ನ ಪಡೆದಿದೆ ನಮ್ಗೆ ಗೊತ್ತು. ಅಂದ್ರೆ ಸರಿಯಾದ ಸಿದ್ಧತೆ ಇದ್ದಾಗ ಭಯ ಆಗುವ ಅವಶ್ಯಕತೆ ಇಲ್ಲ ಅನ್ನೋದು ವ್ಯಾಸರ ಮನಃಶಾಸ್ತ್ರದ ಒಂದು ಸಂದೇಶ ಇಲ್ಲಿ ಅಡಗಿದೆ. ಇಲ್ಲಿ ಇನ್ನೂ ಒಂದು ಗೂಢವಾದ ಸಂದೇಶವನ್ನ ಹೆಕ್ಕಿ ತೆಗಿಬಹುದು ನಾವು. ಕೌರವರು ಯಾಕೆ ಆರ್ಡರ್ ಅಲ್ಲಿ ಶಿಸ್ತುಬದ್ಧವಾಗಿ ಯುದ್ಧ ಘೋಷವನ್ನ ಮೊಳಗಿಸ್ಲಿಲ್ಲ, ಆದರೆ ಪಾಂಡವರು ಮಾತ್ರ ಯಾಕೆ ಶಿಸ್ತುಬದ್ಧವಾಗಿ ಯುದ್ಧ ಘೋಷವನ್ನ ಮೊಳಗಿಸಿದ್ರು ಅಂದ್ರೆ, ಏನಾದರೂ ಕನ್ಸ್ಟ್ರಕ್ಟಿವ್ ಅಥವಾ ಪ್ರೊಡಕ್ಟಿವ್ ಸರಿಯಾದ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಅದಕ್ಕೊಂದು ರೀತಿ ಬೇಕು, ಪ್ಲಾನ್ ಬೇಕು, ಸ್ಟ್ರಾಟಜಿ ಬೇಕು. ಕೆಡ್ಸಕ್ಕೆ, ಕೆಟ್ಟ ಕೆಲಸ ಮಾಡೋಕ್ಕೆ ಪ್ಲಾನ್ ಬೇಕಾಗಿಲ್ಲ, ಅಥವಾ ಬಹಳ ಪ್ಲಾನ್ ಅಂತೂ ಬೇಕಾಗಿಲ್ಲ. ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಪ್ಲಾನ್ ಬೇಕೋ ಅದನ್ನು ಬೀಳ್ಸಕ್ಕೆ ಬೇಡ. ಯಾಕೆ? ಬಿಲ್ಡಿಂಗ್ ಯಾವುದೇ ಭಾಗದಲ್ಲಾದರೂ ಬಂದು ನೀನು ಏಟ್ ಕೊಡ್ಬೋದು, ಬಿಲ್ಡಿಂಗ್ಗೆ ಬಿದ್ದೋಗತ್ತೆ. ಆದರೆ ಕಟ್ಟೋ ವ್ಯಕ್ತಿ ಪ್ರತಿಯೊಂದು ಇಂಚು ಸರಿ ಇದೆಯಾ, ಸ್ಟ್ರಕ್ಚರಲ್ ಇಂಜಿನಿಯರಿಂಗಲ್ಲಿ ಆ ವೆಯ್ಟ್ ಸರಿ ಇದೆಯಾ, ಅಷ್ಟು ಕಬ್ಬಣ ಹಾಕಿದ್ದಾರೆ, ಅದೆಲ್ಲ ನೋಡಬೇಕಾಗತ್ತೆ. ಒಂದು ರಂಗೋಲಿಯನ್ನು ಹಾಕಕ್ಕೆ ಎಷ್ಟು ಪ್ಲ್ಯಾನ್ ಬೇಕೋ ಕರೆಕ್ಟಾಗಿ, ಅದನ್ನು ಕೆಡ್ಸಕ್ಕೆ ಅದು ಬೇಕಿಲ್ಲ. ಕೌರವರು ಇರೋದು ವಂಚನೆಗೆ,
ಕೆಟ್ಟ ಕೆಲಸ ಮಾಡೋಕ್ಕೆ. ಹಾಗಾಗಿ ಅವರಲ್ಲಿ ಆರ್ಡರ್ಲಿನೆಸ್ ಇಲ್ಲ. ಅದು ನಮ್ಮ ಲೀಗಲ್ ಸಿಸ್ಟಮಲ್ಲೂ ನಿಜ ಅಲ್ವಾ? ಪಾಪ ಕಳ್ಳ ಪೊಲೀಸನ್ನು ಸಾಯಿಸ್ಬಿಡ್ಬೋದು, ಅವ್ನಿಗೇನು ರೂಲ್ಸ್ ಇರಲ್ಲ. ಪೊಲೀಸು ಪಾಪ ಕಳ್ಳನ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು, ತನಗೇಟಾದರೂ ಹಿಡಿಯೋದನ್ನು ನೋಡಬೇಕು. ಯಾಕೆ? ಅದು ರೀತಿ, ದ ರೈಟ್ ಆರ್ಡರ್ ಟು ಫಾಲೋ. ಹಾಗಾಗಿ ಇಷ್ಟೆಲ್ಲ ವಿಸ್ತೃತವಾಗಿ ಹೇಳಿದ್ದು ಮುಖ್ಯ ಕಾರಣ ಏನಂದ್ರೆ, ಪ್ರಿಪ್ರೇಷನ್ ನಾವು ಯಾವತ್ತೂ ಮಾಡಿಕೊಳ್ಳೇಬೇಕು. ಅದನ್ನು ದಾಟಿ ಎಷ್ಟೋ ಸಂದರ್ಭಗಳು ಒದಗಿ ಬರಬಹುದು. ಅದನ್ನು ಹೇಗೆ ನಿರ್ವಹಿಸ್ತೀವಿ ಅದನ್ನು ಆ ಸಂದರ್ಭದಲ್ಲೇ ನೋಡಬೇಕು. ಆದರೆ ಬೇಸಿಕ್ ಪ್ರಿಪ್ರೇಷನ್, ಒಂದು ಅಡಿಪಾಯ ಬೇಕೇ ಬೇಕು ಯಾವುದೇ ಸವಾಲನ್ನು ಗೆಲ್ಲಬೇಕಂದ್ರೆ. ಇಷ್ಟನ್ನು ಹೇಳ್ತಿರೋದು ಯಾರು ಸ್ನೇಹಿತರೆ? ಒಂದ್ಸಲ ನೆನೆಸ್ಕೊಳ್ಳೋಣ. ಮೊದಲೇ ಶ್ಲೋಕಾನ ಧೃತರಾಷ್ಟ್ರ ಉವಾಚ ಅಂತ ಬಂತು. ಅದಾದ್ಮೇಲೆ ಯಾರು? ದಿವ್ಯ ದೃಷ್ಟಿ ಇದ್ದ ಸಂಜಯ ಉವಾಚ ಶುರುವಾಯಿತು. ಸಂಜಯ ಹೇಳ್ದ ಅಂತ. ಈ ಸಂಜಯನು ಕೌರವ್ರ ಕಡೆನೇ ಇದ್ದ. ಆದ್ರೆ ಧಾರ್ತರಾಷ್ಟ್ರಾಣಾಂ, ಧೃತರಾಷ್ಟ್ರನ ಮಕ್ಕಳಿಗೆ ಹೃದಯದಲ್ಲಿ ಅಳುಕ ಉಂಟಾಯಿತು, ಭಯ ಆಯಿತು ಅಂತ ಧೃತರಾಷ್ಟ್ರ ಮುಂದೆನೆ ಯಾಕೆ ಹೇಳ್ತಾ ಇದ್ದಾನೆ? ಎಷ್ಟು ಅರ್ಥಗಳನ್ನು ಹೆಕ್ಕಿ ತೆಗಿಬಹುದು ನೋಡಿ. ಕೌರವರ ಕಡೆ ಇದ್ದ ಸಂಜಯ ಅವರ ರಾಜಂಗೆ ನಮ್ಮ ರಾಜನ ಮಕ್ಕಳು ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಸಂಜಯನಿಗೆ ಒಂದು ಸರಿತಪ್ಪುಗಳ ಡಿಸ್ಕ್ರಿಷನ್, ವಿಭಜನೆ ಗೊತ್ತಿದೆ. ಗೀತೆಯ ಆರಂಭದಲ್ಲಿ ಧೃತರಾಷ್ಟ್ರ ಏನು ಹೇಳಿದ್ದ? ಮಾಮಕಃ, ನಮ್ಮವರು ಅಂತ. ಇಲ್ಲಿ ಸಂಜಯನು ನಮ್ಮವರಲ್ಲಿ ಭಯ ಉಂಟಾಯಿತು ಅಂತ ಹೇಳಿಲ್ಲ, ನಿನ್ನ ಮಕ್ಕಳಲ್ಲಿ ಭಯ ಉಂಟಾಗ್ತಿದೆ. ಅಂದರೆ ಆ ಮಾಮಕದಲ್ಲಿ ಡೋಂಟ್ ಇನ್ಕ್ಲೂಡ್ ಮೀ. ಅಂದರೆ ಪಾತ್ರಗಳ ಒಂದು ಸ್ಪೆಕ್ಟ್ರಮ್ ವ್ಯಾಸರಿಗೆ ಮಾತ್ರ ಈ ಮಟ್ಟಕ್ಕೆ ಸಿದ್ಧಿಯಾಗಿತ್ತು ಅಂತ. ಅಂದರೆ ಬಹುಶಃ ಸಂಜಯನಿಗೆ ಅನಿಸಿರ್ಬೋದು ಗೀತೆಯ ಆರಂಭದಲ್ಲಿ ಇಷ್ಟೆಲ್ಲ ಮೋಸ ಮಾಡಿದ ತನ್ನ ಮಕ್ಕಳನ್ನ ಗೊತ್ತು, ಧೃತರಾಷ್ಟ್ರಂಗೆ ಗೊತ್ತಿಲ್ಲ ಅಂತಲ್ಲ, ಚೆನ್ನಾಗೇ ಗೊತ್ತು ಮೋಸ ಮಾಡಿದ್ದಾರೆ ಅಂತ. ಆದರೂ ಸಹ ನಮ್ಮವರು ಅದು ಸಾಲದು ಅಂತ ಪಾಂಡವಾಶ್ಚೈವ, ದೋಸ್ ಪಾಂಡವಾಸ್ ಅಂದ ಈ ವ್ಯಕ್ತಿಗೆ ನಾನು ಹೇಗೆ ರೆಸ್ಪಾಂಡ್ ಮಾಡಬೇಕು? ನಿನ್ನ ಮಕ್ಕಳು ಧೃತರಾಷ್ಟ್ರನ ಮಕ್ಕಳು ಅಂತ ಹೇಳಿ ಪ್ರೀತಿಯ ಮಕ್ಕಳಿಗೆ ಭಯ ಉಂಟಾಯಿತು ಅಂತ ಹೇಳ್ತಿದ್ದಾಗ ಧೃತರಾಷ್ಟ್ರನಲ್ಲಿ ಏನು ಬದಲಾವಣೆ ಆಗಿರ್ಬೋದು ನಮ್ಮ ಊಹೆಗೆ ಬಿಟ್ಟಿದ್ದು. ಮುಂದೆ 20ನೇ ಶ್ಲೋಕದಲ್ಲಿ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಕಪಿಧ್ವಜ, ಕಪಿ ಅಂದ್ರೇನು? ಹನುಮಂತ. ಹನುಮಂತನ ಧ್ವಜ ಇದ್ದ ಪಾಂಡವ ಯಾರು? ಅರ್ಜುನನ ರಥದ ಮೇಲೆ ಹನುಮಂತನ ಪತಾಕೆ ಹಾರ್ತಿತ್ತು ಅಂತ ಮಹಾಭಾರತದಲ್ಲಿ ಬರುತ್ತೆ. ಆ ಅರ್ಜುನ ಅಥ ವ್ಯವಸ್ಥಿತಾನ್ ದೃಷ್ಟ, ಈ ವ್ಯವಸ್ಥೆಗಳನ್ನ ನೋಡ್ದ. ಕೌರವರಲ್ಲಿ ತುಮಲ ಇದೆ, ಪಾಂಡವರಲ್ಲಿ ಕಾನ್ಫಿಡೆನ್ಸ್ ಇದೆ, ಅದನ್ನೆಲ್ಲ ನೋಡ್ದ. ಇಷ್ಟೆಲ್ಲ ನೋಡ್ತಿದ್ದಾಗೆ ಜೊತೆಗೆ ಪ್ರವೃತ್ತೆ ಶಸ್ತ್ರ ಸಂಪಾತೆ, ನ್ಯಾಚುರಲ್ ಆಗಿ ಅವನ ಕೈ ಬಾಣಗಳನ್ನ ಬಿಡಕ್ಕೆ ರೆಡಿಯಾಗಿತ್ತು. ದ ಫಸ್ಟ್ ಆರೋ ಬಿಡಕ್ಕೆ ರೆಡಿಯಾಗಿದ್ದಾನೆ. ಧನುರುದ್ಯಮ್ಯ ಪಾಂಡವ, ಈಸ್ ರೆಡಿ. ಅದಕ್ಕಿಂತ ಮೊದಲು ಇನ್ನೇನು ಬಿಡಕ್ಕೆ ರೆಡಿ ಆದ, ವಾಪಸ್ ಬಂದ್ಬಿಟ್ಟು ಋಷಿಕೇಶಂ ಹಿಂದೆ ಹೇಳಿದೀವಿ. ಋಷಿಕ ಅಂದರೆ ಇಂದ್ರಿಯ, ಅವುಗಳನ್ನು ಹತೋಟಿಯಲ್ಲಿ ಇಟ್ಟಿರುವವನು ಅಥವಾ ಅವುಗಳಿಗೆ ಬೆಳಕನ್ನು ಕೊಡುವವನು ಯಾರು? ಕೃಷ್ಣ. ಕೃಷ್ಣನನ್ನ ಉದ್ದೇಶಿಸಿ ತದಾ ವಾಕ್ಯಮಿದಮಾಹ ಮಹೀಪತೆ. ಮುಂದೆ ಏನೋ ಹೇಳ್ದ. ಏನು ಹೇಳ್ದ ಮುಂದೆ ನೋಡೋಣ. ಅಂದರೆ ಅರ್ಜುನ ಬಾಣ ಬಿಡಕ್ಕೆ ರೆಡಿ ಆಗಿದ್ದ, ಅಷ್ಟರಲ್ಲಿ ಏನೋ ನೆನಪಾದಂತೆ ಕೃಷ್ಣನಿಗೆ ಹೇಳ್ದ. ಇಲ್ಲಿ ಇನ್ನೊಂದು ಏನು ಗಮನಿಸ್ಬೋದು ನಾವು ಅಂದರೆ, ಕಪಿಧ್ವಜ ಅನ್ನುವ ಒಂದು ಹೊಸ ಡೀಟೇಲ್ನ ಪಾಂಡವರ ಬಗ್ಗೆ ವ್ಯಾಸರು ಆ್ಯಡ್ ಮಾಡಿದ್ದಾರೆ. ಏನೇನಿತ್ತು ಪಾಂಡವರ ಹತ್ರ? ಈಗ ಒಂದು ಸ್ವಲ್ಪ ಲಿಸ್ಟ್ನ ಮತ್ತೆ ಚೆಕ್ ಮಾಡೋಣ. ಅರ್ಜುನನ್ ಬಳಿ ಗಾಂಡೀವ ಇದೆ, ಅಷ್ಟು ಬುದ್ಧಿವಂತನಾದ ಸಾರಥಿ ಕೃಷ್ಣ ಇದ್ದಾನೆ. ದೊಡ್ಡ ರಥ, ಬಿಗ್ಗೆಸ್ಟ್ ರಥ ಇನ್ ಮಹಾಭಾರತ ಈಸ್ ಆಫ್ ಅರ್ಜುನ. ಜೊತೆಗೆ ಕಪಿಧ್ವಜ ಹೊರಗಡೆಯ ಎಲ್ಲ ವಿಷಯಗಳಲ್ಲೂ ಅರ್ಜುನ ತುಂಬ ಸೆಕ್ಯೂರ್ ಆಗಿದ್ದಾನೆ. ಅಂದರೆ ಆಲ್ಮೋಸ್ಟ್ ಲೈಕ್ ಆಸ್ಟ್ರೇಲಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಥರ ರೆಡಿಯಾಗಿದೆ. ಏನಾದರೂ ಅರ್ಜುನ ಗೆಲ್ಲೇಬೇಕು. ಅದಷ್ಟೇ ಅಲ್ಲದೆ ಎಲ್ಲಕ್ಕಿಂತ ಮುಖ್ಯ, ಅರ್ಜುನ ಇಸ್ ಬೆಸ್ಟ್ ಆರ್ಚರ್, ಅದ್ಭುತ ಬಿಲ್ಲುಗಾರ. ಜೊತೆಗೆ ಕೌರವರು ಹೆದರು ಬಿಟ್ಟಿದ್ದಾರೆ. ಹೆದರ್ದವರು ಯಾವುದೇ ಆಟದಲ್ಲಾಗಲಿ ಯುದ್ಧದಲ್ಲಾಗಲಿ ಮೊದಲೇ ಸೋತಂಗೆ ಅಲ್ವಾ? ಇಷ್ಟೆಲ್ಲ ರೆಡಿ ಇದೆ ಎಕ್ಸ್ಟರ್ನಲ್ ಆಟ್ರಿಬ್ಯೂಟ್ಸು. ಅಂದರೆ ಒಂದು ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್, ಸಮರ್ಪಕವಾದಂತಹ ವ್ಯವಸ್ಥೆಗಳು, ಅಂಶಗಳು ಅರ್ಜುನನಲ್ಲಿ ಎಲ್ಲ ಇವೆ. ಒಳ್ಳೆ ಬಿಲ್ಲಿದೆ, ಒಳ್ಳೆ ರಥ ಇದೆ, ಕೃಷ್ಣ ಇದ್ದಾನೆ, ಕಪಿಧ್ವಜ ಇದೆ. ಆಗಲೇ ಕೌರವರು ಹೆದರಿದ್ದಾರೆ, ಪಾಂಡವರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ರೆಡಿ ಆಗಿದ್ದಾರೆ. ಆ ಟೈಮಲ್ಲಿ ಇನ್ನೇನು ಅವ್ನು ಬಾಣ ಬಿಡಕ್ಕೂ ರೆಡಿ ಆಗಿದ್ದಾನೆ. ವಿತ್ ಆಲ್ ದಿಸ್ ಪಾಸಿಟಿವ್ ಆಸ್ಪೆಕ್ಟ್ಸ್ ರೆಡಿ ಆಗಿದ್ದಾನೆ. ಆವಾಗ ಅವನಲ್ಲಿ ಏನೋ ಬಂತು, ಇಲ್ಲಿ ಸಮಸ್ಯೆ ಉಂಟಾಗತ್ತೆ. ಅಲ್ಲಿವರೆಗೂ ಅವನು
ಕೃಷ್ಣ ಹೇಳಿದಾನೆ, ಬಂದು ಬಾಣ ಬಿಡಬೇಕು, ಯುದ್ಧ ಮಾಡಬೇಕಷ್ಟೇ ಇತ್ತು. ಅಲ್ಲಿ ಅಹಂಕಾರದ ಮೊದಲ ಮೊಳಕೆ ಒಡೆಯುತ್ತಾ ಹೋಗುತ್ತದೆ. ನಮ್ಮಲ್ಲಿರುವ ಅರ್ಜುನ ಎನ್ನುವ ಮನಸ್ಸಿನಲ್ಲಿ ಅಹಂಕಾರ ಎನ್ನುವ ಮೊಳಕೆ ಒಡೆದಾಗ ಏನಾಗತ್ತೆ? ಫಸ್ಟ್ ಟೈಮ್ ಇನ್ ಭಗವದ್ಗೀತಾ ಅರ್ಜುನ ಮಾತನಾಡ್ತಾನೆ. ಅರ್ಜುನ ಉವಾಚ ಸೇನಯೋರು ಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಸೇನಯೋರು ಭಯೋರ್ಮಧ್ಯೆ, ಉಭಯ ಅಂದ್ರೇನು? ಎರಡು, ಬೋತ್, ಎರಡೂ ಸೈನ್ಯಗಳ ಮಧ್ಯೆ ರಥವನ್ನ ಸ್ಥಾಪನೆ ಮಾಡೋ ಅಚ್ಯುತ. ಕೃಷ್ಣ, ಎರಡೂ ಸೈನ್ಯಗಳ ಮಧ್ಯ ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಇಲ್ಲಿ ಮುಖ್ಯವಾದ ಒಂದೇ ಅಕ್ಷರದ ಅದ್ಭುತವಾದ ಪದ ನಾವು ಗಮನಿಸಲೇಬೇಕು, ಬಿಟ್ರೆ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಸಂದೇಶನ. ಎರಡೂ ಸೇನೆಗಳ ಮಧ್ಯ ರಥವನ್ನ ಸ್ಥಾಪಿಸು ಅಚ್ಯುತ ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ನನ್ನ ರಥವನ್ನ ತೆಗೆದುಕೊಂಡು ಹೋಗು. ನೀನ್ ಯಾವುದು ನಿನ್ನ ರಥ? ಕೃಷ್ಣ ಓಡಿಸ್ತಿರೋದು. ನಮ್ಮಲ್ಲಿರುವ ಆತ್ಮ ದೇಹವನ್ನ ನಡೆಸ್ತಿರೋದು. ಮನಸ್ಸು ದೇಹ ತನ್ನದೇ ಅಂದ್ಕೊಂಡಾಗ ಉಂಟಾಗೋದು ಅಹಂಕಾರ. ಯಾವದೇತಾ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್. ನಾನು ಎಲ್ಲ ಸೈನಿಕರನ್ನ, ಸೇನಾಧಿಪತಿಗಳನ್ನ, ಆಪೋಸಿಷನ್ ಟೀಮ್ನ ನೋಡ್ಬೇಕು ಹತ್ತಿರದಿಂದ. ನನ್ನನ್ನು ಕರ್ಕೊಂಡು ಹೋಗು ಒಂದ್ಸಲ ಸೇನೆಯ ಮಧ್ಯ. ಕೈರ್ಮಯ, ಯಾರೊಂದಿಗೆ ನಾನು, ಮಯ ಅಂದರೆ ನಾನು, ಕೈ ಅಂದರೆ ಯಾರೊಂದಿಗೆ ನಾನು ಯುದ್ಧ ಮಾಡಬೇಕು. ರಣಸಮುದ್ಯಮೆ, ಯುದ್ಧ ಎನ್ನುವ ಬೃಹತ್ ಸವಾಲಿನಲ್ಲಿ ಯಾರ ಜೊತೆ ನಾ ಹೋರಾಡಬೇಕು, ನಾನು ನೋಡಬೇಕು. ಕೃಷ್ಣ, ನನ್ನ ರಥವನ್ನ ತೆಗೆದುಕೊಂಡು ಹೋಗು ಎರಡೂ ಸೇನೆಯ ಮಧ್ಯ. ಇಲ್ಲಿ ಮತ್ತೆ ಕೈರ್ಮಯ ಒಳಗಡೆ ಮಯ ಅಂತ ಇದ್ದಾನೆ ಅರ್ಜುನ. ಅಂದ್ರೆ ನಾನು ಅನ್ನುವುದು ಪುಂಖಾನುಪುಂಖವಾಗಿ ಅವನಲ್ಲಿ ತೆರೆತೆರೆಯಾಗಿ ಎದ್ದು 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 ಭೂತದ ಹಾಗೆ ಕುಣಿತಾ ಇದೆ. ತುಂಬಾ ಭಾವನಾತ್ಮಕ ಅಂಶಗಳನ್ನ ಯುದ್ಧದ ಮಧ್ಯ ತರಕ್ಕೆ ಅಹಂಕಾರ ಮಿಶ್ರಿತ ಅರ್ಜುನ ಅವಕಾಶ ಮಾಡಿಕೊಡ್ತಿದ್ದಾನೆ. ಇಲ್ಲಿಂದ ಸಮಸ್ಯೆಗಳು ಹೇಗೆ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ. ನನ್ನ ರಥವನ್ನ ಸ್ಥಾಪಿಸು ಅಂತ ಹೇಳಿದಾನೆ, ಜೊತೆಗೆ ನನ್ನ ವಿರುದ್ಧ ಯಾರು ಹೋರಾಡಬೇಕು ಅಂತ ನೋಡಬೇಕು ಅಂತಿದ್ದಾನೆ. ಎಲ್ಲ ಸ್ನೇಹಿತರೆ, ನಮಗೆ ಜೀವನದಲ್ಲಿ ಎಲ್ಲ ಅಂಶಗಳು ಸಿದ್ಧವಾದಾಗ, ಸಪೋರ್ಟಿವ್ ಆದಾಗ, ಕಂಡ್ಯೂಸಿವ್ ಆದಾಗ ನಮ್ಮಲ್ಲಿ ಒಂದು ಮದ ಬಂದ್ಬಿಡತ್ತೆ. ಅದು ಅರ್ಜುನನಿಗೆ ಆಯಿತು. ಯಾವಾಗ ಎಲ್ಲವೂ ನನಗೆ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್ ಇದೆ ಅಂತ ಅನ್ನಿಸ್ತೋ, ಅರ್ಜುನ ಅಹಂಕಾರದ ಪಾಶಕ್ಕೆ ತುತ್ತಾಗ್ತಾ ಹೋಗ್ತಾ ಇದ್ದಾನೆ. 23ನೇ ಶ್ಲೋಕದಲ್ಲಿ ಯೋತ್ಸಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಕೀರ್ಷವಃ. ಯೋತ್ಸಮಾನಾನ್, ಯುದ್ಧ ಮಾಡಕ್ಕೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ನೋಡ್ತೀನಿ. ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೆ, ಧಾರ್ತರಾಷ್ಟ್ರಸ್ಯ ಅಂದ್ರೇನು? ಮತ್ತೆ ಧೃತರಾಷ್ಟ್ರನ ಮಕ್ಕಳ ದುರ್ಬುದ್ಧಿಗೆ ಪ್ರಿಯವಾಗಿ ಅವರನ್ನ ಸಪೋರ್ಟ್ ಮಾಡಕ್ಕೆ ಯಾರ್ಯಾರು ಬಂದಿದ್ದಾರೆ ಅದನ್ನೂ ಒಂದ್ಸಲ ನೋಡ್ತೀನಿ. ಇವರೆಲ್ಲ ಹಳೆ ಫ್ರೆಂಡ್ಸ್ ಅಲ್ವಾ, ಎಲ್ಲ ರಿಲೇಟಿವ್ಸು. ಯಾರ್ಯಾರು ನಮ್ಮ ಕಡೆ ಇದ್ದಾರೋ ನನಗೆ ಗೊತ್ತು, ಯಾರ್ಯಾರು ಅವ್ರ ಕಡೆ ಇದ್ದಾರೋ ಅವ್ರನ್ನೊಂದ್ಸಲ ನೋಡಬೇಕು. ಯಾಕೆ ನೋಡಬೇಕು? ಏನು ಅವಶ್ಯಕತೆ ಇದೆ? ಅಹಂಕಾರ ಅಷ್ಟೇ, ಇನ್ನೇನು ಇಲ್ಲ. ನಿನಗೆ ಎದುರುಗಡೆ ಯಾರು ಹೊಡೆದಾಡ್ತಾನೆ ಅನ್ನೋ ತೊಗೊಂಡು ಏನಾಗಬೇಕು? ಏನೂ ಆಗಬೇಕಾಗಿರಲಿಲ್ಲ. ನಿನ್ನ ಪ್ರಿಪ್ರೇಷನ್ ನೀ ಮಾಡ್ಕೊಂಡಿದ್ಯಾ. ಲ್ಯಾಬ್ ಎಕ್ಸಾಮ್ಗೆ ಯಾವ ಇಂಟರ್ನಲ್ ಇನ್ವಿಜಿಲೇಟರ್ ಬಂದರೆ ನಿನಗೇನಾಗಬೇಕು? ಇಲ್ಲ, ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಏನು ಸಂಬಂಧ ಇಲ್ಲ. ನೀನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಬರೀತೀಯ ಅಷ್ಟೇ. ತಾನು ಯುದ್ಧದ ನಿರ್ಭಾವುಕ ಅಂಶದ ಬಗ್ಗೆ ಗಮನ ಕೊಡೋದು ಬಿಟ್ಟು ಮೊದಲು ಅತಿಯಾದ ಆತ್ಮವಿಶ್ವಾಸ, ಅಹಂಕಾರ, ದ್ವೇಷಗಳು, ಮದ ಇವೆಲ್ಲ ಅರ್ಜುನನಲ್ಲಿ ನಿಧಾನಕ್ಕೆ ಮೊಳಕೆ ಹೊಡಿತಿವೆ. ಯಾಕೆ? ಫಸ್ಟ್ ಅವನು ಸ್ಟಾರ್ಟ್ ಮಾಡಿದ್ದೆ ರಥಂ ಸ್ಥಾಪಯ ಮೇಚ್ಯುತ. ಮೇ ಅನ್ನೋದು ಬಂದ್ಬಿಟ್ಟಿದೆ. ಮೇ ಮತ್ತು ಮಯಗಳು, ನನ್ನದು ಮತ್ತು ನಾನು ಎರಡೂ ಬಂದಿದೆ. ಅಲ್ಲಿ ಸಮಸ್ಯೆ ಉಂಟಾಗ್ತಿದೆ. ಆ ಅಹಂಕಾರ ಮೊಳಕೆ ಹೊಡೆದಿರೋದ್ರಿಂದಲೇ ಒಂದು ಆಕ್ರಮಣಕಾರಿ ಮನೋಭಾವ ನಮ್ಮಲ್ಲಿ ಜಾಸ್ತಿ ಆಗತ್ತಲ್ಲ, ಅದು ಇಲ್ಲಿ ಅರ್ಜುನನಲ್ಲಿ ಕಾಣಿಸತ್ ನೋಡಿ. ಯಾವಾಗ 20 ಜನ ನಮ್ಮ ಮುಂದೆ ಕ್ಯೂ ನಿಂತಿದ್ರು, ನಾವು ಕ್ಯೂ ಬ್ರೇಕ್ ಮಾಡಿ ಓಡೋಗಿ ನಿಂತ್ಕೋತೀವೋ ಮಧ್ಯದಲ್ಲಿ, ಮತ್ತವ್ರ ಜೊತೆ ಜಗಳ ಆಡ್ತೀವಿ. ಯಾಕೆ? ನನ್ನ ಸಮಸ್ಯೆ ದೊಡ್ಡದು, ನಾನು. ಇಲ್ಲಿ ಅದೇ ಉಂಟಾಗಿರೋದು. ನಾನು ಅನ್ನೋದು ಅತಿ ಮುಖ್ಯವಾಗಿ ಡಿಸ್ಪ್ರಪೋರ್ಷನೇಟ್ ಆಗಿ ಅತಿಯಾಗಿ ಬೆಳೆದಿರೋದ್ರಿಂದ ಅರ್ಜುನನಲ್ಲಿ ಬೇಕಾಗಿರದ ಆಕ್ರಮಣಕಾರಿ ಭಾವನೆಗಳು ಉಂಟಾಗ್ತಿವೆ. ಯುದ್ಧದಲ್ಲಿ ಹೊಡೆದಾಡಬೇಕಾದಾಗ ಇರಬೇಕಾದ ಆಕ್ರಮಣಕಾರಿ ಚಿಂತನೆ, ಸುಮ್ಮನೆ ಅವ್ರನ್ನ ನೋಡ್ತೀನಿ, ಗುರಾಯಿಸ್ತೀನಿ, ಏನು ಬೇಕಾಗಿರಲಿಲ್ಲ, ಅವೆಲ್ಲ ಮಾಡ್ತಿದ್ದಾನೆ. ಕೃಷ್ಣ
ಇನ್ನೆಲ್ಲವನ್ನ ಬ್ಯಾಕ್ ಡ್ರಾಪಲ್ಲಿ ಗಮನಿಸ್ತಾ ಇದ್ದಾನೆ. ಮೊದಲೇ ಚಾಪ್ಟ್ರಲ್ಲಿ ಅವನು ಮಾತಾಡೋಕ್ಕೆ ಹೋಗಲ್ಲ. ಅರ್ಜುನ ತನಗೆ ಬಂದಿರುವ ಸಂದರ್ಭವನ್ನು ಅಂಗೀಕರಿಸ್ಕೊಂಡು ಯುದ್ಧಕ್ಕೆ ಬಾಣ ಹೊಡೆಯಕ್ಕೆ ರೆಡಿ ಆಗಿದ್ದ. ಅಷ್ಟರಲ್ಲಿ ಅಹಂಕಾರ ಬಂದಿದೆ. ಮುಂದೇನಾಗತ್ತೆ? ಮತ್ತೆ ಸಂಜಯನಿಗೆ ವಾಪಸ್ ಬರುತ್ತೆ ಗೀತೆ ಲೈನು. ಏವ ಮುಕ್ತ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅದ್ಭುತವಾದಂತಹ ಬೆಸ್ಟ್ ರಥ ಇರೋದು ಅರ್ಜುನನ ಹತ್ರ ಅಂತ ಹೇಳಿದ್ವಿ ಅಲ್ಲ, ಆ ರಥವನ್ನ ಏವ ಮುಕ್ತೋ ಋಷಿಕೇಶೋ ಅರ್ಜುನನ ಹತ್ರ ಹೇಳಿಸ್ಕೊಂಡು ಕೃಷ್ಣ ಆಯ್ತಪ್ಪ ಅಂದ್ಬಿಟ್ಟು ರಥವನ್ನ ಸೇನಯೋರುಭಯೋರ್ ಮಧ್ಯೆ ಉಭಯ ಸೇನೆಗಳ ಮಧ್ಯ ಸ್ಥಾಪಯಿತ್ವ ನಿಲ್ಲಿಸ್ಬಿಟ್ಟ. ಗುಡಾಕೇಶ ಅಂತ ಯಾಕಂತಿದ್ದಾರೆ? ಗುಡಾಕೇಶ ಅಂದರೆ ಅರ್ಜುನ. ಗುಡ ಅಂದರೆ ನಿದ್ದೆ ಅಂತ ಸಂಸ್ಕೃತದಲ್ಲಿ ಅರ್ಥ ಬರುತ್ತೆ. ಗುಡಕ ಅಂದರೆ ಕೇಶ ಅಂದರೆ ಇಲ್ಲಿ ಗೆದ್ದವನು. ಹೇಗೆ ಋಷಿಕೇಶ ಅಂದರೆ ಕೃಷ್ಣ ಇಂದ್ರಿಯಗಳ ಮೇಲೆ ಗೆದ್ದವನು ಅಂತ ಅರ್ಥ ಬರುತ್ತೋ ಹಾಗೆ ಗುಡಾಕೇಶ ಅಂದರೆ ನಿದ್ದೆಯನ್ನ ಗೆದ್ದವನು. ನಿದ್ದೆ ಅಂದ್ರೆ ಏನು? ನಿದ್ದೆಯನ್ನ ಗೆದ್ದವನು ಅಂದರೆ ಸ್ಲೀಪ್ಲೆಸ್ ಆಗಿರ್ತಾನೆ ಅದಲ್ಲ. ನಿದ್ದೆ ಎಂದರೆ ಅಂಧಕಾರ, ಅಜ್ಞಾನದ ಸಂಕೇತ. ಅಜ್ಞಾನಗಳನ್ನ ಗೆದ್ದವನು ಅರ್ಜುನ. ಮತ್ತೆ ಯಾಕೆ ಹಿಂಗೆಲ್ಲ ಆಡ್ತಿದ್ದಾನೆ? ಪೂರ್ತಿ ಗೆದ್ದಿಲ್ಲ, ಗೆಲ್ಲುವ ಸಾಧ್ಯತೆ ಇರುವವನು. ಮುಂದೆ ಭಗವದ್ಗೀತೆ ಕೊನೆಯ ಭಾಗದಲ್ಲಿ ಗೆಲ್ತಾನೆ. ಅಜ್ಞಾನವನ್ನ, ಇಲ್ಯೂಷನ್ಸ್, ಈ ಜಗತ್ತು ಎನ್ನುವ ಸೃಷ್ಟಿಯನ್ನ ಪೂರ್ಣ ಸತ್ಯ ಅಂತ ತಪ್ಪು ಪರಿಕಲ್ಪನೆ ಇಟ್ಕೊಂಡಿರೋ ಅಹಂಕಾರವನ್ನ ಗೆಲ್ಲುವ ಸಾಧ್ಯತೆ ಇರುವವನು ಗುಡಾಕೇಶ. ಆದರೆ ತನ್ನ ಮೂಲ ಶಕ್ತಿಯನ್ನ ಕಳ್ಕೋತಿದ್ದಾನೆ. ಅರ್ಜುನ ಯಾವಾಗ ಅಹಂಕಾರವನ್ನ ಬಿಟ್ಟಿದ್ನೋ ಅವಾಗ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಿತ್ತು. ಗೊತ್ತಲ್ಲ, ಒಂದು ಪಾರಿವಾಳದ ಕಣ್ಣು ಮಾತ್ರ ಕಾಣಿಸ್ತಿದೆ, ನಂಗೆ ಮರನೂ ಕಾಣಿಸ್ತಿಲ್ಲ, ಪಾರಿವಾಳನೂ ಕಾಣಿಸ್ತಿಲ್ಲ ಅಂತ ಹೇಳಿದ್ದ ಎಕ್ಸಾಂಪಲು. ಹಾಗೆ ಅವನಲ್ಲೇ ಎರಡೂ ಸಾಧ್ಯತೆಗಳಿದೆ. ನಮ್ಮಂತಹ ಸಾಮಾನ್ಯ ಮನುಷ್ಯರಲ್ಲೇ ಅಸಾಮಾನ್ಯವಾದಂತಹ ಒಂದು ಕೃಷ್ಣ ಶಕ್ತಿ ರಥ ಎನ್ನುವ ದೇಹದಲ್ಲೇ ಅಡಗಿರುತ್ತೆ. ಯಾವಾಗ ನಾವು ಅಹಂಕಾರವನ್ನು ಹೆಚ್ಚು ಪೋಷಿಸ್ತೇವೋ ಆಗ ಶಕ್ತಿಯನ್ನು ಕಳ್ಕೊತಾ ಹೋಗ್ತೀವಿ. ಇಷ್ಟೆಲ್ಲ ಆಗ್ತಿದ್ರು ಕೃಷ್ಣ ಮಾತ್ರ ಒಂಥರ ಪೇರೆಂಟ್ಸು ಮಕ್ಕಳು ಒಂದು ಸ್ವಲ್ಪ ಹೊತ್ತು ಏನು ಹೇಳಿದ್ರು ಕೇಳ್ತಿರ್ತಾರಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ, ಅದನ್ನೆಲ್ಲ ಮಾಡ್ತಿದ್ದಾನೆ. ಆಯಿತು ಹೋಗು, ಅಲ್ಲಿ ಹೋಗಿ ನಿಲ್ಲಿಸು ನನ್ನ ರಥನ ಅಂದರೆ ಹೋಗಿ ನಿಲ್ಲಿಸ್ದ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಕೃಷ್ಣ ಅವನ ರಥವನ್ನ ಎರಡೂ ಸೈನ್ಯದ ಮಧ್ಯ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ನೋಡು ಅಂದ. ಯಾರ್ಯಾರು ನೋಡು? ನೋಡು, ಭೀಷ್ಮ ಇದ್ದಾನೆ, ದ್ರೋಣ, ನಿಮ್ಮ ಫೇವ್ರೆಟ್ ಗುರು ದ್ರೋಣ ಇದ್ದಾನೆ ಆಪೋಸಿಷನ್ ಟೀಮಲ್ಲಿ. ಅಷ್ಟೇನಾ? ಇನ್ನೂ ದೊಡ್ಡ ದೊಡ್ಡ ರಾಜರಿದ್ದಾರೆ, ನೋಡಪ್ಪ ನೋಡು ಅಂತ ಹೇಳ್ತಾ ಇದ್ದಾನೆ. 26ನೇ ಶ್ಲೋಕದಲ್ಲಿ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತೃನ್ನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ. ತತ್ರ ಪಶ್ಯತ್, ಪಶ್ಯ ಅಂದ್ರೇನು? ನೋಡಿದನು, ಅದನ್ನೆಲ್ಲ ನೋಡ್ದ ಕೃಷ್ಣ. ನೋಡ್ಕೋ, ಏನೋ ನೋಡ್ತೀನಿ ಅಂತಿದ್ಯಲ್ಲ, ನೋಡು ಅಂದ. ತಕ್ಷಣ ಅರ್ಜುನ ನೋಡ್ದ, ಭೀಷ್ಮ ದ್ರೋಣರಿದ್ದಾರೆ, ಸಾಲ್ದು ಅಂತ ಪಿತೃಗಳು, ಪಿತೃನತಃ ಅಂದರೆ ಪಿತೃಗಳು, ಚಿಕ್ಕಪ್ಪ ದೊಡ್ಡಪ್ಪ ಹಿರಿಯರು ಅನ್ನೋ ಅರ್ಥ ಬರುತ್ತೆ. ಅವ್ರಕ್ಕಿಂತ ದೊಡ್ಡವರು ಭೀಷ್ಮ ಇದ್ದಾರೆ. ಪಿತಾಮಹಾನ್ ಗಾಡ್ ಫಾದರ್ಗಳು, ಇವನ್ಗೆಲ್ಲ ಚಿಕ್ಕವನಿದ್ದಾಗೆಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಗಾಡ್ ಫಾದರ್ಗಳಿದ್ದಾರೆ. ಆಚಾರ್ಯಾನ್ ಮಾ ತುಲಾನ್ ಭ್ರಾತೃನ್, ಗುರುಗಳು, ಗುರು ದ್ರೋಣಾಚಾರ್ಯರು, ಮಿಕ್ಕಿದ್ದೆಲ್ಲ ರೀತಿಯ ಆಚಾರ್ಯರಿದ್ದಾರೆ, ತಿಳ್ಕೊಂಡವರು ಎಲ್ಲರೂ ಇದ್ದಾರೆ. ಭ್ರಾತೃನ್ ಅಣ್ಣ ತಮ್ಮಂದ್ರಿದ್ದಾರೆ. ಪುತ್ರಾನ್ ಇವನ್ ಕಸಿನ್ ಮಕ್ಕಳು, ಇವನ್ಗೂ ಪುತ್ರರೇ ಆಗ್ಬೇಕಲ್ವಾ ಸಂಬಂಧದಲ್ಲಿ. ಪುತ್ರಾನ್ ಪೌತ್ರಾನ್ ಮೊಮ್ಮಕ್ಕಳು ಎಲ್ಲ ಇವನ್ ವಿರುದ್ಧ ಹೊಡೆದಾಡಕ್ಕೆ ನಿಂತಿದ್ದಾರೆ. ಶ್ವಶುರಾನ್, ಶ್ವಶುರಾನ್ ಅಂದ್ರೆ ಫಾದರ್ ಇನ್ ಲಾ. ಇಲ್ಲಿ ಹಿಂದ್ಗಡೆ ಮಾತುಲಾನ್ ಅಂತ ಬರುತ್ತೆ ನೋಡಿ, ಆಚಾರ್ಯಾನ್ ಮಾತುಲಾನ್, ಆಚಾರ್ಯ ಮತ್ತು ಸೋದರ ಮಾವ ಅಂತ ಅಲ್ಲಿ ಮಾತುಲಾನ್ ಅಂತ ಅರ್ಥ ಬಂದರೆ, ಇಲ್ಲಿ ಫಾದರ್ ಇನ್ ಲಾ, ಹೆಣ್ಣು ಕೊಟ್ಟ ಮಾವಂದ್ರು. ಸಹೃದಶ್ಚೈವ ಹಿತೈಷಿಗಳು, ಇವನ್ನೆಲ್ಲ ಚೆನ್ನಾಗಿ ಬದುಕಪ್ಪ, 100 ವರ್ಷ ಚೆನ್ನಾಗಿ ಬದುಕು ಅಂತ ಇಷ್ಟು ದಿನ ಆಶೀರ್ವಾದ ಮಾಡ್ತಿದ್ದವರೆಲ್ಲರೂ ಇವನ ಪೊಸಿಷನಲ್ಲಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಲ್ಲ. ಅಂದರೆ ಎಲ್ಲ ರೀತಿ ತನಗೆ ಹೃದಯಕ್ಕೆ ಹತ್ತಿರವಾದವರೆಲ್ಲರೂ ಆಪೋಸಿಟ್ ಟೀಮಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ ಇವನು ವಿರುದ್ಧ ಹೊಡೆದಾಡೋಕ್ಕೆ. ಇವನಿಗೆ ಮೋಸ ಆಗಿದ್ದು ನೋಡಿಕೊಂಡು ಸುಮ್ಮನೆ ಮೌನವಾಗಿದ್ದರು ಇಷ್ಟು ದಿನ, ಈಗ ಇವನ ವಿರುದ್ಧನೇ ಹೊಡೆದಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯಾಕೆ ಇಷ್ಟು ಡೀಟೇಲ್ಡ್ ಆಗಿ ವ್ಯಾಸರು ಅರ್ಜುನನಿಗೆ ಅವ್ರು ಏನೇನಾಗಬೇಕು ಅನ್ನೋದನ್ನ ಹೇಳ್ತಿದ್ದಾರೆ? ಯಾಕೆಂದರೆ ಯುದ್ಧ ಆರಂಭ ಆಗೋಕ್ಕಿಂತ ಮೊದಲು ಅರ್ಜುನನಿಗೆ ಕ್ಲಿಯರಾಗಿ ಗೊತ್ತಿತ್ತು
ಅವರೆಲ್ಲರೂ ತನ್ನ ವಿರುದ್ಧ ಹೊಡೆದಾಡ್ತಾರೆ ಅಂತ ಏನು ಫಸ್ಟ್ ಟೈಮ್ ನೋಡ್ತಿಲ್ಲ. ಆದರೆ ಯಾವಾಗ ಇನ್ನೇನು ಬಾಣ ಬಿಡಬೇಕು ಅನ್ನೋವಾಗ ಅಹಂಕಾರ ಪಾಪಪ್ಪ ಆಯಿತೋ. ಅಹಂಕಾರ ಈಸ್ ಎ ರಿಲೇಟಿವ್ ಲೋಕಸ್ ಅಲ್ವಾ. ನಾನು ಅನ್ನೋದ್ರ ಸುತ್ತಲೂ ಜಗತ್ತನ್ನು ಸೃಷ್ಟಿ ಮಾಡಿರೋದು ಅಹಂಕಾರ. ಅದಕ್ಕೆ ಫಸ್ಟ್ ಅವನಿಗೆ ಅತಿಯಾದ ಅಗ್ರೆಷನ್ ಬಂತು. ಯಾರು ನನ್ನ ವಿರುದ್ಧ ಹೋರಾಡಕ್ಕೆ ನಿಂತಿರೋರು ಯಾರು? ಧೃತರಾಷ್ಟ್ರನ ಮಕ್ಕಳನ್ನ ಇಂಪ್ರೆಸ್ ಮಾಡೋಕ್ಕೆ ನಮ್ಮ ವಿರುದ್ಧ ಹೋರಾಡ್ತಿರೋರು ಯಾರು? ನೋಡ್ತೀನಿ ನಡಿ, ಏನು ನನ್ನ ರಥ ತೊಗೊಂಡೋಗು, ನಾನು ಎಲ್ಲ ಬಂದಿತ್ತು ಅವನಿಗೆ. ಕೃಷ್ಣ ಸುಮ್ಮನೆ ಇದ್ದ. ಆತ್ಮದ ಸಂಕೇತವಾದ ಕೃಷ್ಣ ಸುಮ್ಮನೆ ಇದ್ದಾನೆ. ಒಂದ್ಸಲ ಅಗ್ರೆಸಿವ್ ಆಗಿದ್ದ, ಈಗ ಸಂಬಂಧಿಕರನ್ನ ಕಾಣ್ತಿದ್ದಾನೆ, ಹಿತೈಷಿಗಳನ್ನ ಕಾಣ್ತಿದ್ದಾನೆ, ಗುರುಗಳನ್ನ ಕಾಣ್ತಿದ್ದಾನೆ. ಏನ್ ತಪ್ಪು? ತಪ್ಪಲ್ಲ. ಸಂದರ್ಭದ ಅನುಗುಣವಾಗಿ ಆ ಸಂಬಂಧವನ್ನ ಹುಡುಕ್ತಿರೋದು ತಪ್ಪು. ಯುದ್ಧ ಭೂಮಿಯಲ್ಲಿ ಯಾರು ನಿನಗೆ ಏನಾಗಬೇಕು ಅನ್ನೋದನ್ನ ಯೋಚಿಸೋದು ತಪ್ಪು. ಮೊದಲು ಅಗ್ರೆಸಿವ್ ಆಗಿದ್ದು ಒಂದು ಮನಸ್ಸಿನ ವಿಕಾರ. ಈಗ ನಾನು, ನನ್ನ ಸಂಬಂಧಿಕರು, ನನ್ನ ಗುರುಗಳು, ನನ್ನ ಕಸಿನ್ಸು ಅಂತ ರಿಲೇಟ್ ಮಾಡ್ಕೋತಿರೋದು ಒಂದು ಮನಸ್ಸಿನ ವಿಕೃತಿನೇ, ಮನಸ್ಸಿನ ವಿಕಾರವೇ. ಇಲ್ಲಿ ಅವನಿಗೆ ಒಂದು ಕಡೆನೂ ಸಹ ಸೈನಿಕರು, ಸೇನಾಧಿಪತಿಗಳು, ರಾಜರು, ಹೋರಾಟಗಾರರು ಕಾಣಿಸ್ತಿಲ್ಲ. ಎದುರುಗಡೆ ರಿಲೇಟಿವ್ಸ್ ಕಾಣಿಸ್ತಿದ್ದಾರೆ. ಮತ್ತೆ ನಾವಲ್ಲಿ ಗಮನವನ್ನ ಕೊಡ್ತಾ ಹೋದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅರ್ಜುನಂದು ದ್ವಂದ್ವ ಎಂಥದ್ದು ಅಂತ. ನಿಜ ಏನಂದ್ರೆ ಆ ಸಂಬಂಧಿಕರಿಂದಾನೇ ಆ ಯುದ್ಧ ನಡಿಬೇಕಾಗಿ ಬಂದಿರೋದು. ಕುರುಕ್ಷೇತ್ರಂ ಕೌರವರು ಸೃಷ್ಟಿಸಿದ ಕ್ಷೇತ್ರ ಅದು. ಅವರೇ ಯುದ್ಧವನ್ನ ಉಂಟು ಮಾಡಿರೋದು. ಸಂಬಂಧಗಳು, ನ್ಯಾಯ, ಗುರು, ಹಿತೈಷಿ, ಈ ರೀತಿಯ ಭಾವನೆಗಳು ಅವರಲ್ಲೂ ಇದ್ದಿದ್ರೆ ಅವರು ನಿನಗೆ ವಂಚನೆ ಮಾಡ್ತಿದ್ರಾ? ಪಾಂಡವರಿಗೆ ವಂಚನೆ ಮಾಡ್ತಿದ್ರಾ? ಇಲ್ಲ. ಮತ್ತೆ ಯುದ್ಧ ಭೂಮಿಯಲ್ಲಿ ಯಾಕೆ ಬರ್ತಾ ಇದೆ? ಒಬ್ಬ ಜಡ್ಜ್ ಮಗ ಕಾರ್ ಆಕ್ಸಿಡೆಂಟ್ ಮಾಡಿ ಯಾರನ್ನೋ ಸಾಯಿಸ್ಬಿಟ್ರೆ ನ್ಯಾಯಾಲಯದಲ್ಲಿರುವ ನ್ಯಾಯಾಧೀಶ ಜಡ್ಜ್ಗೆ ಕಟಕಟೆಯಲ್ಲಿ ನಿಂತಿರುವ ಮಗನಾಗಿ ಕಾಣಬಾರ್ದು, ಆರೋಪಿಯ ಹಾಗೆ ಮಾತ್ರ ಕಾಣಬೇಕು. ಅಲ್ಲಿ ಮಗನೂ ಅಲ್ಲ, ಇವನು ತಂದೆನೂ ಅಲ್ಲ. ಆದರೆ ಮಗನಿಗೆ ಶಿಕ್ಷೆ ಕೊಡ್ಲಿ, 12 ವರ್ಷ ಜೈಲಾಗ್ಲಿ, ರಾತ್ರಿ ಮನೆಗೆ ಬರಲಿ, ಆಗ ಅವನು ಮಗನೇ. ಯುದ್ಧ ಭೂಮಿಯಲ್ಲಿ ಬೇಡ. ನ್ಯಾಯಾಧೀಶನಿಗೆ ನ್ಯಾಯಾಲಯದಲ್ಲಿ ಸಂಬಂಧಗಳು ಬೇಕಾಗಿಲ್ಲ. ಮನೆಗೆ ಬರಲಿ, ಹೇಳಿ, ನೋಡು ಮಗನ್ನ ಇವತ್ತು ಜೈಲಿಗೆ ಕಳಿಸಿದ್ದೀನಿ, ಸೊಳ್ಳೆ ಕಚ್ಚತ್ತಲ್ಲಿ ತುಂಬ ಸೊಳ್ಳೆ ಇರುತ್ತೆ, ಅದಕ್ಕೆ ಸೊಳ್ಳೆ ಮ್ಯಾಟ್ ತೊಗೊಂಡೋಗಿ ಕೊಡ್ತೀನಿ. ಅದು ತಂದೆಯ ಕರ್ತವ್ಯವನ್ನು ರಾತ್ರಿ ಹೊತ್ತು ಮನೆಗೆ ಬಂದಮೇಲೆ ಮಾಡಲಿ. ಅದು ಡಿಸ್ಕ್ರಿಷನ್. ಕೃಷ್ಣ ಈಸ್ ಆಲ್ ಅಬೌಟ್ ಡಿಸ್ಕ್ರಿಷನ್. ವಿಭಜಿಸಿ ಅರ್ಥೈಸ್ಕೋಬೇಕು. ಎಲ್ಲಿ ಏನು ಬೇಕು, ಸಂದರ್ಭಕ್ಕೆ ತಕ್ಕಂತೆ ಚಿಂತಿಸೋದು ಕೃಷ್ಣನ ಶಕ್ತಿ. ಅದನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಇಲ್ಲಿ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಆ ಸಂಬಂಧಗಳು ಬೇಕಾಗಿಲ್ಲ. ರಾಮಾಯಣದಲ್ಲಿ ರಾಮ ಲಂಕಾ ಯುದ್ಧದಲ್ಲಿ ರಾವಣನನ್ನ ಸಾಯಿಸಿದ ಮೇಲೆ ಲಕ್ಷ್ಮಣಂಗೆ ಹೇಳ್ತಾನೆ, ನೋಡು ಈಗ ಅವನು ಸತ್ತಾಗಿದೆ, ಅವನ ಮೇಲೆ ನಂಗೆ ಒಂದು ಚೂರು ದ್ವೇಷ ಇಲ್ಲ, ಹೋಗ್ಬಿಟ್ಟು ರಾವಣನ ಹೆಂಡ್ತಿನ ಕನ್ಸೋಲ್ ಮಾಡ್ತೀನಿ, ರಮಿಸ್ತೀನಿ ಅಂತ. ಯಾಕೆ? ಅದು ದೊಡ್ಡತನ. ಇಲ್ಲಿ ಆ ಸಂದರ್ಭಯೋಚಿತವಾದ ದೊಡ್ಡತನ ಅರ್ಜುನನಲ್ಲಿ ಇಲ್ಲ. ಮಿಸ್ಪ್ಲೇಸ್ಡ್ ಎಮೋಷನ್ಸ್ ಅರ್ಜುನನಲ್ಲಿ ವ್ಯಕ್ತವಾಗ್ತಿವೆ. ಅದರಿಂದ ಏನಾಗತ್ತೆ ಮುಂದೆ ನೋಡಿ. ತಾನ್ ಸಮೀಕ್ಷಸ್ಯ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ತಾನ್ ಸಮೀಕ್ಷಸ್ಯ ಕೌಂತೇಯ ಕುಂತಿಯ ಮಗ ಅರ್ಜುನ ಅವುಗಳನ್ನೆಲ್ಲ ಸಮೀಕ್ಷೆ ಮಾಡ್ದ. ಫ್ರೆಂಡ್ಸು, ರಿಲೇಟಿವ್ಸು, ಗುರುಗಳು, ತಾತ, ಕಸಿನ್ಸ್ ಎಲ್ಲ ಇರೋದನ್ನೆಲ್ಲ ಸಮೀಕ್ಷೆ ಮಾಡಿ ಮನಸ್ಸು ಕ್ಷೋಭೆಗೆ ಒಳಗಾಗಕ್ಕೆ ಆರಂಭ ಆಯಿತು. ವಿಷೀದನ್ನಿದಮಬ್ರವೀತ್. ವಿಷಾದ ಉಂಟಾಯಿತು. ಜೊತೆಗೆ ಕೃಪಯ ಎರಡೂ ಉಂಟಾಯಿತು. ಅಯ್ಯೋ, ಕೃಪೆ ತಪ್ಪ? ಒಬ್ಬರ ಬಗ್ಗೆ ಒಂದು ದಯೆ ಇರೋದು ತಪ್ಪಲ್ಲ. ಆದರೆ ಯುದ್ಧ ಭೂಮಿಲಿ ಅದಿದ್ರೆ ತಪ್ಪು ಅಷ್ಟೇ. ಯುದ್ಧನೇ ಬೇಡ ಅಂದಿದ್ರೆ ಕೃಷ್ಣ ಇನ್ನೊಬ್ಬರನ್ನ ಯಾರನ್ನ ಹುಡುಕೊಂಡು ಬಂದು ಯುದ್ಧ ಮಾಡಿಸ್ತಿದ್ದ, ಧರ್ಮವನ್ನು ಗೆಲ್ಲಿಸ್ತಿದ್ದ. ಆದರೆ ನೀ ಕಮಿಟ್ ಆಗಿದ್ಯಾ, ಬಿಟ್ಟೋಡೋ ಹಾಗಿಲ್ಲ. ಆದರೆ ಆ ರೀತಿಯ ದ್ವಂದ್ವಗಳು ಅರ್ಜುನನಲ್ಲಿ ಹೇಳಕ್ಕೆ ಸ್ಟಾರ್ಟ್ ಆಗ್ತಾ ಇವೆ. ಇಲ್ಲಿಂದ ಮುಂದೆ ಅರ್ಜುನನ ವೆರಿ ಪಾಪ್ಯುಲರ್ ಎಮೋಷನಲ್ ಡ್ರಾಮಾ ಸ್ಟಾರ್ಟ್ಸ್. ಅರ್ಜುನ ಉವಾಚ, ಮತ್ತೆ ಹೇಳ್ತಿದ್ದಾನೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಮತ್ತೊಂದು ದೊಡ್ಡ ತಪ್ಪನ ಅರ್ಜುನ ಮಾಡ್ದ. ಸ್ವಜನಂ, ನನ್ನ ಜನ, ದೃಷ್ಟ್ವೇಮಂ, ಈ ಸ್ವಜನರನ್ನ ನೋಡಿ. ದೃಷ್ಟ್ವಾ, ಸ್ವಜನ ಎಲ್ಲಿದೆ? ಸ್ವ ಯುದ್ಧ ಭೂಮಿಯಲ್ಲಿ ಸ್ವ ಇಲ್ಲ. ಸೈನಿಕನು ನೀನು, ಸೇನಾಧಿಪತಿಯಲ್ಲಿ ಹನು.
ಅಣತಿಯ ಕಳಹುತಿಹನದ ನೀನರಿತು ಜಾಣಿನ ದಟೆಂಪೋರು ಸೋಲು ಗೆಲುವವನೆಣಿಕೆ ಕಾಣಿಸದ ನಾಳ್ಗೆಯದು ಮಂಕುತಿಮ್ಮ. ಸೈನಿಕ ನೀನಷ್ಟೇ, ಎಲ್ಲರೂ ಸೈನಿಕರೇ. ಕೃಷ್ಣನೂ ಅಲ್ಲಿ ಸೈನಿಕನೇ. ಗ್ರೇಟೆಸ್ಟ್ ಆರ್ಡರ್ ಯಾವುದು? ವಾರ್, ಯುದ್ಧ ಎಲ್ಲಕ್ಕಿಂತ ದೊಡ್ಡದು. ಯಾಕೆ? ಅದು ಯುದ್ಧ ಭೂಮಿ. ಅದನ್ನ ಬಿಟ್ಟು ಸ್ವಜನಂ, ಇವರೆಲ್ಲ ನನ್ನವರು ಕೃಷ್ಣ, ಯುದ್ಧಕ್ಕೆ ಬಂದಿದಾರಲ್ಲ, ಸಮುಪಸ್ಥಿತಂ ಯುಯುತ್ಸುಂ ಸಮುಪಸ್ಥಿತಂ, ಯುದ್ಧಕ್ಕೆ ರೆಡಿಯಾಗಿ ಬಂದಿದಾರಲ್ಲ ಅವರೆಲ್ಲ ನಮ್ಮವರು. ಸೀದಂತಿ ಮಮಗಾತ್ರಾಣಿ, ನನ್ನ ಕಾಲುಗಳು, ನನ್ನ ಇಡೀ ದೇಹದಲ್ಲಿ ನಡಕ ಉಂಟಾಗ್ತಿದೆ, ತುಮಲ ಅಳುಕುಂಟಾಗ್ತಾ ಇದೆ. ಎಷ್ಟು ಕಾನ್ಫಿಡೆಂಟ್ ಇದ್ದೆ ನಾನು, ಯಾಕೆ ಹಿಂಗಾಗ್ತಾ ಇದೆ? ಮುಖಂ ಚ ಪರಿಶುಷ್ಯತಿ, ಮುಖ ಅಂದರೆ ಬಾಯಿ ಅಂತ ಅರ್ಥ ಬರ್ತಿಲ್ಲಿ. ಮುಖ ಅಂದರೆ ನಮ್ಮ ಎಂದಿನಂತೆ ಮುಖ ಅಂದರೆ ಫೇಸ್ ಅನ್ನೋ ಅರ್ಥ ಬರಲ್ಲ, ವದನ ಅಂತಾರೆ ಅದಕ್ಕೆ. ಮುಖಂ ಅಂದರೆ ಬಾಯಿ. ಪರಿಶುಷ್ಯತಿ, ಒಣಗೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಏನು ಮಾಡಲಿ ಕೃಷ್ಣ? ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ನಮ್ಮ ಸ್ಪಿರಿಚುವಲ್ ಕನ್ನಡ ಆಧ್ಯಾತ್ಮಿಕ ಪಥದಲ್ಲಿ ಆಸಕ್ತಿ ಇರುವವರು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಧನ್ಯವಾದ.